कृष्णं पार्यस्वं स्तुतिशतशिरसिद्धमध्यापयन्ती पार्यं स्वं स्तुतिशतशिरसिद्धमध्यापयन्ती सोशिष्टायां सृजनिगणितं यावनाकृत्य भुङ्क्ते इच्छिष्टायां कृष्णभक्ते गोदातसे नमः इदमिदं भूय एवास्तु भूयः सोशिष्टायां सतनिगणितं यावनाकृत्य भुङ्क्ते गोदातसे नमः इदमिदं भूय एवास्तु भूयः नित्यमच्युतपदाम्बुज नित्यमच्युतपदाम्बुज रुक्म व्यामोहकरततितराणि तृणाय मेने अस्मद्गुरो भगवतोऽस्य दैकसिन्धो रामानुजस्य चरणौ शरणं प्रपद्ये नित्यमच्युतपदाम्बुज रुक्म व्यामोहतस्तविधराणि तृणाय मेने यस्य भगवतोऽस्य दैकसिन्धो रामानुजस्य चरणौ प्रपद्ये रामानुजचरणौ शरणं प्रपद्ये ಶ್ರೀ ಆಂಡಾಳ್ ತಿರುಳಿಗೆ ಶರಣಂ ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಹೂವೆ ಶ್ರೀವತ್ಸನ್ ಮತ್ತು ಅವರ ಭಾರ್ಯರಾದ ವಿದುಷಿ ಪ್ರಭಾಮಣಿ ಅವರಿಗೆ ಶ್ರೀ ಆಂಡಾಳ್ ಸೇವಾ ಸಮಿತಿಯ ಸದಸ್ಯರು ತಮ್ಮ ವಂದನೆಗಳನ್ನು ಅರ್ಪಿಸುತ್ತಾರೆ. ಶ್ರೀ ಕಾರಂಜಿಯ ಆಂಜನೇಯ ದೇವಸ್ಥಾನ ಶ್ರೀ ಕೃಷ್ಣ ಸಮೇತ ಶ್ರೀ ಆಂಡಾಳ್ ಅಮ್ಮನವರ ಪ್ರತಿಷ್ಠೆ 1962 ವರ್ಷದಲ್ಲಿ ನಡೆಯಿತು. ಶ್ರೀ ಆಂಡಾಳ್ ಅಮ್ಮನಿಗೆ ಎರಡೂವರೆ ಮಾಸದಲ್ಲಿ ತಪ್ಪದೆ ತಿರುಪಾವಳಿ ಶ್ರೀ ಆಂಡಾಳ್ ಅವರು ಬರೆದಿರುವ ಗ್ರಂಥದ ಉಪನ್ಯಾಸ ನಡೆದು ಬರುತ್ತದೆ. ಮುಂದೇನು ಹೀಗೆ ನಡೆದು ಬರುತ್ತದೆ ಎಂದು ನಾವೆಲ್ಲ ದೇವರನ್ನು ಬೇಡಿಕೊಳ್ಳೋಣ. ಈ ವರ್ಷದಲ್ಲಿ ಶ್ರೀ ಆಂಡಾಳ್ ಅರುಳಿಯ ತಿರುಪಾವಳಿ ಉಪನ್ಯಾಸಂ ಹೂವೆ ಶ್ರೀವತ್ಸನ್ ಅವರು ನಡೆಸಿಕೊಡಲಿದ್ದಾರೆ. ಇಲ್ಲಿ ಸೇರಿರುವ ಭಕ್ತ ಜನರು ವಿನಯ ಭಕ್ತಿಯಿಂದ ಉಪನ್ಯಾಸವನ್ನು ಕೇಳಲು ಅತಿ ಸಂತೋಷದಿಂದ ಕಾಯ್ತಾ ಇದ್ದಾರೆ. ಇವರು ವಿಜಯ ಕಾಲೇಜಲ್ಲಿ ಪದವಿ ಮುಗಿಸಿ ಕೆನಡಾ ಬ್ಯಾಂಕ್ನಲ್ಲಿ 40 ವರ್ಷಗಳು ಸೇವೆ ಸಲ್ಲಿಸಿದ್ದಾರೆ. ಜನರಲ್ ಮ್ಯಾನೇಜರ್ ಆಗಿದ್ದರು. ಇವರು ಆಧ್ಯಾತ್ಮಿಕ ವಿಷಯಗಳಲ್ಲಿ ಮಹಾಪಂಡಿತರು. ಅನೇಕ ಆಚಾರ್ಯರ ಬಳಿ ವೇದ ಧ್ಯಾನ ಸಹ ಮಾಡಿದ್ದಾರೆ. ಮುಖ್ಯವಾಗಿ ಗ್ರಂಥಗಳಾದ ರಹಸ್ಯತ್ರಯ ಸರ, ಆಮೇಲೆ ವೇದಾಂತ ದೀಪಿಕಾ, ಆಮೇಲೆ ಶ್ರೀ ಭಾಷ್ಯಂ,
ಎಲ್ಲವನ್ನು ಸಂಪೂರ್ಣವಾಗಿ ಪಾಠ ಮಾಡಿದ್ದಾರೆ. ಶ್ರೀವತ್ಸರಿಗೆ ಮಲ್ಲೇಶ್ವರಂ ವೇದ ಧರ್ಮ ಪರಿಪಾಲನಾ ಸಭೆಯಿಂದ ವೇದರತ್ನಮಣಿ ಎಂಬ ಬಿರುದನ್ನು ಕೊಡಲಾಗಿದೆ. ತಿರುಪತಿ ತಿರುಮಲ ದೇವಸ್ಥಾನದ ದಿವ್ಯ ಪ್ರಬಂಧ ಪ್ರಾಜೆಕ್ಟ್ ತಿರುಪಾವಳಿ ಆಮೇಲೆ ಪ್ರವಚನಿಗೆ ಸನ್ಮಾನವನ್ನು ಪ್ರತಿ ವರ್ಷ ನೀಡುತ್ತಾ ಬರ್ತಾ ಇದ್ದಾರೆ. ಆದರೆ ಶ್ರೀ ಆಂಡಾಳ್ ತಿರುವಡಿಗಳೇ ಶುಭಂ, ತಿರುವಡಿಗಳೇ ಶರಣಂ, ಶ್ರೀ ದೇಶಿಯ ತಿರುವಡಿಗಳೇ ಶರಣಂ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಇಲ್ಲ, ನಾನು ಓಡ್ತಾ ಇದೆ ಇದು. ನಾನು ಮಧ್ಯೆ ಬಂದರೆ ನನ್ನ ತಲೆ ಕಾಣುತ್ತೆ. ನಿಮ್ಮ ತಲೆ ಕಾಣುತ್ತೆ. ಆತ್ಮಬಂಧುಗಳಿಗೆಲ್ಲ ನಮಸ್ಕಾರ. ನಮ್ಮ ಭಕ್ತ ಅವರ ಪರಿಚಯ ನಾನೇ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪರಿಚಯ 45 ವರ್ಷದ್ದು ಅಂತ ನಾನು ಹೇಳಬೇಕು ಅವಾಗ. ಇರಲಿ. ಆತ್ಮಬಂಧುಗಳಿಗೆಲ್ಲ ತುಂಬ ಅನಂತವಾದ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಈಗ 2 ವರ್ಷದ ಹಿಂದೆ ನಾನು ಆಯರ್ ಶಿರುಮೇಯರಾಗಿ ನಾನು ಇಲ್ಲಿ ಬಂದೆ. ನೀವೆಲ್ಲ ನನಗೊಂದು ಅವಕಾಶ ಕೊಟ್ಟಿದ್ರಿ. ಇಲ್ಲಿ ತುಂಬ ಒಂಥರ ಆತ್ಮೀಯವಾಗಿ ಒಂದು ಮನೆಯ ವಾತಾವರಣ ನನಗೆ ಸೃಷ್ಟಿ ಮಾಡಿಕೊಟ್ಟಿದ್ರಿ. ನೀವು ಪ್ರತಿ ದಿವಸ ಬಂದು ಹೋಗೋದು ಒಂದು ತಿಂಗಳು ಗೊತ್ತೇ ಆಗಲಿಲ್ಲ. ಈ ಅವಕಾಶವನ್ನು ನಮ್ಮ ಯಜಮಾನರಾದ ಶ್ರೀವತ್ಸನವರಿಗೂ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತಲೇ ಅಂದ್ಕೊಳ್ತೀನಿ. ಶ್ರೀರಾಮ ಸೀತಾ ಲಕ್ಷ್ಮಣ ಸಮೇತವಾಗಿರುವಂಥ ಈ ಕಾರಂಜಿ ಆಂಜನೇಯ ದೇವಸ್ಥಾನದ ಸಮಿತಿಗೂ ಮತ್ತು ಈ ಆಂಡಾಳ್ ಸಮಿತಿಗೂ ನಾನು ಅನನ್ಯ ನಮಸ್ಕಾರಗಳನ್ನು ತಿಳಿಸ್ಕೊಂಡು ಇವರ ಒಂದು ಕಿರುಪರಿಚಯವನ್ನು ಮಾಡಿಕೊಡ್ತೀನಿ ನಿಮಗೆ. ಶ್ರೀವತ್ಸನವರು ಮೈಸೂರು ಜಿಲ್ಲೆಯ ಸರಗೂರು ಎಂಬಲ್ಲಿ ಹುಟ್ಟಿ ಅಲ್ಲೇ ಪ್ರೌಢಶಾಲೆ ಶಿಕ್ಷಣ ಎಲ್ಲ ಮುಗಿಸಿ ವಿಜಯ ಕಾಲೇಜ್ಗೆ ಬೆಂಗಳೂರಿಗೆ ಬಂದರು. ವಿಜಯ ಕಾಲೇಜಲ್ಲಿ ಪದವೀಧರ ಪಡ್ಕೊಂಡು ಆಮೇಲೆ 40 ವರ್ಷಗಳ ಕಾಲ ಕೆನರಾ ಬ್ಯಾಂಕಲ್ಲಿ ಹುದ್ದೆಯಲ್ಲಿ ಇದ್ದು ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತಿ ಹೊಂದಿದರು. ಸಾಂಪ್ರದಾಯಿಕ ಕುಟುಂಬದಲ್ಲಿ ಜನನವಾದ ಇವರಿಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಹೆಚ್ಚಿತ್ತು. ಉದ್ಯೋಗದಲ್ಲಿರುವಾಗಲೇ ಇವರು ಸ್ವಶಾಖೆಯಾದ ಯಜುರ್ವೇದ, ಕ್ರಮಾಂತ ಅಧ್ಯಯನ, ದಿವ್ಯ ಪ್ರಬಂಧ ಮತ್ತು ವೇದಾಂತ ಅಧ್ಯಯನಗಳ ಅನೇಕ ಆಚಾರ್ಯರುಗಳ ಬಳಿ ಅನುಗ್ರಹವಾಯಿತು. ಇವರಿಗೆ ಮುಖ್ಯವಾಗಿ ಶೌಕತ್ತೂರು ಸ್ವಾಮಿ, ಶ್ರೀ ಉವೆ ರಾಮಾನುಜನ್ ಸ್ವಾಮಿ ಅವರ ಬಳಿ ಸಾಂಪ್ರದಾಯಿಕ ಗ್ರಂಥಗಳಾದ ಭಗವದ್ ವಿಷಯ, ರಹಸ್ಯತ್ರಯ ಸಾರ, ವೇದಾಂತ ಸಾರ, ವೇದಾಂತ ದೀಪ ಕಾಲಕ್ಷೇಪವಾಯಿತು. ನಿವೃತ್ತಿಯಾದ ನಂತರ ಇವರು ಡಾಕ್ಟರ್ ಅನಂತರಂಗಾಚಾರ್ಯ ಅವರ ಆಶೀರ್ವಾದ ಪಡೆದು ಸ್ವಾಮಿ ಅದ್ವಯಾನಂದ ಸರಸ್ವತಿಯವರ ಬಳಿ ಸಂಸ್ಕೃತ ವೇದ ಭಾಷೆಯನ್ನು ಪ್ರಸ್ಥಾನತ್ರಯ ಹಾಗೂ ಅಧ್ಯಯನವನ್ನು ಮಾಡಿದ್ದಾರೆ. ಋಗ್ವೇದ ಮತ್ತು ಅಥರ್ವಣ ವೇದ ಕೂಡ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದಾರೆ. ಶ್ರೀ ಉವೆ ಡಾಕ್ಟರ್ ನರಸಿಂಹನವರ ಒಡ್ಬಡಿ ವೇದಾರ್ಥ ಸಂಗ್ರಹ ಮತ್ತು ಶ್ರೀಭಾಷ್ಯ ತತ್ವಮುಕ್ತ ಕಾಲಕ್ಷೇಪವನ್ನು ಕೂಡ ಮಾಡಿದ್ದಾರೆ. ಇದಲ್ಲದೆ ತಾವು ಸಹ ಅಧ್ಯಾಪನವನ್ನು ಅನೇಕ ಶಿಷ್ಯರಿಗೆ ವಾಲ್ಮೀಕಿ ರಾಮಾಯಣ ಶ್ಲೋಕಾರ್ಥಗಳೊಂದಿಗೆ ಪ್ರವಚನ ಮತ್ತು ಉಪನಿಷತ್ ಪ್ರಸ್ಥಾನ ಹಾಗೂ ಸ್ವಾಮಿ ದೇಶಿಕರ ಸ್ತೋತ್ರಗಳಿಗೆ ಪ್ರವಚನ ಸಾಗುತ್ತಾ ಇದೆ. ಮನೆಯಲ್ಲೇ ಆನ್ಲೈನಲ್ಲಿ ಪಾಠ ನಡೆಸ್ಕೊಡ್ತಾ ಇದ್ದೀವಿ ನಾವಿಬ್ಬರೂ. ಅವರು ಅದರಲ್ಲಿ ರಾಮಾಯಣವನ್ನು ಈಗಷ್ಟೇ ನಾವು ಒಂದು 10 ವರ್ಷಗಳ ದೀರ್ಘಕಾಲ ರಾಮಾಯಣ ಮುಗಿಸಿ ಈಗ ಪಟ್ಟಾಭಿಷೇಕವೂ ಆಯಿತು ಸದ್ಯದಲ್ಲೇ. ಶ್ರೀಯುತರಿಗೆ ಮಲ್ಲೇಶ್ವರಂ ವೇದಧರ್ಮ ಪರಿಪಾಲನಾ ಸಭೆಯಿಂದ ವೇದಭೂಷಣ ಎಂಬ ಬಿರುದನ್ನು, ಹಾಗೆ ಪೌಂಡರೀಕಪುರದ ಸ್ವಾಮಿಗಳು ವೇದರತ್ನಮಣಿ ಎಂಬ ಬಿರುದನ್ನು ಕೊಟ್ಟಿರ್ತಾರೆ. ತಿರುಪತಿ ದೇವಸ್ಥಾನವರು ಪ್ರಾಯೋಜನೆ ಮಾಡುವಂಥ ಅನೇಕ ಕಾರ್ಯಕ್ರಮಗಳಲ್ಲೂ ಇವರು ಉಪನ್ಯಾಸಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ಈಗ 2 ವರ್ಷದಿಂದ ತಿರುಪಾವಳಿ ಉಪನ್ಯಾಸವನ್ನು ಕೂಡ ಇವರು ಆಯೋಜಿಸಿರೋ TTD ಅವರ ಆಯೋಜನೆ ಮೂಲಕ ಈ ಥರ ಆಂಡಾಳ್ ಸಮಿತಿಯವರು ಈ ಸತಿ ನಮಗೆ ಆಯೋಜಕರಾಗಿ ನಮಗೆ ಏರ್ಪಾಡು ಮಾಡಿಕೊಟ್ಟಿದ್ದಾರೆ. ಇಷ್ಟು ಹೇಳಿ ಅವರ ಕಿರುಪರಿಚಯವನ್ನು ಮುಗಿಸ್ಕೊಳ್ತೀನಿ. ಮತ್ತೊಮ್ಮೆ ಈ ಆಂಡಾಳ್ ಸಮಿತಿಗೂ ಹಾಗೂ
ಕಾರಂಜಿ ದೇವಸ್ಥಾನದ ಸಮಿತಿಗೂ ಇಬ್ಬರಿಗೂ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಾಗವತ ಗೋಷ್ಠಿಗೆ ನಾನು ಅನನ್ಯ ನಮಸ್ಕಾರಗಳನ್ನು ತಿಳಿಸ್ಕೊಂಡು ಈ ಪರಿಚಯ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತೀನಿ. ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಅವರು ಏನೇನು ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ ಬಗ್ಗೆ ನಿಂತ್ಕೊಂಡಿದ್ರು. ಹತ್ರ ಅನ್ಯೋನ್ಯವಾಗಿ ಇಬ್ಬರು ಗಣಪತಿ ದಿವ್ಯ ದಂಪತಿಗಳನ್ನು ನೋಡೋಕ್ಕೆ ತುಂಬ ಅಪರೂಪ. ಅದಕ್ಕೆ ಅದು ತುಂಬ ಅಪರೂಪ. ಅದರಿಂದ ಈ ಗೋವಿಂದ ಸೇಮ್ ಇದನ್ನ ಥರ ಪಾಟ್ ಆ ಥರ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಷ್ಟು ಹೋಲಿಕೆ ಬರಲ್ಲ. ಅವರು ತುಂಬ ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಪ್ರಪಂಚದಲ್ಲಿ ಹೇಗೆ ಗರ್ಭಗಳು ಇರಬೇಕು ಅಂತ. ತುಂಬ ನಮಗೆ ತುಂಬ ಪುಣ್ಯಗಳು ಉಟ್ಕೊಂಡು ಇಷ್ಟು ಬಂದು ಏನು ನಮಗೆಲ್ಲ ಒಳ್ಳೆ ಇದನ್ನು ಔಷಧಿ ಕೊಡ್ತಾ ಇದ್ದಾರೆ. ನಮಗೆಲ್ಲ ಪುಣ್ಯ ಮಾಡಿದ್ದೀವಿ. ಸೊ ಅದನ್ನು ನಾವು ನೆನಪಲ್ಲಿ ಇಟ್ಕೊಂಡು ಅದು 30 ದಿವಸನೂ ಬಂದು ಚೆನ್ನಾಗಿ ನಡೆಸಿಕೊಡ್ಬೇಕು. ಜನರಿಂದ ತಾನೇ ಪ್ರಸಿದ್ಧ ಆಗೋದು. ಅದರಿಂದ ನಮಸ್ಕಾರ. ತುಂಬ ಚೆನ್ನಾಗಿ ಧನ್ಯವಾದಗಳು. ನಾನು ಈ ಆಂಡಾಳ್ ಸಮಿತಿಯ ಸದಸ್ಯ ಥರನೇ ಆಗ್ಬಿಟ್ಟಿದ್ದೀನಿ. ನಿಮ್ಮ ಪರವಾಗಿ ನಾನು ಕೇಳ್ತಾ ಇದ್ದೀನಿ. 30 ದಿವಸಗಳ ಕಾಲ ಈಗಲೇ ನಾನು ಶರಣಾಗತಿ ಮಾಡ್ಕೊಳ್ತಾ ಇದ್ದೀನಿ. ಆಂಡಾಳ್ ರಂಗವನ್ನು ಕೃಷ್ಣ ಸಮೇತವಾಗಿರೋ ದೇವರಿಗೆ ಅನಸ್ಯೂತವಾಗಿ ಎಲ್ಲರಿಗೂ ಕೇಳೋರಿಗೂ ಹೇಳೋರಿಗೂ ಆರೋಗ್ಯಕ್ಕೂ ಭಾಗ್ಯವನ್ನು ಕೊಟ್ಟು ಅನಸ್ಯೂತವಾಗಿ ಈ ಕಾರ್ಯಕ್ರಮ ನಡ್ಕೊಡ್ಲಿ ಅಂತ ಹೇಳಿಬಿಟ್ಟು ಶರಣಾಗತಿ ಮಾಡಿಕೊಂಡು ಅವ್ರಿಗೆ ಹೋಗಿ ಬೇರೆ ಯಾರಾದರೂ ಮಾತಾಡ್ತಾರ? ಕೇಳಿಸುತ್ತಾ ಇಲ್ಲಾರ್ದು? ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಕೃತಿ ರಾಮಾನುಜದಯ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಶ್ರೀಶೈಲೇಶದಯ ಪಾತ್ರಂ ದೀಪತ್ಯಾದಿಗುಣಾರ್ಣವಂ ಶ್ರೀಂದ್ರಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ಪ್ರಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣಂ ಶರಣಂ ಪ್ರಪದ್ಯೆ ಮಾತಃ ಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನಃ ಕುಲಪತೆ ಬಕುಳಾಭಿರಾಮಂ ಶ್ರೀಮತ್ತದಂಗ್ರೀಗಳಂ ಪ್ರಣಮಾಮಿ ಮೂರ್ಧ್ನಾಂ ಭೂತಂ ಸರಚ್ಚ ಮಹದಾತ್ಮಯಭಕ್ತನಾಥ ಶ್ರೀಭಕ್ತಿಸಾರಕುಲಶೇಖರ ಯೋಗಿವಾಹಾನ್ ಭಕ್ತಾಂಗ್ರಿರೇಣು ಪರಕಾಲಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ. ಶ್ರೀಮದ್ವೇದಾಂತರಾಮಾಗಮ್ಯಕರುಣಾಲಬ್ಧವೇದಾಂತೈಕ್ವಂ ಶ್ರೀಮಚ್ಛ್ರೀಪಾಸಯೋಗೀಶ್ವರ ಗುರುಪದಯೋ ಭಕ್ತಿತಸ್ಮಾತ್ಸಂಭಾರಂ ಶ್ರೀಮಚ್ಛ್ರೀರಂಗನಾಥಾದ್ವಯಂ ನಿಕೃಪಯಾ ಪ್ರಾಪ್ತಮೋಕ್ಷಾಶ್ರಮಂತಂ ಶ್ರೀಮದ್ವೇದಾಂತರಾಮಾನುಜಮಹಿಮಂ ಸಂಶ್ರಯೇ ದೇಶಿಕೇಂದ್ರಂ ಶ್ರೀಮತೆ ವೇದಾಂತರಾಮಾನುಜಮಹಾದೇಶಿಕಾಯ ನಮಃ. ಶ್ರೀಮತೆ ಪರಾಂಕುಶರಾಮಾನುಜಮಹಾದೇಶಿಕಾಯ ನಮಃ. ಶ್ರೀಮತೆ ಅನಂತರಾಂತರ್ಯ ಮಹಾದೇಶಿಕಾಯ ನಮಃ. ನೀಲಾತುಂಗಸ್ತನಗಿರಿತಟೇ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಹತ್ಯಂ ಸ್ವಂ ಶುಚಿಷತಚಿರಸಿದ್ಧಮಧ್ಯಾಪಯಂತಿ ಸ್ವೋಚ್ಛಿಷ್ಟಾಯಾಂ ಸೃಜನಿಗಳಿತಂ ಯಾವಲಾತ್ಕೃತ್ಯ ಭುಂಕ್ತೆ ರೋದಹತಸ್ಯೈನಮೈನಮಿದಂ ಭೂಜಯೇವಾಸ್ತು ಭೂಯಃ ಅನ್ನಮಯ புதுவையாண்டாளரங்கற்கு அந்த திருப்பாவை மறுபடியும் இன்னையாறு பாடை கொடுத்தாள் கற்பாமாலை பூமாலை சூடிக் கொடுத்தாளை சொல்லும் சூடிக் கொடுத்த சுடற்கொடிய தொல்பாவை ஆடியவள வந்த பல்வளையாய் நாடி நீர் வேங்கடவர்க்கு என்னை மாசம் அங்கடவான குலமந்தரக
येषां साक्षात् क्षमां करुणया कमलाभिवान्यां गोदामनन्यशरणं शरणं प्रपद्ये. ಇವತ್ತಿನ ಭಾಷಣ ಹೇಳ್ಕೊಂಡು ಮಾರಹೈಣಂ ಅದಿನಿರ್ನಿಂದನಂ ನಾಳ ನೀರಾಡಕ್ಕೋದೀರ್ ಕೋದುಮಿನೋ ನೀರೆಯಲಿ ಶ್ರೀರ್ಮಧುಮಾಯಿಪಾಡಿ ಸತ್ವಸಿರು ನೀರ್ವಾಳ್ பூர்வையை கொடுங்கொள்ளம் நங்கபோவன் குமரன் ஏராளம் சிங்கம் ஆர்மேலிக்கங்கள் தகுமதியம் போல் முகத்தான் நாராயணனே நமக்கே படைத்தருவான் ஆரோர் புகழப் படிந்தேரோ என்றாய். திரிபும்சத்வசாரமுபயம் நிஷ்கிருதகம் சமானம் கேதும் பிரதிமுஞ்சமானாக ऋतोगस्तन्वते कवयः प्रजानतीर्मध्ये छन्दसः पर्यन्ति भास्वतीः ज्योतिष्मती प्रतिमुञ्चते नभोरात्री देवी सूर्यस्य व्रतानि विपश्यन्ति पशवो जायमाना नानारूपान् मातुरस्याम् उपस्थे. ಇದು ಯಜುರ್ವೇದದ ಸಂಹಿತೆಯ 4ನೇ ಕಾಂಡದಲ್ಲಿ ಬರುವಂಥ ಒಂದು ಮಂತ್ರ. ಅದ್ಭುತವಾಗಿ ಆಂಡಾಳನ ಈ ವ್ರತಕ್ಕೆ ಹೊಂದುತ್ತೆ. ಇದರ ಅರ್ಥವನ್ನು ನಾನು ಮಂಗಳದ ದಿನ ಹೇಳ್ತೀನಿ. ಈ ವ್ರತಕ್ಕೆ ಸರಿಯಾಗಿ ಆಂಡಾಳ ವ್ರತಕ್ಕೆ ಈ ಗ್ರಂಥ ಬಂದಿದೆಯೋ ಅನ್ನೋ ಥರ ಅದ್ಭುತವಾಗಿದೆ. ಅದು ಬರೋದು ಯಜ್ಞಕ್ಕೆ, ಆದರೆ ತುಂಬ ಜನ ಹೊಂದುತ್ತೆ. ಅರ್ಥವನ್ನು ತಿಳ್ಕೊಳ್ಳೋಣ. ಅದಕ್ಕೆ ಇವಾಗ ಇವತ್ತು ಬಹಳ ಒಂದು ದಿನ ನಮಗೆ ನಿನ್ನೆ ಹಬ್ಬ ಆದ್ದರಿಂದ ಇಲ್ಲ ನಿನ್ನೆ ಶುರು ಮಾಡಬೇಕಾಗಿತ್ತು. ಉಪೋದ್ಘಾತನೇ ತುಂಬ ಉದ್ದವಾಗಿ ಬರುತ್ತೆ. ಇದಕ್ಕೆ ಅದು ಉಪೋದ್ಘಾತವೂ ಆಗಬೇಕು, ಆಮೇಲೆ ದನಿಯಣಿಗಳ ಶ್ಲೋಕಾನುಸಂಧಾನ ಆಗಬೇಕು, ಇವತ್ತಿನ ಪಾಶರು ಆಗಬೇಕು. ಬಹಳ ಕಷ್ಟ. ಅದು ಮೊದಲು 3-4 ಪಾಶರಕ್ಕೆ ತುಂಬ ಕಡಿಮೆ ಮಾಡಿದ್ರೆ ಇರೋದೇ ಅದು ಜೀವಾಳ. ಅದು ಮೊದಲನೇ ಪ್ರಾಶ್ನನೇ ಇಡೀ ತಿರುಪಾವೆ ಜೀವಾಳ ಮೊದಲನೇ ಪಾಶರದಲ್ಲೇ ಇದೆ. ನೋಡೋಣ, ಸ್ವಲ್ಪ ಹಾಗೆ 3-4 ದಿನದಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಇವತ್ತು ಖಂಡಿತ ಮುಗಿಯೋದಿಲ್ಲ ಅಷ್ಟೇ ಹೇಳ್ತೀನಿ. ಅದಕ್ಕೆ ಅದರಲ್ಲಿ ಅದರಿಂದ ಆಂಡಾಳ ಬಗ್ಗೆ ತುಂಬ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ತಿಳಿದಿರೋ ವಿಷಯವೇ. ಅದರಲ್ಲಿ ಬೇಕಾದ ಅನಂತ ವಿಷಯಗಳನ್ನು ಹೇಳೋಣ. ಆಂಡಾಳ ಜನನವನ್ನು ಹೇಳ್ಬಿಟ್ಟು ಮುಂದ್ಕೊಂಡು ಅದು ಆಂಡಾಳು ಹೊಳಿದು ಆಂಡಾದ ಆಷಾಢೆ ಪೂರ್ವಪಕ್ಷೇ ಚ ಅಥವಾ ಹೇಳುತ್ತಲ್ಲ ಚತುರ್ಥ್ಯಾಂ ಭೌಮವಾಸರೆ ಮಧ್ಯಾಹ್ನೇ ಪೂರ್ವಫಲ್ಗುನ್ಯಾಂ ತುಲಾಲಗ್ನೆ ಶುಭೇ ದಿನೇ ಲಕ್ಷ್ಮಾಂಶಾಲ್ ಲೋಕರಕ್ಷಾರ್ಥಂ ಗೋದಾಮ್ಯಾಸ್ತೋ ಜನಿ ಅಂದ್ಬಿಟ್ಟು ಹೇಳ್ತಾರೆ. ಗೋದಾ ಬಂದದ್ದು ಅಜನಿ. ಅಜನಿ ಅಂದರೆ ಹುಟ್ಟುದು ಯಾವಾಗ ಅಂದರೆ ಆಷಾಢ ಮಾಸದ ಪೂರ್ವ ಪಕ್ಷ ಅಂದರೆ ಶುಕ್ಲ ಪಕ್ಷದಲ್ಲಿ ಚತುರ್ಥಿಯಲ್ಲಿ ಅವತ್ತು ಮಂಗಳವಾರ. ಅವತ್ತು ಮಂಗಳವಾರ ದಿನ ಮಧ್ಯಾಹ್ನ ಪೂರ್ವ ಫಲ್ಗುನಿ ನಕ್ಷತ್ರ, ಪೂರ್ವ ನಕ್ಷತ್ರದಲ್ಲಿ ತುಲಾ ಲಗ್ನದಲ್ಲಿ ಆಂಡಾಳನ ಜನನವಾಯಿತು. ಅಂದರೆ ಆಂಡಾಳ ಬಂದು ಅಯೋನಿಜೆ. ಅಯೋನಿಜೆಯಿಂದ ಅಂದರೆ ಇದರಿಂದ ಬಂದಿದ್ದಲ್ಲ. ಇದರಲ್ಲಿ ಚಾಂದೋಗ್ಯ ಪರಿಷತ್ತಲ್ಲಿ ಪಂಚಾಗ್ನಿ ವಿದ್ಯೆ ಅಂತ ಬರುತ್ತೆ. ಪಂಚಾಗ್ನಿ ವಿದ್ಯೆಯಲ್ಲಿ ಯಾವ ಥರ ಮನುಷ್ಯರು ಸೃಷ್ಟಿಯಾಗಿದೆ ಅಂತ ಹೇಳುತ್ತೆ. ಅದರಲ್ಲಿ ಇದನ್ನು ಈ ಪಂಚಾಗ್ನಿ ವಿದ್ಯೆ ಈ ತಿರುಪಾವಿನಲ್ಲೇ ಬರುತ್ತೆ. ಬಂದಾಗ ವಿಶದವಾಗಿ ಹೇಳ್ತೀನಿ. ಅದರಲ್ಲಿ 5 ಅಗ್ನಿಯಲ್ಲಿ ಹೋಮ ಆಗುತ್ತೆ. ಕಡೆಯ ಅಗ್ನಿ ಪುರುಷಾಗ್ನಿ ಅಂತ ಅದು ಪುರುಷಾಗ್ನಿಯಿಂದ ಆ ಸ್ತ್ರೀ ಯೋನಿಯಲ್ಲಿ ಆ ಅಗ್ನಿಯಲ್ಲಿ ಆಹುತಿಯಾಗಿ ನಮ್ಮ ನಾವುಗಳೆಲ್ಲ ಯೋನಿಜರು ನಾವು. ಅದು ಇವಳು ಅಯೋನಿಜ. ಇವಳು ಪಂಚಾಗ್ನಿಯಿಂದ ಬಂದವಳಲ್ಲ, ಇವಳು ಅಯೋನಿಜ, ಭೂಮಿಯಿಂದ ಹಾಗೆ ಬಂದವಳು. ಹಾಗೆ ಅದಕ್ಕೋಸ್ಕರ ಅದಕ್ಕೆ ಆ ಹೆಸರಲ್ಲೇ ಬಹಳ ಅದ್ಭುತವಾಗಿದೆ ಹೆಸರು. ಗೋದಾ ಅಂತ ಅವರು ಪೆರಿಯಾಳ್ವಾರ್ಗೆ ಬಹಳ ಪೆರಿಯಾಳ್ವಾರ್ ಅಂದರೆ ಬರೀ ದೊಡ್ಡ ಅಂತ ಅರ್ಥ ಅಲ್ಲ, ದೊಡ್ಡ ಅಂದರೆ ಉನ್ನತ ವ್ಯಕ್ತಿತ್ವ ಉಳ್ಳವರು ಅಂತ ಅರ್ಥ. ಅದಕ್ಕೆ ಆಳ್ವಾರ್ಗಳಲ್ಲಿ ಪೆರಿಯಾಳ್ವಾರ್ ಅಂತ ಅವ್ರು ಹೇಳಿದ ಅವರು ಮಹಾಜ್ಞಾನ. ಅವರು 4 ವೇದಗಳನ್ನು ಅಧ್ಯಯನ ಮಾಡಿದವರು, ತಮಿಳು ಪ್ರಬಂಧ ಮಾಡಿದವರು, 4 ವೇದವನ್ನು ಅಧ್ಯಯನ ಮಾಡಿದವರು. ಹಾಗಾಗಿ ತನ್ನ ಮಗಳಿಗೆ ಗೋದಾ ಅಂತ ಇಟ್ಟಿರೋದಕ್ಕೆ. ಆ ಗಾಮ್ ಅನ್ನೋದು ಸಂಸ್ಕೃತದಲ್ಲಿ ಅದಕ್ಕೆ 18 ಅರ್ಥಗಳಿದೆ. ಆ ಗಾಮ್ ಅನ್ನೋದು ಆ ಪದಕ್ಕೆ ಗಾಮ್ ಅಂದ್ರೆ ಗೋವು ಅಂತ ಆಗುತ್ತೆ, ಗಾಮ್ ಅಂದ್ರೆ ವೇದ ಆಗುತ್ತೆ, ಗಾಮ್ ಅಂದ್ರೆ ಮಾತು ಅಂತ ಆಗುತ್ತೆ, ಆಮೇಲೆ ಗಾಮ್ ಅಂದ್ರೆ ರಕ್ಷಣೆ ಅಂತ ಆಗುತ್ತೆ, ಇಂದ್ರ ಎಷ್ಟು ಆ ಗಾಮ್ ಅನ್ನೋದಕ್ಕಂತೂ ತುಂಬ ಅರ್ಥಗಳಿದೆ ಅದಕ್ಕೆ. ಇವಳಿಗೆ 2 ಗಾಮ್ ದದಾತೀತಿ ಗೋದಾ ಅಂದ್ಬಿಟ್ಟು. ಗಾಮ್ ಅಂದರೆ ವಾಚ, ಎಲ್ಲರಿಗೂ ಮಾತನ್ನು ಕೊಡುವವಳು ಅವಳು. ತಾನೇ ಚೆನ್ನಾಗಿ ಮಾತನ್ನು ಕೊಡುವವಳಿಗೆ ಮಾತಾಡೋಕ್ಕೆ ಬರೋದಿಲ್ಲ, ಚೆನ್ನಾಗಿ ಮಾತಾಡಬಲ್ಲವಳು, ಎಲ್ಲರಿಗೂ ವಾಕನ್ನು ಕೊಡುವವಳು ಅದು ಅಂದ್ಬಿಟ್ಟು ಅಂತ. ಆಮೇಲೆ ಅವಳು ಗಾಮ್ ಅಂತಂದರೆ ಅವಳು ತನ್ನ ಸೂಕ್ತಿನ್ ದದಾತಿ ಇತಿ ಗೋದಾ ಅಂದ್ಬಿಟ್ಟು, ಸೂಕ್ತಿಯನ್ನು ಕೊಟ್ಲಲ್ಲ ಅದರಿಂದಾನು ಗೋದಾ ಅಂದ್ಬಿಟ್ಟು ಅಂತ ಅದು ಹೇಳ್ತಾ ಅದಕ್ಕೆ. ಆಮೇಲೆ ಇದಕ್ಕೆ ಅದ್ಭುತವಾಗಿ ಋಗ್ವೇದದಲ್ಲಿ ಒಂದು ಮಂತ್ರ ಬರುತ್ತೆ, ಗೋದಾ ಅಂತ ಪದದಲ್ಲೇ ಬರುತ್ತೆ, ಅರ್ಥ ಬೇರೆ. ಆದರೆ
ಆದರೆ ಹೊಂದುತ್ತೆ ಈ ಗೋದ ಇದಕ್ಕೆ. ಉಪನಸ್ಸವನಾಗ ಹಿ ಸೋಮಶ್ಚ ಸೋಮಪಾಃ ಪಿಬಾನ್ ಗೋದಾ ಇದೆ ಮತೋ ಮಧ್ವಃ ಅಂದ್ಬಿಟ್ಟು ಅಂತ ಅಂದರೆ ಗೋದ ಅಂದರೆ ಜ್ಞಾನ ಭಕ್ತಿ ಇದಕ್ಕೆ ಸಾಯಿನರು ಭಾಷೆ ಇದು. ಸಾಯಿನರು ಋಗ್ವೇದಕ್ಕೆ ಭಾಷೆ ಬರೆಯುವಾಗ ಗೋದಾನಕ್ಕೆ ಜ್ಞಾನ ಭಕ್ತಿ ವೈರಾಗ್ಯ ಮಾಡಿದ್ದಾರೆ. ಗೋದ ಅಂದರೆ ಗೋ ಅನ್ನೋದಕ್ಕೆ ಜ್ಞಾನ ಒಂದು ಅರ್ಥ ಇದೆಯಲ್ಲ, ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೂಡಿದ ಸವನಾಗಿ ಹೇಳಿದ್ರೆ ಆತ್ಮೈಶ್ವರ್ಯ. ಐಶ್ವರ್ಯ ಅಂದರೆ ಆತ್ಮ ಐಶ್ವರ್ಯ ಇದು. ಇದನ್ನು ಉಳ್ಳಂತ ಇದನ್ನು ನಮಗೆ ಕೊಟ್ಟು ನಮ್ಮ ವ್ರತವನ್ನು ಪೂರ್ಣಗೊಳಿಸುವಂಥ ಈ ಮಂತ್ರ ಅರ್ಥ. ಇದು ಮಂತ್ರದ ಅರ್ಥ ಅಲ್ಲಿ ಈ ಗೋದೆ ಎಷ್ಟೆಲ್ಲ ಹೋಗುತ್ತೆ. ಗೋದೆನೂ ಒಂದು ವ್ರತ ಮಾಡ್ತಾಳೆ. ಅದರಿಂದ ಗೋದೆ ಈ ಒಂದು ಜ್ಞಾನಭಕ್ತಿ ವೈರಾಗ್ಯ ಕೂಡಿದ ಗೋದೆ ಈ ಆತ್ಮಗುಣವನ್ನು ಎಲ್ಲರಿಗೂ ಕೊಟ್ಟು ಈ ವ್ರತ ಅನ್ನೋದು ಇಲ್ಲಿ ನೆಪ ಮಾತ್ರಕ್ಕೆ ಆ ನಂದರೋಜಿ ಕೆರೆದು ನಮಗೆ ಮುಂದಿನ ಭಾಷೆಗಳು ವೈಯತ್ತು ವಾಯು ಹೇಳಿಬರುತ್ತೆ. ಲೋಕದ ಜನರೆಲ್ಲರಿಗೂ ಹೇಳಿದಂತಹ ಇದು. ಅದರಿಂದ ಇದನ್ನು ಅದಕ್ಕೆ ಸೋಮಂ ಪಿಬ ಅಂತ. ಯಾಗಗಳಲ್ಲಿ ಸೋಮರಸವನ್ನು ಅಗ್ನಿ ಕೊಡ್ತಾರಲ್ಲ, ಅಗ್ನಿಯಿಂದ ಅಗ್ನಿ ರೂಪವಾಗಿ ಭಗವಂತನ ಕೊಡೋದು. ಈ ಸೋಮರಸವನ್ನು ಕೊಡು ನಮಗೆ ಈ ಆತ್ಮೈಶ್ವರ್ಯ ಜ್ಞಾನ ಭಕ್ತಿ ಇಲ್ಲ ಆತ್ಮೈಶ್ವರ್ಯವನ್ನು ಕೊಡುವಂತ ಭಗವಂತನ ಕೇಳೋದು. ಆ ಮಂತ್ರ ಇದಕ್ಕೆ ಹೊಂದುತ್ತೆ. ತಮಿಳಲ್ಲೂ ಸಹ ಅದರಲ್ಲಿ ತಮಿಳಾಗಿ ಇದ್ರ ಪ್ರಕಾರ ಅವರ ಗೋದೈ ಅಂದರೆ ಅದಕ್ಕೆ ತೊಂಗಲ್ ಕೊಂಡೈ ಮಾಲೆ ಅಂತ 3 ಅರ್ಥ ಬರುತ್ತೆ. 3 ಹೊಂದುತ್ತೆ ಅವಳಿಗೆ. ಮಾಲೆ ತಾನೇ ಮಾಲೆಯನ್ನು ಮಾಡಿಕೊಟ್ಟವಳು. ಈ ಗೋದಾ ಕೊಂಡೆ ಫೇಮಸ್, ಎಲ್ಲರಿಗೂ ಗೊತ್ತಾಗಿದೆ ಅದಕ್ಕೆ. ಹಾಗಾಗಿ ಆ ಗೋದೆಯನ್ನು ತಮಿಳು ಪದದಲ್ಲೂ ಹೊಂದುತ್ತೆ, ಅದು ಇದರಲ್ಲೂ ಹೊಂದುತ್ತೆ ಇದರಲ್ಲಿ ಅದೇ ಕಡೆಗೆ. ಆಮೇಲೆ ಇದು ಯಾತಕ್ಕೆ ಇದು ತಿರುಪಾವಾಗಿ ಎಷ್ಟು ಒಂದು ಮಹತ್ವವನ್ನು ಅಂದರೆ ಭಾಷ್ಯಕಾರರಿಗೆ ತುಂಬ ಬೇಕಾದ್ದು ಒಂದು ಪ್ರತೀತಿ ಇದೆ. ಭಾಷ್ಯಕಾರರು ಹೇಳ್ತಾ ಇದ್ರು ಅಂತ. ಭಾಷ್ಯಕಾರರು ಎಲ್ಲಿದು ಯಾವ್ದಿದ್ದಾರೆ ತಿರುಪಾವಿಗೆ ಪೂರ್ಣವಾಗಿ ವ್ಯಾಖ್ಯಾನ ಮಾಡೋದು ಸಾಧ್ಯವಿಲ್ಲ ಅಂತ ಅವರೇ ಹೇಳ್ದ ಅಂದರೆ ಇನ್ನು ಬಾಕಿಯವರಿಗೆಲ್ಲ ಏನು ತಿರುಪಾವಿಗೆ ಪೂರ್ಣವಾಗಿ ಇಷ್ಟೇ ಇನ್ಮೇಲೆ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಅಂತ. ಇದು ರಾಮಾಯಣಕ್ಕೆ ಹೇಳ್ತಾರೆ. ಅದಕ್ಕೆ ರತ್ನಮಿವ ಸಾಗರ ಹೇಗೆ ರತ್ನವನ್ನು ಸಮುದ್ರದಲ್ಲಿಂದ ಆಳದಿಂದ ಎಷ್ಟು ತೆಗೆದರೂ ಬರುತ್ತಲ್ಲ ಆ ಥರ ಈ ಗೋದೆ ತಿರುಪಾವಿನಲ್ಲಿ ಆಳವಾಗಿ ಅನೇಕ ಅರ್ಥಗಳು ಬರುತ್ತೆ. 30 ಭಾಷೆಗಳೇ ಆದರೂ ಸಹ ಇದರಲ್ಲಿ ವೇದ ಮಂತ್ರಗಳು ಹೇಳ್ಕೊಂಡು ಅನುಭವಿಸ್ತಾವಣ. ವೇದ ಮಂತ್ರಗಳು ಬರುತ್ತೆ, ಉಪನಿಷತ್ತು ಮಂತ್ರಗಳೆಲ್ಲ ಬರುತ್ತೆ. ಆಮೇಲೆ ನಮ್ಮ ಲೋಕಾರೂಢಿಯಾಗಿ ಬರುತ್ತೆ, ಭಗವತ್ ಶಾಸ್ತ್ರ ಬರುತ್ತೆ ಇದಕ್ಕೆ. ಅದಲ್ಲದೆ ಅವರ ತಂದೆ ಪೆರಿಯಾಳ್ವಾರ್ ಬಂದು ಕಲ್ಪಸೂತ್ರಕಾರರು. ಕಲ್ಪಸೂತ್ರ ಅಂದರೆ ವೇದಕ್ಕೆ 6 ಅಂಗ: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ, ನಿರುಕ್ತ ಮತ್ತು ಕಲ್ಪ ಅಂದ್ಬಿಟ್ಟು ಅಂತ ಈ 6 ಅಂಗಗಳು. ಅದರಲ್ಲಿ ಕಲ್ಪ ಅನ್ನೋದು ಯಜ್ಞ ವೇದಿಕೆಯನ್ನು ಹೇಗೆ ನಿರ್ಮಾಣ ಮಾಡೋದು, ಯಜ್ಞಕ್ಕೆ ಎಷ್ಟು ಒಂದು ವೇದಿಯಿಂದ ಇನ್ನೊಂದಿಗೆ ಎಷ್ಟು ಅಳತೆ ಮಿಲಿಮೀಟರು ಸೆಂಟಿಮೀಟರು ಇಲ್ಲ ಅಷ್ಟು ಇದು ಇವತ್ತಿನ ಜಾಮೆಟ್ರಿ ಏನಿದೆಯೋ ಎಲ್ಲವೂ ಅದ್ರಲ್ಲಿ ಬರುತ್ತೆ. ಅದು ಇವ್ರು ನೋಡ್ಬೇಕು ಎಲ್ಲ ಇವರು ಆಮೇಲೆ ಕಂಡು ಹಿಡಿದ್ರು ಅದು ನೋಡಿ ಗೊತ್ತಿಲ್ಲ. ನಿಮ್ಮ ಟ್ರಯಾಂಗಲ್ಲು ಟ್ರಗೀಸ್ ಎಲ್ಲವೂ ಅದ್ರಲ್ಲಿ ಬರುತ್ತೆ. ಅದರಲ್ಲಿ ಆ ಕಲ್ಪಸೂತ್ರದಲ್ಲಿ ಯಾವ ಥರ ಮಾಡಬೇಕು, ಎಲ್ಲೆಲ್ಲಿ ಯಾವ್ಯಾವ ವ್ಯಕ್ತಿಗಳು ಎಲ್ಲೆಲ್ಲಿ ಕೂತ್ಕೋಬೇಕು, ಅವರ ವೇದಿ ಯಾವ ಥರ ಇರಬೇಕು. ಆಮೇಲೆ ಕೆಲವು ಗರುಡ ಚಯನ ಅಂತ ಬರುತ್ತೆ. ಆ ಚಯನ ಅಂದರೆ ಗರುಡನ ಆಕಾರದಲ್ಲಿ ಇರುತ್ತೆ ವೇದಿ. ಅದಕ್ಕೆ ಸ್ತರಗಳು 3 ಸ್ತರ, 5 ಸ್ತರ, 7 ಸ್ತರ ಮಾಡೋದು, 720 ಇಟ್ಟಿಗೆ ಮಾಡೋದು. ಆ ಯಾವ್ಯಾವ ಇಟ್ಟಿಗೆ ಎಲ್ಲೆಲ್ಲಿ ಇಡಬೇಕು, ಅದು ಇಟ್ಟಂದ್ರೆ ಕರೆಕ್ಟ್ ಆ ಇಟ್ಟಿಗೆ ಯಾವ ಥರ ಮಾಡಬೇಕು. ಆ ಗರುಡನ ಮುಖದ ಥರನೇ ಬರುತ್ತೆ. ಯಾರಾದ್ರೂ ನೋಡಿರ್ಬೋದು. ಅಂದರೆ ಇದನ್ನು ಆಪ್ತೋರ್ಯಾಮ ಇಲ್ಲಾಂದರೆ ವಾಜಪೇಯ ಮಾಡುವಾಗ ಮಾತ್ರ ಇದರಲ್ಲಿ ಮಾಡ್ತಾರೆ. ಇದರಲ್ಲಿ ಗರುಡ ಚಯನ ಅಂತ ಹೇಳ್ತಾರೆ. ಆ ಗರುಡನ ಆಕಾರದಲ್ಲೇ ಇರುತ್ತೆ ವೇದಿ, ಅದರಲ್ಲೇ ಅದ್ಮೇಲೆ ಹೋಮ ಮಾಡಬೇಕು. ಅಷ್ಟೆಲ್ಲ ಹೇಳೋವಂಥದ್ದು ಕಲ್ಪಸೂತ್ರ. ಅವಳು ಚಿಕ್ಕ ವಯಸ್ಸಿಗೆ ಎಲ್ಲವನ್ನೂ, ಯಾಕೆಂದರೆ ಮೇಧಾವಿ ಹೇಳ್ಬೇಕು, ಎಲ್ಲವನ್ನೂ ಹೇಳ್ಕೊಟ್ಟಿದ್ರು. ಈ ತಿರುಪಾವಿನಲ್ಲಿ ನೀವು ಅನುಭವಿಸ್ಬೋದು. ಆ ಛಾಯೆ, ಶೌತದ ಛಾಯೆ ಕೂಡ ಅದರಲ್ಲಿ ಕಾಣುತ್ತೆ. ಆ ಶೌತದ ಏನೇನಿದೆ ಆ ಛಾಯೆಯನ್ನು ಕಾಣುತ್ತೆ. ಆ ಶೌತ ಅಂದರೆ ಶ್ರುತಿಯಲ್ಲಿ ಹೇಳಿರುವುದು ಶೌತ, ಸ್ಮೃತಿಯಲ್ಲಿ ಹೇಳಿರುವುದು ಸ್ಮಾರ್ತ. ಸ್ಮೃತಿ ಅಂದರೆ ಋಷಿಗಳು ನಮಗೆಲ್ಲ ವೇದವನ್ನು ತಿಳ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ತಾವು ಕಂಡು ಹಿಡಿದು ಆಯಾಯ ಶಾಖೆಗೆ ಯಜುರ್ವೇದ, ಋಗ್ಯಜುರ್ ಸಾಮಕ್ಕೆ ಆಯಾಯ ಶಾಖೆಗೆ ಅವರು ಬರೆದರು 4 ಒಂದು ಧರ್ಮಸೂತ್ರ, ಒಂದು ಕೃತ್ಯ ಸೂತ್ರ, ಒಂದು ಶ್ರೌತ ಸೂತ್ರ, ಇನ್ನೊಂದು ಕಲ್ಪಸೂತ್ರ. ಆಯಾ ಇದಕ್ಕೆ ಧರ್ಮಸೂತ್ರ ಅಂದು ಏನೇನು ಧರ್ಮದಿಂದ ಏನು ಅದನ್ನು ಹೇಳ್ಕೊಡುತ್ತೆ. ಅದು ಕೃತ್ಯ ಸೂತ್ರ ಅಂದರೂ ಇದೆ. ಈಗ ನಾವು ಶ್ರೌತದಲ್ಲಿ ಏನಾದರೆ ಅಗ್ನಿಹೋತ್ರಾದಿಗಳು, ಇಷ್ಟಿಗಳು, ಸೋಮಯಾಗಗಳು ಅದು ಹೇಳುತ್ತೆ. ಇಲ್ಲಿ ಕೃತ್ಯ ಸೂತ್ರದಲ್ಲಿ ಔಪಾಸನ, ಸ್ಥಾಲಿಪಾಕ ಮತ್ತು ವೈಶ್ವದೇವ ಈ ಥರನ್ನ ಹೇಳುತ್ತೆ. ಇದು ಅದನ್ನು ತಿಳಿ ಮಾಡಿ ಕೊಟ್ಟರು, ಇದನ್ನೆಲ್ಲ ಹೇಳುತ್ತೆ ಅದು. ಆಮೇಲೆ ಶ್ರೌತ ಸೂತ್ರ ಅಂದು ಯಾಗವನ್ನು ಮಾಡೋದಕ್ಕೆ ಏನೇನು ಮಂತ್ರಗಳು ಅದು
ಕಲ್ಪಸೂತ್ರ ಅಂದರೆ ಯಜ್ಞ ನಿರ್ಮಿಕೆ ಮಾಡೋದಕ್ಕೆ ಆ ಕಲ್ಪಸೂತ್ರಕಾರರು ಇವರು. ಇವತ್ತು ಅವರು ಈಗ ಒಂದು ಸುಂದರರಾಮ್ ವಾಜಪೇಯಿ ಅಂತಿದ್ದಾರೆ ತಮಿಳುನಾಡು, ಬಹಳ ಅದ್ಭುತ, ಬಹಳ ದೊಡ್ಡ ವ್ಯಕ್ತಿ ಅವರು ಎಲ್ಲವೂ. ಅವರು ಹೇಳ್ತಾ ಇದ್ರು ಅಂತ, ಈಗ ಅವ್ರಿಗೆ ಯಾವುದೋ ಒಂದು ಓಲೆ ಚೂಡಿ ಸಿಕ್ಕಿದಂತೆ, ಆ ಓಲೆ ಗರಿನಲ್ಲಿ ನಮ್ಮ ಪೆರಿಯಾಳ್ವಾರ್ ಬರೆದಂಥ ಕಲ್ಪಸೂತ್ರ ಸಿಕ್ಕಿದೆ ಅಂತ ಅವರು ನಮ್ಮ ಶ್ರೀ ವೈಷ್ಣವ ಆಚಾರ್ಯರಿಗೆ ಅವ್ರು ಹೇಳ್ದಂತೆ, ನನಗೆ ಸಿಕ್ಕಿದೆ, ಅದನ್ನು ಅಧ್ಯಯನ ಮಾಡ್ತಾ ಇದ್ದೇನೆ ಅಂತ. ಇದು ಸುಮ್ಮನೆ ಐತಿಹ್ಯದಿಂದ ಹೇಳಿದ್ದಲ್ಲ, ನಿಜವಾಗಲೂ ಕಲ್ಪಸೂತ್ರಕಾರರು ಮತಕ್ಕೆ ಅವ್ರು ಸಿಕ್ಕಿದೆ ಅಂದ್ಬಿಟ್ಟು ಅಂತದ್ದು. ಹಾಗಾಗಿ ಇದನ್ನು ಅವರು ಎಲ್ಲ ಹೇಳ್ತಾರೆ. ಇದರ ಅನುಭವಿಸೋಣ, ಹೇಗೆ ಗಾದೆಗೆ ಈ ಶ್ರೌತದ ಛಾಯೆ ಇದರಲ್ಲಿದೆ ಅನ್ನೋದು ಅದನ್ನು ಕೂಡ ಅನುಭವಿಸೋಣ ಅದರಲ್ಲಿ. ಹಾಗಾಗಿ ಆಮೇಲೆ ಅದಕ್ಕೆ ಉಪನಿಷತ್ತು ಅಂದರೆ ವೇದದ ಅಂಗ. ವೇದದಲ್ಲಿ ಎಲ್ಲವೂ ಬರುತ್ತೆ. ವೇದದಲ್ಲಿ ಏನು ಮಾಡಬೇಕು, ಯಾವ ಫಲಕ್ಕೆ ಬಂದರೆ ಯಾವ ಯಾಗ ಮಾಡಬೇಕು. ಸ್ವರ್ಗ ಕಾಮೋ ಜ್ಯೋತಿಷ್ಠೋಮಂ ಯಜೇತ ಅಂತ, ಸ್ವರ್ಗ ಬೇಕಾದವನು ಜ್ಯೋತಿಷ್ಠೋಮ ಯಾಗವನ್ನು ಮಾಡಿ, ಪುತ್ರ ಬೇಕಾದವನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ, ಪಶುಕಾಮನಾದವನು ಅದಕ್ಕೊಂದು ಎಲ್ಲವೂ ಹೇಳ್ಕೊಂಡ್ಬಿಡುತ್ತೆ ಅದು. ಆದರೆ ಇವೆಲ್ಲವೂ ಲೌಕಿಕವಾದಂಥ ವಿಷಯ. ವೇದಾಂತ ಅಂದರೆ ವೇದ ಶಿರ ಅಂತಲೂ ಹೇಳ್ತಾರೆ. ಉಪನಿಷತ್ತಲ್ಲಿ ಎಲ್ಲ ಹೇಳಿದ್ದು ಲೋಕದಲ್ಲಿ ಇರೋದಕ್ಕೆ, ಆದರೆ ಮುಕ್ತಿ ಪಡೆಯೋದಕ್ಕೆ ಇದು ಯಾವುದೂ ಪ್ರಯೋಜನವಾಗಲ್ಲ ಅಂತ ವೇದಾಂತ ಉಪನಿಷತ್ತು ಒಂದು ಮುಕ್ತಿಯ ವಿಷಯವನ್ನೇ ಹೇಳ್ತಾರೆ, ಉಪಾಸನೆ ಮಾಡಿ ಹೇಗೆ ಮೋಕ್ಷವನ್ನು ಪಡೆಯಬೇಕು ಅಂತ. ಹಾಗಾಗಿ ಈ ಗೋಧೆಯು ಸಹ ಇದಕ್ಕೆ ವೇದಾಂತ ದೇಶಕ್ಕೆ ಗೋಧೋಪನಿಷತ್ ಅಂತಲೇ ಅವರು ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಭಗವಂತ ಹೇಳಿದ್ದು ಅದು ಭಗವದ್ಗೀತೆ, ತಾಯಿ ಹೇಳಿದ್ದು ಭಗವತಿ ಗೀತೆ ಅಂತ ಅವ್ರು ಹೇಳಿದ್ದಾರೆ. ಇದರಲ್ಲಿ ಇದು ಭಗವತಿ ಗೀತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಉಪನಿಷತ್ ಮಂತ್ರಗಳು ಬರುತ್ತೆ ಅದಕ್ಕೆ ಯಾಕೆ ಉಪನಿಷತ್ ಸ್ವಾವಿದ್ಯಾ ಯಾ ವಿಮುಕ್ತಯೇ ಅಂತ. ಅಂದರೆ ವಿದ್ಯೆ ಅಂದರೆ ಯಾವುದಪ್ಪ ಅಂದರೆ ನಾವಾದಂಥ ಈ ಇಂಜಿನಿಯರಿಂಗ್ ಡಿಗ್ರಿ ಈ ವಿದ್ಯೆಗಳೆಲ್ಲ, ಇಲ್ಲ ವೇದಗಳನ್ನ ಬೇರೆ ಯಾಗಗಳು ಅದು ವಿದ್ಯೆ ಅಲ್ಲ. ಸ್ವಾವಿದ್ಯಾ ಯಾ ವಿಮುಕ್ತೆ, ಯಾವ ವಿದ್ಯೆ ನಮಗೆ ಮುಕ್ತಿಯನ್ನು ಕೊಡುತ್ತೋ ಅದೇ ವಿದ್ಯೆ ಅಂದ್ಬಿಟ್ಟು ಅಂತ. ಬಾಕಿದೆಲ್ಲ ಜ್ಞಾನ ಅಂತ ಹೇಳೋದು, ವಿದ್ಯೆ ಅಲ್ಲ. ಸೊ ಅದರಲ್ಲಿ ಇದು ಈ ಉಪನಿಷತ್ತೆಲ್ಲ ಹೇಳ್ತಾ ಇದಕ್ಕೆ. ಯಾಕೆಂದರೆ ಶ್ರುತಿಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಎಷ್ಟೇ ನೀವು ಮಾಡಿದ್ರೂ ಅದಕ್ಕೆ 6 ಅಂಗಗಳು ಅಧ್ಯಯನ ಮಾಡಿರಬೇಕು. ಅದಕ್ಕೆ ಛಂದಸ್ಸು ಅಂತ ಇರಲ್ಲ. ಛಂದಸ್ಸು ಅಂದ್ರೆ ಚದಿರು ಧಾತು. ಚದಿರು ಅಂದರೆ ಹೊದಿಕೆ ಅಂತ ಮುಚ್ಕೊಂಡ್ಬಿಡುತ್ತಂತೆ. ಅದು ಎಲ್ಲರಿಗೂ ಅರ್ಥವನ್ನು ಕೊಡೋದಿಲ್ಲ. ಅದು ಒಬ್ಬೊಬ್ಬರಿಗೆ ಅವರವರಿಗೆ ಇದಕ್ಕೆ ಶಂಕರ ರಾಮಾನುಜರಿಗೆ ತಿಳಿದಂಥ ಅರ್ಥ, ಇಲ್ಲ ವೇದವ್ಯಾಸರಿಗೆ ತಿಳಿದಂಥ, ಇಲ್ಲ ಅಂದರೆ ಪರಾಶರ ವಿಶ್ವಾಮಿತ್ರರು ವ್ಯಾಸಿಷ್ಠರಿಗೆ ತಿಳಿದ ಅರ್ಥ ಬೇರೆ ಬೇರೆ, ಅವರಿಗೆ ಆ ಥರ ತೋರಿಸ್ಕೊಡಂತ ಇದು. ಹಾಗಾಗಿ ಈ ಋಷಿಗಳು ಏನು ಮಾಡಿದ್ರು, ಮುಂದಿನ ಪೀಳಿಗೆಗೆ ಇದು ಅರ್ಥ ಆಗಲ್ಲ ಅಂತ ಸ್ಮೃತಿಗಳನ್ನು ಬರೆದ್ರು. ಆಮೇಲೆ ಇತಿಹಾಸ ಪುರಾಣಗಳನ್ನು ಅವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಇತಿಹಾಸ ಪುರಾಣಾಭ್ಯಾನ್ ವೇದಂ ಸಮುಪಬ್ರಹ್ಮಯೇ ತಂದ್ಬಿಟ್ಟು ಅಂತ. ಇತಿಹಾಸ ವೇದನ್ನ ಉಪಬ್ರಹ್ಮಣ ಅಂದರೆ ಅದು ತಿಳ್ಕೊಳ್ಳೋದಕ್ಕೆ ನಮಗೆ ವೇದವನ್ನು ಈ ರಾಮಾಯಣ ಮಹಾಭಾರತಾದಿ ಗ್ರಂಥಗಳಿಂದ ವೇದಾರ್ಥವನ್ನು ತಿಳ್ಕೊಬೋದು. ಅದಕ್ಕೆ ಯಾತಕ್ಕಪ್ಪ ಅಂದರೆ ಶ್ರುತಿಯತೆ ವಿವೇತ್ಯಲ್ವ ಶ್ರುತಾದ್ವೇದೋ ಮಾಮಯಂ ಪ್ರದರಿಷ್ಯತಿ. ವೇದಕ್ಕೆ ಹೆದರಿಕೆ ಆಗುತ್ತಂತೆ. ನಮಗೆ ಅಲ್ಪಶ್ರುತರಾದಂಥ ನಮ್ಮವರಿಂದ ನಾವು ಸ್ವರ ತಪ್ಪು ಮಾಡ್ತೀವಿ, ಅರ್ಥವನ್ನು ತಪ್ಪ ಹೇಳ್ತೀವಿ, ಅದರಿಂದ ಹೆದರಿಕೆ ಬಂದಂತೆ. ಮಾಮಯಂ ನನಗೆ ಹೊಡಿತಾರೆ ಇವರು ಜನಗಳು ಅಂತ ಇತಿಹಾಸ ಪುರಾಣಗಳ ಮೂಲಕ ಅರ್ಥವನ್ನು ತಿಳಿಸುತ್ತೆ ಅಂತ ಒಂದು ಇದೆ ಅದಕ್ಕೆ. ಹಾಗಾಗಿ ಈ ಗೋಧೋಪನಿಷತ್ ಅನ್ನೋದು ಹೇಳುತ್ತೆ. ಇದನ್ನು ಹೋಗ್ತಾ ನಾವು ಅನುಭವಿಸೋಣ, ಹೇಗೆ ಗೋಧಿ ಎಲ್ಲವನ್ನು ಹೇಳಿದಾಳೆ ಅಂದ್ಬಿಟ್ಟು ಅಂತ. ಯಾಕೆಂದರೆ ಈಗಲೇ ಹೇಳ್ದ ಅಂದರೆ ಸಮಯವೂ ಇದಾಗುತ್ತೆ. ಆಯಾ ಘಟ್ಟ ಬರುವಾಗ ಹೇಳ್ಕೊಡ್ತೀನಿ ಇದಕ್ಕೆ. ಆಮೇಲೆ ಇದಕ್ಕೆ ವಿಶೇಷ ಏನಪ್ಪ ಅಂದರೆ ತಾಯಿ ಬಂದು ಭೂದೇವಿಯ ಅವತಾರ. ಇದು ಬಂದು ಭೂದೇವಿಯ ಅವತಾರ ಇವಳು. ಅದಕ್ಕೆ ಈ ಭೂದೇವಿ ಅವತಾರಕ್ಕೆ ಹೇಗಪ್ಪ ಆಯ್ತು ಅನ್ನೋದು ನಾವು ಇದಕ್ಕೆ ಹೋಗ್ಬೇಕು. ನಾವು ಮುಖ್ಯವಾಗಿ ಹೋಗ್ಬೇಕಾದ್ರೆ ನಾವು ವರಾಹ ಅವತಾರಕ್ಕೆ ಹೋಗಬೇಕು. ಯಾವಾಗ ಭೂದೇವಿಗೆ ಅವದಾಗಿ ತೊಗೊಂಡೋಗಿ ಅವನು ಹಿರಣ್ಯಾಕ್ಷ ತೊಗೊಂಡೋಗಿ ಅಡಗಿಸ್ಕೊಟ್ನೋ ಅದರಲ್ಲಿ, ಆವಾಗ ಭೂಮಿ ಇದಾಗುತ್ತೆ. ಆಗ ಭಗವಂತ ವರಾಹ ಅವತಾರ ಮಾಡ್ತಾನೆ. ಆ ವರಾಹ ಅವತಾರ ಮಾಡಿ ಭಗವಂತ ತಾಯಿಯನ್ನ ಮೇಲೆ ತೆಗಿತಾನೆ. ಅವನು ಆ ಅವನು ಉತ್ತರ ತೆಗೆದಾಗ ಅವಳು ನೋಡಿ, ಅವಳು ತನ್ನ ಇದನ್ನ ಬಿಟ್ಬಿಟ್ಲು. ಅವಳು ಯಾರೋ ತನ್ನಗೆ ಹಾಗೆ ಬಿಟ್ಲು. ಆಗ ಅವಳು ಕೇಳ್ತಾಳೆ ಅದಕ್ಕೆ, ನನಗೆ ಇಷ್ಟು ಕಷ್ಟವಾಯ್ತಲ್ಲ. ಅಂದರೆ ಭೂದೇವಿ ಕ್ಷಮಾ ಅಂತ. ಕ್ಷಮಾ ಅನ್ನೋದಕ್ಕೆ ಅಂದರೆ ಕ್ಷಮೆಗೆ ಇನ್ನೊಂದು ಅರ್ಥ, ಭೂಗಿಂತ ಇನ್ಯಾರು ಕ್ಷಮ ಯಾರೂ ಇಲ್ಲ. ಅದಕ್ಕೆ ಯಾರಿಗಾರು ಕ್ಷಮೆ ಹೇಳ್ಬೇಕಾದ್ರೆ ಅದಕ್ಕೆ ಕ್ಷಮಾ ಭೂದೇವಿ ಹೋಲಿಸ್ತಾರೆ, ಅಷ್ಟು ಇದಾಗಿದೆ ಅಂದ್ಬಿಟ್ಟು ಅಂತ. ಆಗ ಅವಳು ಕೇಳ್ತಾಳಂತ, ಇದು ನನಗೆ ಇಷ್ಟು ಕಷ್ಟವಾಗ್ತಿದೆಯಲ್ಲ, ನನ್ನಲ್ಲಿ ಇರುವಂತಹ ನನ್ನ ಈ ಜನಗಳನ್ನ ಉದ್ಧಾರವಾಗಿದೆ ಭಗವಂತ ಮೇಲೆ ತೆಗಿತಾ ಇದ್ದಾನೆ. ತೆಗೆದಾಗ ತನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾವು ಅವಳಲ್ಲಿ ವಾಸ ಮಾಡ್ತಿರುವಂಥ ನಮ್ಮ ಬಗ್ಗೆ ಅವಳು ಯೋಚನೆ ಮಾಡಿ ಕೇಳ್ತಾಳೆ. ಅವಾಗ ಅಹಂ ಶಿಷ್ಯಾಚ ದಾಸೀಚ
ಆಮೇಲೆ ಭರತರ ಶಿವ ಅಂತ ಹೇಳ್ತಾರೆ, ನಾನು ನಿನಗೆ ಶಿಷ್ಯ ದಾಸಿ, ಆಮೇಲೆ ಹೇಳ್ತಿ ಮೊದಲು ನಿನ್ನ ಶಿಷ್ಯ, ನಿನ್ನ ದಾಸಿ, ನಿನ್ನ ಇದು. ಅದಕ್ಕೆ ಯಾವುದರಿಂದ ಮುಕ್ತಿ ಬಂದ್ಬೋದು ಅದನ್ನು ಹೇಳು ಅಂತ ಕೇಳ್ಕೊತಾಳೆ. ಆಗ ಮೊದಲನೇ ಚರ್ಮ ಶ್ಲೋಕ ವರಾಹ ಚರ್ಮ ಶ್ಲೋಕ. ಆಗ ಭಗವಂತ ಒಂದು ಹೇಳ್ತಾನೆ, ನಮಗೆ ತಿಳಿದಿರುವಂಥ ಪರಿಚಯ ರಾಮಚರ್ಮ ಶ್ಲೋಕ, ಹೆಚ್ಚಾಗಿ ಗೀತಾ ಚರ್ಮ ಶ್ಲೋಕ ಸರ್ವಧಾರಂತದಕ್ಕೆ ಒಂದೇ ಗೊತ್ತಿದೆ. ಆದರೆ ವರಾಹ ಚರ್ಮ ಶ್ಲೋಕ ಮೊದಲು ಬಂದಿದ್ದು ಅತ್ಯಂತ ಮನಸ್ಸಿಗೆ ಯಾಗದು. ಆಗ ಭಗವಂತ ಹೇಳ್ತಾನೆ, ಆಗ ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತಿಯೋ ನರಃ ಧಾತು ಸಾಮ್ಯೇ ಸ್ಥಿತೇ ಸ್ಮರ್ಥ ವಿಶ್ವರೂಪಂಚ ಮಾಮಜಂ ತತಸ್ಥಂ ಮ್ರಿಯಮಾನಂತು ಕಾಷ್ಟಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತನ್ ನಯಾಮಿ ಪರಮಾಗತಿ ಮನ್ಮುಟ. ಆಗ ಹೇಳ್ತಾನೆ, ಅಂದ್ರೆ ನಾವು ಸಂಕಟ ಬಂದಾಗ ವೆಂಕಟರಮಣ ಹೇಳ್ತಲ್ಲ, ಸ್ಥಿತೇ ಮನಸ್ಸು ದೇಹ ಚೆನ್ನಾಗಿದ್ದು ಎಲ್ಲ ಚೆನ್ನಾಗಿದ್ದು ಭಗವಂತ ನೆನೆಸ್ಬೇಕು. ಕಷ್ಟ ಬಂದಾಗ ನಾವೇ ನೆನೆಸ್ತೀವಿ. ಅವಾಗ ಕಷ್ಟ ಬಿಟ್ಟ ತಕ್ಷಣ ಭಗವಂತ ಇಲ್ಲೋ ನಾವು ಆಯ್ತು ಕೆಲಸ, ನಿನ್ನ ಕೆಲಸ ಆಯಿತು ನೀನು ಹೋಗೋ ಅಂತ ಆಗಲ್ಲ. ಮನಸ್ಸು ಚೆನ್ನಾಗಿದ್ದು ದೃಢವಾಗಿರ್ಬೇಕಾದಂದ್ರೆ ದೃಢವಾಗಿರ್ಬೇಕು. ಅವಾಗ ಧಾತು ಎಲ್ಲ ಸಪ್ತ ಧಾತುಗಳು ಚೆನ್ನಾಗಿದ್ದಾಗ ಯಾರು ನನ್ನನ್ನು ಶರಣಾಗತಿ ಮಾಡ್ತಾರೋ ಅಂತ. ಇದಕ್ಕೆ ಅವರು ರಹಸ್ಯ ಶಿಖಾಮಣಿ ಅಂತ ಇದಕ್ಕೇ ವೇದಾಂತ ದೇಶಿಗೆ ಒಂದು ಚಿಕ್ಕ ರಹಸ್ಯನೇ ಬರೆದಿದ್ದಾರೆ, ಅದ್ಭುತವಾಗಿ ಬರೆದಿದ್ದಾರೆ. ಅದರಲ್ಲಿ ಎಲ್ಲ ಅಂಗಗಳನ್ನು ತೋರಿಸಿದ್ದಾರೆ ಅದರಲ್ಲಿ ಯಾರು ನನಗೆ ಶರಣಾಗತಿ ಮಾಡ್ತಾರೋ ತತಸ್ಥಂ ಮ್ರಿಯಮಾಣ. ಒಂದು ವೇಳೆ ಅವರ ಪ್ರಾಣ ಹೋಗುವ ಸಮಯದಲ್ಲಿ ಈಗ ನೋಡ್ತೀವಲ್ಲ, ಕೋಮ ಬರೋದು, ಐಸಿಯುಲಿ ಇರೋದು ಮಾಡಿ ಅವ್ರಿಗೆ ಜ್ಞಾನ ಇರೋಲ್ಲ, ಆಗಿದ್ರೂ ಸಹ ತತಸ್ಥಂ ಮ್ರಿಯಮಾಣ ಕಾಷ್ಟಪಾಷಾಣ ಸನ್ನಿ, ಒಂದು ಕಲ್ಲು ಥರನೋ ಮರದ ಥರ ಬಿದ್ದಿದ್ರು ಸಹ ಅಹಂ ಸ್ಮರಾಮಿ ಭಕ್ತಂ, ನಾನು ನನ್ನ ಭಕ್ತನ ಜ್ಞಾಪಿಸ್ಕೊಂಡು ನಯಾಮಿ ಪರಮಾಗತಿ ಅಂತ ಗೋದೆಗೆ ಮಾತು ಕೊಡ್ತಾನೆ. ಯೋಚನೆ ಮಾಡಬೇಡ ಅಂತ. ಆದರೆ ಇದು ಹೇಳಿದ್ದಲ್ಲಿ ಸಮುದ್ರ ಮಧ್ಯದಲ್ಲಿ ಯಾರೂ ಕೇಳೋರಿಲ್ಲ, ಭಗವಂತ ತಾಯಿ ಇಬ್ಬರೇ. ಆಗ ಅದಕ್ಕೆ 3 ವಿಷಯಗಳನ್ನು ಅದರಲ್ಲಿ ಹೇಳ್ತಾನೆ. ಅದರಲ್ಲಿ ಏನು ಅಂದರೆ ಅದರಲ್ಲಿ ಆ ವರಾಹ ಪುರಾಣದಲ್ಲಿ ಬರುತ್ತೆ. ಅದರಲ್ಲಿ 3 ವಿಷಯಗಳು ಅದನ್ನ ಸಮರೈಸ್ ಮಾಡಿದ್ರೆ 3 ವಿಷಯಗಳು ಏನು ಅಂದರೆ ಹೇಗೆ ಇದು ಅಂತ. ಭಗವಂತನ ನಾಮಗಳನ್ನು ಉಚ್ಚರಿಸುವುದು, ಮನಸ್ಸಲ್ಲಿ ಧ್ಯಾನ ಮಾಡೋದು ಬೇರೆ, ಉಚ್ಚರಿಸ್ಬೇಕು ಜೋರಾಗಿ ಈ ಥರ ಆಮೇಲೆ ಭಗವಂತನ ಪಾದಾರಕ್ಕೆ ಅರ್ಚನೆಯನ್ನು ಮಾಡಬೇಕು, ಭಗವಂತನಲ್ಲಿ ಶರಣಾಗತಿ ಮಾಡಬೇಕು. ಈ 3 ವಿಷಯಗಳನ್ನು ಲೋಕದಲ್ಲಿ ಪ್ರಚಾರಪಡಿಸೋದಕ್ಕೋಸ್ಕರನೇ ಆಂಡಾಳ ಅವತಾರ ಮಾಡಿದ್ದು. ಭೂದೇವಿಯ ಅವತಾರನೇ ಆಂಡಾಳ, ಭೂದೇವಿ ಅವತಾರ ಮಾಡಿದ್ದು. ಆ 3 ಅದನ್ನು ನೀವು ಹೇಳ್ಬೇಕಾದ ನೋಡಿ. ಅವಳ 3 ಭಾಷೆಯನ್ನು 3 ಹತ್ತಾಗಿ ವಿಭಾಗಿಸ್ಕೊಂಡು 10 ಹತ್ತಾಗಿ ಮಾಡ್ದ ಅಂದರೆ, ಮೊದಲು 10ರಲ್ಲಿ ಅಕಾರವಾಚ್ಯನಾದ ಭಗವಂತನ ಹೇಳಿ ಅವನ ಸ್ವರೂಪ ವರ್ಣನೆ ಅದನ್ನು ಹೇಳಿ, ಅದರಲ್ಲಿ ವಾಯಿನಾಲ್ ಪಾಡಿ ಎಷ್ಟು ಕಡೆ 10 ಕಡೆ ಹೇಳ್ತಾಳೆ ವಾಯಿನಾಲ್ ಪಾಡಿ ಅಂತ ಜೋರಾಗಿ ಹೇಳಿ ಅಂದ್ಬಿಟ್ಟು ಅಂತ. ಮನಸ್ಸಿನಾಲ್ ಚಿಂದಿಕ್ಕ ಆಮೇಲೆ ಮೊದಲು ವಾಯಿನಾಲ್ ಪಾಡಿ ಅದು ಕಡೆಗೆ, ಆಮೇಲೆ 2ನೇ 10ರಲ್ಲಿ ಆಮೇಲೆ ಆ ಅರ್ಚನೆಗಳೆಲ್ಲ ಹೇಳಿ ಪುರುಷಕಾರ ಪ್ರಪತ್ತಿಯ ನಪ್ಪಿನೆಯಲ್ಲಿ ಮಾಡಿಕೊಂಡು ಅದನ್ನು ಅಂದರೆ ಅದನ್ನು ಮಾಡಿಕೊಡ್ತಾರೆ. ಅದಕ್ಕೆ ಕಡೆಗೆ 3ನೇ 10ರಲ್ಲಿ ಶರಣಾಗತಿಯನ್ನು ಮಾಡಿಕೊಂಡು ಆ 3ನ್ನ ಏನು ಭಗವಂತ ಉಪದೇಶ ಮಾಡಿದ್ನೋ ಅದನ್ನು ನಮಗೆ ತಿಳಿಸೋದಕ್ಕೋಸ್ಕರ, ಸುಲಭವಾಗಿ ತಿಳಿಸೋದಕ್ಕೋಸ್ಕರ ಇದು. ಯಾಕಂದರೆ ಆ ವರಾಹ ಚರ್ಮ ಶ್ಲೋಕವನ್ನು ಕೇಳೋರು ಇಬ್ಬರೇ, ಭಗವಂತ ಹೇಳ್ದ, ಆಂಡಾಳ ಇವಳು ಭೂದೇವಿ ಕೇಳಿದ್ರು, ಇನ್ಯಾರೂ ಇಲ್ಲ ಅಲ್ಲಿ. ಹಾಗಾಗಿ ಅದನ್ನು ಲೋಕಕ್ಕೆ ಪ್ರಚಾರ ಮಾಡೋಕ್ಕೆ ಇದನ್ನು ಮಾಡಿದ್ಲು ಅಂದ್ಬಿಟ್ಟು ಅಂತ. ಇನ್ನೂ ಒಂದು ಹೇಳ್ಬೋದು ಇದಕ್ಕೆ, 10ನ ಪ್ರಣವದ ಅರ್ಥ ಅಂತ ಹೇಳ್ಬೋದು. 3 10 ಮಾಡಿಕೊಂಡು ಮೊದಲನೇ 10ರಲ್ಲಿ ಅಕಾರವಾಚ್ಯನಾದ ಭಗವಂತ, 2ನೇ 10ರಲ್ಲಿ ಉಕಾರ ಅನ್ನೋದು ತಾಯಿಯ ಒಂದು ಸ್ವರೂಪ, ಪುರುಷಕಾರತ್ವ. ಅದರಲ್ಲಿ ನಪ್ಪಿನ ಪುರುಷಕಾರತ್ವ ಅದೆಲ್ಲ ಬರುತ್ತಲ್ಲ, ಅದು 2ನೇ 10ರಲ್ಲಿ ಬರುತ್ತೆ. 3ನೇ 10ರಲ್ಲಿ ಜೀವಾತ್ಮ ಸ್ವರೂಪ ನಾವೇನು ಮಾಡಬೇಕು ಅದೆಲ್ಲ ಇಟ್ಬಿಟ್ಟು ನಾವು ಹೇಗಿರಬೇಕು, ಪ್ರಪತ್ತಿ ಮಾಡಬೇಕು ಇದನ್ನು ಹೇಳಿ ಅಕಾರ ಉಕಾರ ಮಕಾರ ಜೀವ ಈ 3 ಸಹ ಅಕಾರ ಉಕಾರ 3 ಇದಲ್ಲದೆ ಮೇಲೆ ನಿಮಗೆ 17 18 19 ಅದರಲ್ಲಿ ಪ್ರಣವವೇ ಬರುತ್ತೆ. ಅದರಲ್ಲಿ ಒಂದು ಮದಹಳಿತ, ಆಮೇಲೆ ಕುತ್ತು ವೇಳಕ್ಕೆರೆಯ, ಆಮೇಲೆ 30 3ರಲ್ಲೂ ಅಕಾರ ಉಕಾರ ಬರುತ್ತೆ. ಆ ಭಾಷೆದಲ್ಲಿ ಅನುಭವಿಸೋಣ ಅದು. ಹಾಗಾಗಿ ಇದನ್ನ ಹೇಳ್ತಾರೆ ಅದಕ್ಕೆ. ಆಮೇಲೆ ಈ ಪ್ರಣವಕ್ಕೆ ಏನು ವಿಶೇಷ ಅಂದರೆ ಕಠೋಪನಿಷತ್ತಲ್ಲಿ ಬರುತ್ತೆ. ಕಠೋಪನಿಷತ್ತಲ್ಲಿ ನಚಿಕೇತ ಬಂದು ಯಮನ್ನ ಕೇಳ್ತಾನೆ, ಪ್ರಾರ್ಥನೆ ಮಾಡುವಾಗ ಎಲ್ಲ ಏನೋ ಒಂದು ಮೃತ್ಯುವಿನ ಸ್ವರೂಪ ತಿಳಿಸುವಂತಾನೆ. ಮೊದಲು ಒಪ್ಕೊಳ್ಳೋದಿಲ್ಲ, ಕಡೆಗೆ ಅವನ ಒಂದು ಗತಿಯನ್ನು ನೋಡಿ ಉಪದೇಶ ಮಾಡ್ತಾನೆ. ಮಾಡುವಾಗ ಆವಾಗ ಅವನು ಹೇಳ್ತಾನೆ, ನಿನಗೆ ಅರ್ಥವನ್ನು ಭಗವತ್ ಸ್ವರೂಪವನ್ನು ಹೇಳಬೇಕು ಅಂದರೆ ಯಮ ಹೇಳುವಂಥ ಮಾತು ನೋಡಿ. ಒಂದೇ ಒಂದು ಅಕ್ಷರದಲ್ಲಿ ನಿಮಗೆ ಏನು ಹೇಳ್ತಾರೆ, ಸರ್ವೇ ವೇದ ಯತ್ಪದ ಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ತತ್ತೇ ಪದಂ ಸಂಗ್ರಹೇಣ ವಕ್ಷ್ಯಾಮಿ ಓಮಿತ್ಯೇತತೆ. ಯಾವುದು ಎಲ್ಲ ವೇದಗಳು ಯಾರನ್ನು ಏನನ್ನು ಹೇಳುತ್ತೋ, ಎಲ್ಲ ತಪಸ್ವಿಗಳಾದ ಋಷಿಗಳು ತಪಸ್ಸನ್ನು ಮಾಡಿ ಏನನ್ನು ಕಂಡುಕೊಂಡು ಏನು ಹೇಳಿದ್ರು ಅವರು, ಅದನ್ನು ಸಂಗ್ರಹವಾಗಿ ನಿನಗೆ ಹೇಳಬೇಕು ಅಂದರೆ ಪ್ರವ್ಯಕ್ಷ ಓಂ ಅಂತಷ್ಟೆ. ಓಂ ಅಂತ ಹೇಳಿದ್ರೆ ಅದರಲ್ಲಿಂದ ಆ ಓಂ ಅನ್ನೋದು ಬೇರೆ ಇನ್ನೊಂದಲ್ಲಿ ಬರುತ್ತೆ. ಹೇಗೆ ಭಗವಂತನ ಮೊದಲು ಬ್ರಹ್ಮನ ಉಪದೇಶ ಮಾಡ್ತಾನೆ,
ಉಪದೇಶ ಮಾಡಿದಾಗ ಅವನು ಅಕಾರು ಅದು ಎಂತ ಋಗ್ವೇದವನ್ನು ಮಥನ ಮಾಡ್ತಾನಂತೆ. ಮಥನ ಮಾಡಿದಾಗ ಅಕಾರ ಬಂತಂತೆ. ಆಮೇಲೆ ಯಜುರ್ವೇದವನ್ನು ಮಥನ ಮಾಡಿದಾಗ ಉಕಾರ ಬಂತಂತೆ ಅದು. ಆಮೇಲೆ ಸಾಮವೇದವನ್ನು ಮಾಡುವಾಗ ಮಕಾರ ಬಂದಂತೆ. ಈ ಅಥರ್ವೇದ ಅನ್ನೋದು ಋಗ್ವೇದ ಒಂದು ಭಾಗ, ಹಾಗಾಗಿ ಋಗ್ವೇದಲ್ಲೇ ತಗೋಬೇಕು. ಶ್ರುತಿನ ಕಡೆ ತ್ರೈ ಅಂತ ಹೇಳುತ್ತೆ. ಈ ಅಥರ್ವೇದ ಆಮೇಲೆ ವೇದವ್ಯಾಸ ಬಂದಾಗ ಬಿಡಿಸಿದ್ರು ಇತ್ತು, ಅದೆಲ್ಲ ಎಲ್ಲ ಇತ್ತು, ನಮಗೆ ತಿಳ್ಕೊಳ್ಳೋ ಶಕ್ತಿಯನ್ನು ಬಿಡಿಸಿದ್ರು. ಅದರಿಂದ ಅಥರ್ವವೇದವನ್ನು ಸಪರೇಟಾಗಿ ಹೇಳಿಲ್ಲ. ಅದರಲ್ಲಿ ಆ 3ರಿಂದ ಅಕಾರ ಉಕಾರ ಬಂದು ಓಂ ಆಯಿತು ಅಂದ್ಬಿಟ್ಟು ಅದೇ ಥರ ಬ್ರಹ್ಮ ಕಂಡುಕೊಂಡ ಅಂತ ಹೇಳುತ್ತೆ ಅದಕ್ಕೆ. ಅದನ್ನು ಹೇಳ್ತಾರೆ. ಆಮೇಲೆ ಇದನ್ನು ಇವ್ರು ಹೇಳಬೇಕಾದಂದರೆ ಸ್ವಾಮಿ ದೇಶಿಕನ್ ಹೇಳ್ಬೇಕಾದ್ರೆ ತಿರುಪ್ಪಾವೈ ಪಾಟಾರೈಂದು ಅಂತಾರೆ. ಅಂದರೆ 6 5 30 ಅಂದರೆ 5 ಭಾಗಗಳ ವಿಭಾಗ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದಕ್ಕೆ ಅದನ್ನು ಏನಪ್ಪ ಅಂತ ಹೇಳಿದ್ರೆ 1ನೇ 5ರಲ್ಲಿ ವ್ರತ ವಿವರಣೆ, ವ್ರತ ಯಾವ ಥರ ಮಾಡಬೇಕು ಏನು ಅಂತ ಹೇಳ್ತಾರೆ. ಅದಕ್ಕೆ 2ನೇ ಮತ್ತು 3ನೇ ಇದರಲ್ಲಿ ಆ ಸಖಿಯನ್ನ ಇಪ್ಸೋದು. 2ನೇ ಇದರಲ್ಲಿ ಆಗತಾನೆ ಏನು ಅವರು ಹೊಸದಾಗಿ ಭಗವಂತನಲ್ಲಿ ಪ್ರೀತಿಗೊಂಡಂತಹ ಅಪ್ರೆಂಟಿಸ್ ಇನ್ನೊಂದು ಹೇಳ್ಬೋದು. ಭಗವಂತನೇ ಆಗತಾನೆ ಪ್ರೀತಿಯನ್ನು ಹಚ್ಚಿಸ್ಕೊಳ್ಳುವಂತಹ ಸಖಿಯರು. 3ನೇ ಇದರಲ್ಲಿ ಭಗವಂತನ ಜೊತೆ ಆಗಲೇ ಅವ್ರು ಹಳಬರವರು ಎಲ್ಲ ಇದ್ದು ಭಗವಂತನ ಜೊತೆ ಇದು ಮಾಡಿ ಭಗವಂತನ ಮನಸ್ಸ ಧ್ಯಾನ ಮಾಡ್ಕೊಂಡ್ರೆ ಸಖಿಗೊಡೋದು. 3ನೇ 5ರಲ್ಲಿ ಅದು ಹೇಳ್ತಾರೆ ಕಡೆಗೆ. ಆಮೇಲೆ 4ರಲ್ಲಿ ದ್ವಾರಪಾಲಕರು ನಪ್ಪಿನ್ನೆ ಅವರಿಗೆ ಸುಪ್ರಭಾತ ಮಾಡಿ ಎಪ್ಸೋದು, ಅದನ್ನೇ ಹೇಳ್ತಾರೆ ಅದಕ್ಕೆ. 5ನೇ ಇದರಲ್ಲಿ ಕೃಷ್ಣನನ್ನು ಬಲರಾಮನ್ನ ಇದು ಮಾಡ್ತಾರೆ ಅದಕ್ಕೆ. 6ನೇ ಇದರಲ್ಲಿ ತಮ್ಮ ವರ್ತಕ್ಕೆ ಬೇಕಾದ ಸಲಕರಣೆಗಳನ್ನು ಕೇಳಿ ಶರಣಾಗತಿಯನ್ನು ಹೇಳೋದು. ಇದು 6 ಅಂತ 6 ಒಂದೊಂದಾಗಿ ಅದನ್ನು ಹೇಳ್ತಾರೆ. 3 ಮಾಡ್ಬೋದು, 4 ಮಾಡ್ಬೋದು, ಎಲ್ಲವನ್ನೂ ಮಾಡ್ಕೋಬೋದು ಇದನ್ನು ಕಡೆಗೆ. ಅದರಿಂದ ಈ ಇದನ್ನು ಹೇಳಬೇಕಾದಂದರೆ ಆಂಡಾಳಿಗೆ ಇನ್ನೊಂದು ಏನು ವಿಶೇಷ ಅಂತ ಅಂದರೆ ಅವಳು ಸ್ತ್ರೀ. ನಾವೆಲ್ಲರೂ ಸಹ ಹೇಳ್ತಾರೆ ನಾವೆಲ್ಲರೂ ಸ್ತ್ರೀ ಪಾಯರು ಅಂತ. ಅವನು ಭಗವಂತ ಒಬ್ಬನೇ, ಹರಿರೇವ ಪುರುಷ ಇತರ ಸರ್ವೇ ಇತರಾಂ ಸ್ತ್ರೀ ಪ್ರಾಯ ಅಂತ. ಭಗವಂತನ ಬಿಟ್ಟರೆ ಇನ್ನೆಲ್ಲರೂ ಪುರುಷ ಅಂದ್ರೆ ಅವನೊಬ್ಬನೇ. ಇಲ್ಲಿರುವ ನಾವು ಗಂಡಸು ಅದು ಬರೋದಿಲ್ಲ, ಎಲ್ಲರೂ ಸ್ತ್ರೀ ಪರಾಯರೇ, ಪ್ರತಿಯೊಬ್ಬರು ಸ್ತ್ರೀ ಪರಾಯರೇ. ಇಲ್ಲಿ ಆಂಡಾಳು ಏನು ಮಾಡ್ತಾರೆ, ಆಂಡಾಳು ಸಹಜವಾಗಿ ಸ್ತ್ರೀ ಆದ್ರಿಂದ ಭಗವಂತನ ಜೊತೆಲೇ ಸರಿ ಹೋಗುತ್ತೆ. ಆಳ್ವಾರುಗಳೇನು ಮಾಡೋದು, ತಾವು ಭಗವಂತನ ಒಲಿಸೋದಕ್ಕೋಸ್ಕರ ತಾವು ಸ್ತ್ರೀಯಾಗಿ ಭಾವಿಸ್ಕೋತಾರೆ. ತಿರುಮಂಗಾಯವರಾಗಲಿ ಅದರಲ್ಲಿ ತಾವು ಸ್ತ್ರೀ ಭಾವನೆ ಬಂದು ಭಗವಂತನ ಹಾಡ್ತಾರೆ ಅದನ್ನು. ಅದಕ್ಕೆ ಅದು ಹೇಳ್ತಾರೆ, ಅದಕ್ಕೆ ವೇದಾಂತಜಿ ಹೇಳ್ತಾರೆ, ಆಳ್ವಾರುಗಳು ನಿನ್ನನ್ನು ನೋಡಿ ಅನುಕರಣೆ ಮಾಡಿದ್ರು ಅಂತ ಇದಕ್ಕೆ ಹೇಳೋದು. ಯಾಕಂದರೆ ಆಂಡಾಳಿಗಿಂತ ಮುಂದೆ ಅವರು ಅದೊಂದು ಹೇಳೋದು ಅದಕ್ಕೆ ಭೋಕ್ತಂ ತವ ಪ್ರಿಯತಂ ಭವತೀವ ಗೋದೆ ಬರ್ತಲ್ಲ. ಭಕ್ತಿ ನಿಜಾಂ ಪ್ರಣಯ ಭಾವ ಭವ ನಿಜಾಂ ಗಣಂತಹ ಉಚ್ಚೈರ್ವಚೈ ವಿರಹ ಸಂಗಮಜೈರುದಂತೈ ಶೃಂಗಾರಯಂತಿ ಹೃದಯಂ ಗುರವಸ್ತರೀಯಾ ತದೀಯ ಗುರವಾಹ ಹೃದಯಂ ಶೃಂಗಾರಯಂತಿ. ಏನು ಅಂತ ಏನಂತ, ಸ್ತ್ರೀಯಾಗಿ ನಿನ್ನ ಗುರುಗಳಾದ ಆಳ್ವಾರುಗಳೆಲ್ಲವೇ ನಿನ್ನನ್ನು ನೋಡಿ ತಾವು ಸಹ ಸ್ತ್ರೀಯಾಗಿ ಮಾಡಿದ್ರು ಅಂದ್ಬಿಟ್ಟು ಅಂತ. ನೀನು ಆ ಭಕ್ತಿ ನಿಜ ನಿನ್ನ ಅದಕ್ಕೆ ಸ್ತ್ರೀಯರು ಪುರುಷರನ್ನ ಬರುವಂಥ ಪ್ರಣಯ ಭಾವನೆ, ಪುರುಷರು ಸ್ತ್ರೀ ವೇಷ ಆಗೋದು ಮಾಡಿದ್ರು ಬರೋದಿಲ್ಲ. ಅದಕ್ಕೆ ಅದ್ಭುತವಾಗಿ ಪೆರಿಯವಾಚನ ಪಿಳ್ಳೆ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಅವರ ಇದರಲ್ಲಿ ವ್ಯಾಖ್ಯಾನ ಹೇಳ್ತಾರೆ. ಇದರಲ್ಲಿ ಅನೇಕ ವ್ಯಾಖ್ಯಾನಗಳಲ್ಲಿ ಮುಖ್ಯವಾಗಿ ಪೆರಿಯವಾಚನ ಪಿಳ್ಳೆ ಹೇಳಿದ್ದಾರೆ, ಐಹೆ ಮಳವಾನಾರ ಹೇಳಿದ್ದಾರೆ, ಆಮೇಲೆ ಜನನ್ಯಾಚಾರ್ಯ ನಾಲಾಯರಪಡೆ ಹೇಳಿದ್ದಾರೆ. ಆಮೇಲೆ ಅದಲ್ಲದೆ ಉತ್ತಮೂರು ಸ್ವಾಮಿ ವ್ಯಾಖ್ಯಾನ ಇದೆ, ಪೆರಿಯಪರಕಾಲ ಸ್ವಾಮಿ ವ್ಯಾಖ್ಯಾನ ಇದೆ, ಆಮೇಲೆ ಪೆರೊಕ್ಕಣೆ ಸ್ವಾಮಿ ಶ್ರೀವತ್ ಸಂಘಾಚಾರ್ಯ ವ್ಯಾಖ್ಯಾನಗಳಿದೆ. ಆಮೇಲೆ ನಮ್ಮದೇ ಕರ್ನಾಟಕದ ನಾರಾಯಣಾಚಾರ್ಯರಂತ ಅವರ ಈ ಎಲ್ಲ ವ್ಯಾಖ್ಯಾನಗಳಿದೆ. ನಾವು ಚೌಚವಾಗಿ ಚೂರು ಎಲ್ಲ ತಗೊಂಡು ಎಲ್ಲವನ್ನು ಹೇಳೋಣ. ಒಂದೊಂದು ಅದ್ಭುತವಾಗಿದೆ ಅದು ಹೇಳೋದಕ್ಕೆ. ಅದರಲ್ಲಿ ಅವರು ಹೇಳೋದು ಅದ್ಭುತವಾಗಿ ಮಾತಾಡೋದು. ಯಾವುದಕ್ಕೆ ಅವರು ಮಾಡೋದಂತ, ಪುರುಷನೈ ಕಂಡ ಸ್ನೇಹಪದಿಲ್ ಕಾಟಿಲೋ ಸ್ತ್ರೀ ಪುರುಷನೈ ಕಂಡ ಸ್ನೇಹಿಕೈ ಪಳ್ಳ ಮಡಹೆಯ ಹೇಳ ಎಂಬುದು ಅಂತ. ಅಂದರೆ ಪುರುಷನು ತಾನೇ ಸ್ತ್ರೀ ಹಾಕೊಂಡು ಪುರುಷನ ಪ್ರೇಮ ಮಾಡಿದ್ರೆ, ಅದಕ್ಕಿಂತ ಹೆಚ್ಚಾಗಿ ಸ್ತ್ರೀ ಒಬ್ಬ ಪುರುಷನ ಸ್ನೇಹ ಮಾಡಿದ್ರೆ ಪಳ್ಳೆ ಮಡೆಯಾಲೆ ಅಂದರೆ ನೀರು ಮೇಲಿಂದ ಕೆಳಗಡೆ ಹರಿಯುತ್ತಲ್ಲ, ಅದು ಸ್ವಾಭಾವಿಕ. ಅಂದರೆ ಸ್ತ್ರೀ ಪುರುಷನ ಮಾಡೋದು ಸ್ವಾಭಾವಿಕ. ಇವರು ಕೃತ್ರಿಮವಾಗಿ ಸ್ತ್ರೀ ಹಾಕೋದಂದರೆ ಅಷ್ಟು ಹೊಂದೋದಿಲ್ಲ ಅನ್ನೋ ಅರ್ಥದಲ್ಲಿ ಇದಕ್ಕೆ ಹೇಳೋದು. ಅವರು ಆ ಥರ ಇಲ್ಲ ಅಂತಲ್ಲ. ಅದಕ್ಕೋಸ್ಕರ ಅದಕ್ಕೆ ಆಳ್ವಾರುಗಳೆಲ್ಲೂ ಎಂಬೆರುಮಾನ್ ಪಕ್ಕದಲ್ಲಿ, ಅದರಿಂದ ಆಳ್ವಾರು ಎಲ್ಲಿಗಿಂತ ಎಂಬಾರ್ನ ಪಕ್ಕದಲ್ಲಿ ಪರಮಭಕ್ತಿಯೊಡೆಯಾನ ಆಂಡಾಳ್ ಅರುಳಿ ಚೈರ ತಿರುಪ್ಪಾವೈಕ್ಕೆ ಕರುತ್ತೆ ಅಂತ. ಯಾಕೆ ತಿರುಪ್ಪಾವಿಗೆ ಇಷ್ಟು ಹೆಚ್ಚು ಬಂತು ಅಂದರೆ, ಅವರೆಲ್ಲರೂ ಸ್ತ್ರೀ ಭಾವವನ್ನು ಹಾಕೊಂಡು ಹಾಡಿದ್ರು. ನೀನು ಸ್ವಭಾವವಾಗಿ ಸ್ತ್ರೀ, ಅದ್ರ ಮಧ್ಯೆ ಅವನ ಪತ್ನಿ ಬೇರೆ, ಅದರಿಂದ ನಿನಗೆ ಪರಮಭಕ್ತಿ ಉಂಟು. ನಿನಗೆ ಗೋದಾದೇವಿಗೆ
ಪರಮಭಕ್ತಿ ಉಂಟಾದ್ರಿಂದ ನೀನು ಹೇಳಿದಂಥ ತಿರುಪಾವೆಗೆ ಹೆಚ್ಚು ಇದು ಬಂದ್ಬಿಟ್ಟು ಅದು ಹೇಳ್ತಾರೆ. ತಿರುಪಾವೆ ಇಲ್ಲದೆ ಇಲ್ಲ ಅಂದರೆ ಪಾಯಸ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯವೇ ಬರ್ತಾ ಇರಲಿಲ್ಲ. ಇದನ್ನು ನಾನು ಇದರಲ್ಲಿ ಮುಂದೆ ಇದು ಉಂಗಳು ಕೂಡ ಕೊಯ್ಯಕ್ಕಡೆ ತೋಟ ಆ ಪಾಶದಲ್ಲಿ ಹೇಳ್ತೀನಿ ಹೇಗೆ ಇದು ಅಂದ್ಬಿಟ್ಟು ಅಂತ, ಅದರಲ್ಲಿ ಬರುತ್ತೆ. ಈ ಪಾಶದಿಂದ ತಿರುಪಾವೆಯಿಂದಾನೇ ಪ್ರಭಾವಿತರಾಗಿ ವ್ಯಾಖ್ಯಾನ ಮಾಡಿದ್ರು ಅಲ್ಲುಂಟು ಅಂತ ಅದಕ್ಕೆ ಹೇಳ್ತಾ ಅದಕ್ಕೆ. ಹಾಗೆ ಇನ್ನೊಂದು ಹೇಳ್ತಾರೆ, ಆಮೇಲೆ ಇವಳು ಭಗವಂತನಿಗೆ ಎಲ್ಲ ತಿಳಿದಂಗೆ ಅವರು ಚಿಕ್ಕ ವಯಸ್ಸಿನಿಂದಲೂ ಭಗವಂತನಲ್ಲಿ ಪ್ರೇಮ ಅವಳಿಗೆ, ಹುಟ್ಟಾಲಿಂದ ಭಗವಂತನೇ ಪ್ರೇಮ ಅವಳು. ಅವರು ಪುಷ್ಪ ಕೈಂಕರ್ಯವನ್ನು ಮಾಡ್ತಾಯಿದ್ರು. ಪುಷ್ಪವನ್ನು ಮಾಲೆ ಕಟ್ಟಿ, ತುಳಸಿ ಮಾಲೆ ಕಟ್ಟಿ ಎರಡನ್ನೂ ಭಗವಂತ ಸಮರ್ಪಣೆ ಮಾಡ್ತಿದ್ರು. ಅದೆಲ್ಲ ಇಟ್ಕೊಟ್ಟು ಇವರು ಆನ್ನಿಕಕ್ಕೆ ಹೋಗಿ ಬರುವಾಗ ಇವ್ರು ತಲೆ ಮುಡಿಸ್ಕೊಂಡ್ಬಿಡೋಗಳು ಇದೆಲ್ಲ ತಿಳಿದಿರಬೇಕು. ಬಂದು ನೋಡಿ ಇವ್ರು ತೊಗೊಂಡೋಗಿ ಗೊತ್ತಿಲ್ಲ, ಅವ್ರು ಕೊಡ್ತಾಯಿದ್ರು. ಒಂದಿನ ಕೂದಲು ಕಾಣುತ್ತೆ, ಹಾಗೆ ಇದು ಕೂದಲಾಗಿ ಬಂತು ಅಂತ ಕೇಳಿದ್ರೆ ನಾನು ಮುಡ್ಕೊಂಡೆ ಅಂತ ಹೇಳ್ತಾಳೆ. ಆವಾಗ ಅವರಿಗೆ ಭಾಳ ಬೇಜಾರಾಗುತ್ತೆ, ಅವ್ರು ಕೊಡೋದಿಲ್ಲ ಅವರು. ಆಗ ಇದರಲ್ಲಿ ಅವರು ಹೇಳ್ತಾರೆ ಅದಕ್ಕೆ, ಅಪಚಾರಿತಮಂ ಕಾರ್ಯಂ ಅಬಲೆ ಯತ್ವಯಾಕೃತಂ. ಎಂಥ ಕೆಲಸ ಮಾಡ್ದೆಮ್ಮ, ಅಪಚಾರ ಕೆಲಸ ಮಾಡ್ದೆಮ್ಮ, ತ್ವಯಾಕೃತಂ ಕಾರ್ಯಂ ಅಪಚಾರ. ನೀನು ಮಾಡೋದಕ್ಕೆ ದೊಡ್ಡ ಅಪಚಾರ ಆಯ್ತಮ್ಮ. ಮನಸಾಪಿನ ಕರ್ತವ್ಯಂ, ಮನಸ್ಸಿನಲ್ಲೂ ಇದನ್ನ ಚಿಂತೆ ಮಾಡ್ಬೋದಲ್ಲ, ನಾನು ದೊಗನ್ ಬಿಡ್ಕೊಳ್ದೆ ಅಂತ. ದೈವ ಚಿಂತನದಲ್ಲಿ ಹೃದಯದಲ್ಲೂ ನಾವು ಚಿಂತನೆ ಮಾಡ್ಬೋದು. ಈ ಕೆಲಸ ಎಲ್ಲ ಮಾಡ್ಬಿಟ್ಟಿಲ್ಲ ಅಂತ ಅವತ್ತು ಕೊಡೋದಿಲ್ಲ ಅವರು. ಆವತ್ತು ರಾತ್ರಿ ಭಗವಂತ ಬರ್ತಾನೆ, ಸ್ವಪ್ನದಲ್ಲಿ ಬಂದು ಹೇಳ್ತಾನೆ ಅವನದಕ್ಕೆ, ಋತಪೂರ್ವ ತಯೈ ವೈತಾಹ ಮಾಲಿಕಾ ಸಮ್ಯಗರ್ಪಯ. ಪೆರಿಯಾಳ್ವಾರೆ, ಧೃತಪೂರ್ವ ತಯೈವ ಅಂದರೆ ಗೋದೆಯಿಂದ, ಗೋದೆ ಧರಿಸ್ಕೊಂಡಂಥ ತಾ ಮಾಲಿಕ, ತಯೈವ ಧೃತಪೂರ್ವ ಮೊದಲು ಉಡಿಸ್ಕೊಂಡಂಥ ಮೈಯಲ್ಲ ಅದು ಸಮ್ಯಕ್ ನನಗೆ ತುಂಬ ಇಷ್ಟ. ಸಮ್ಯಕ್ ಅಂದರೆ ಸಮ್ಯಕ್ ನನಗೆ ಸಮ್ಯಕ್ ಅರ್ಪಯ, ಅದನ್ನೇ ನನಗೆ ನೀವು ಕೊಡಿ ಅಂದ್ಬಿಟ್ಟು ಆವತ್ತಿಂದ ಇವತ್ತಿನವರೆಗೂ ಗೋದೆ ಬಿಡ್ಕೊಂಡು ಹಣನ ಭಗವಂತನಿಗೆ ಇದು ಮಾಡ್ತಾರೆ. ಹಾಗಾಗಿ ಭಗವಂತನಲ್ಲಿ ಎಲ್ಲರಿಂದೂ ಸಾಧ್ಯವಿಲ್ಲ. ಹಾಗಂತ ಆಂಡಾಳ ಮಾಡ್ತಾವಂತ ನಾವು ಅಪಚಾರ ಮಾಡೋಕ್ಕೆ ಹೋಗಬಾರ್ದು. ಆಂಡಾಳಿಗೆ ಆ ಥರ ಭಕ್ತಿ ಇದ್ದರೆ ಮಾಡು. ಆಂಡಾಳಿಗಿದ್ರು ಮೀರಾಬಾಯಿ ಅಂಥವ್ರು ಕೆಲವರು ಮಾಡ್ಬೋದು, ಈ ಥರ ಇನ್ನೆಲ್ಲರೂ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾರಿಗೆ ಭಗವಂತನಿಗೆ ಆ ಥರ ಇರ್ತೋ ಅದನ್ನು ಅಂದ್ಬಿಟ್ಟು ಅಂತ. ಹಾಗಾಗಿ ಈ ಆಂಡಾಳನ ವಿಶೇಷವಾದ ಇದು ಕಡೆಗೆ. ಆಮೇಲೆ ಇನ್ನೂ ಒಂದು ಬಹಳ ಎರಡು ಬರುತ್ತೆ. ಆಂಡಾಳು ಬಂದು ಅಯೋನಿಜೆ, ಅದೇ ಥರ ಸೀತೆ ಕೂಡ ಅಯೋನಿಜೆ. ಅವರು ಇಬ್ಬರೂ ಸಹ ಗೋದಾನಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಗೋದಾನ ಅಂದರೆ ಭೂಮಿಯನ್ನು ಸೀಳ್ಕೊಂಡು ಬರೋದು ಅಂದ್ಬಿಟ್ಟು ಅಂತ. ಸೀತಾ ಅಂದ್ರು ಅಂತ ತಲೆ ಬಾಚೆ ಇದ್ದಿಲ್ಲ, ಅದಕ್ಕೆ ಸೀತಾ ಅಂತ ಹೆಸರು. ಈ ತಲೆ ಇದು ಮಾಡ್ಬೋದಲ್ಲ, ಅದಕ್ಕೆ ಭೂಮಿಯನ್ನು ಹೀಗೆ ಅವರು ಜನಕರು ಯಾಗ ಭೂಮಿಯನ್ನು ಯಾವಾಗಲೂ ಯಜಮಾನ ಉಳಬೇಕು ಅಂತ ಶಾಸ್ತ್ರದಲ್ಲಿದೆ. ಅವ್ರು ಉಳ್ತಾರ ಯಾಗ ಭೂಮಿಯನ್ನು ಅವರೇ. ಜನಕ ಉಳಬೇಕಾದ್ರೆ ಸೀತಾ ಬರ್ತಾಳೆ, ಅದಕ್ಕೆ ಸೀತಾ ಸೀಳುವಾಗ ಬಂದಿಂದ ಸೀತಾ ಅಂತ ಇಟ್ಟರು ಅದನ್ನು. ಅವರು ಜನಕ ಮಹಾರಾಜಿಗಳು, ಅವರು ರಾಜರ್ಷಿ, ಅವರು ನೆಪ ಮಾತ್ರಕ್ಕೆ ರಾಜರಾಗಿದ್ದರು. ಆದರೆ ರಾಜಕರ್ತವ್ಯ ಮಾಡ್ತಾ ಇದ್ರು. ಶತ್ರುಗಳು ಬಂದು ಯುದ್ಧ ಮಾಡಿ ಯಾಕೆಂದರೆ ಪ್ರಜೆಗಳನ್ನ ಕಾಪಾಡೋದು ರಾಜನ ಕರ್ತವ್ಯ ಮಾಡ್ತಾ ಇದ್ರು. ಆದರೆ ಅವರು ತಾವರೆ ಎಲೆ ಥರ ಅದರ ಯಾವುದೂ ಭೋಗದಲ್ಲಿ ಇರ್ತಿರಲಿಲ್ಲ ರಾಜರ್ಷಿ ಅವರು. ಇಲ್ಲಿ ಪೆರಿಯಾಳ್ವಾರು ಇಬ್ಬರಿಗೂ ಸಾಮ್ಯವನ್ನು, ಪೆರಿಯಾಳ್ವಾರು ಅದೇ ಥರ ಏನಿದ್ರು ಅಷ್ಟು ಇದ್ದಿದ್ರು ಸಹ ಭಗವಂತ ನಾವೆಲ್ಲ ಅಂದಂಗೆ ನಾವು ಲೋಕಾರೂಢಿ ಹೇಳಬೇಕಾದ್ರೆ, ಆಮೇಲೆ ವೇದವನ್ನೆಲ್ಲ ಏನು ಗುರುಮುಖಂ ಅನದೀತ್ಯ ಅಂತ ಹೇಳ್ತಾರೆ, ಗುರುಮುಖದಿಂದ ಕಲಿಯಿಲ್ಲ ಅಂತ ಹೇಳ್ತಲ್ಲ, ಅದು ಅತಿಶಯೋಕ್ತಿಯಾಗಿ ಹೇಳುವಂಥ ಮಾತು ಅಂತ ನನಗೆ. ಯಾಕೆಂದರೆ ಅವರೇ 4 ವೇದಗಳನ್ನು ಅಧ್ಯಯನ ಮಾಡಿ ಶ್ರೋತಸ್ಸು ಮಾಡಿದ್ರು. ವೇದಾಂತವನ್ನು ಭಗವಂತ ಕರುಣಿಸಿರ್ಬೋದು, ಅದು ಗೌರವ ಹೇಳೋದು. ಗುರುಮುಖ ಅನದೀತ್ಯ ಪ್ರಾಹವೇದ ನಶೇಷಣ ಅಂತ ಉಪನಿಷತ್ ತಾತ್ಪರ್ಯಗಳನ್ನು ಭಗವಂತ ಹಾಗೆ ಕೊಟ್ಟಿರ್ಬೋದು ಅವರಿಗೆ, ಅಧ್ಯಯನ ಮಾಡಿದವರು ಅವರದನ್ನು. ಅವರು ಅದೇ ಥರ ಇಬ್ಬರದು ನಿವೃತ್ತಿ ಧರ್ಮ, ಅಂದರೆ ಪ್ರವೃತ್ತಿ ಧರ್ಮ ಅಲ್ಲ, ಪ್ರವೃತ್ತಿ ಧರ್ಮ. ನಾವು ನಿವೃತ್ತಿ ಧರ್ಮ. ರಾಜ ಅವನು ರಾಜ್ಯ ಆಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು, ನಿವೃತ್ತಿ ಧರ್ಮದಲ್ಲಿದ್ದ. ಪೆರಿಯಾಳ್ವಾರು ನಿವೃತ್ತಿ ಧರ್ಮದಲ್ಲೇ ಇದ್ದರು. ಸೀತೇನೋ ಅಯೋನಿಜೆ, ಗೋದೇನೋ ಅಯೋನಿಜೆ, ಸೂತೇನೋ ಭೂಮಿಯ ಅವತಾರ ಇವಳು. ಅಂದರೆ ಇಬ್ಬರಿಗೂ ಸಾಮ್ಯವನ್ನು ಇದೆಲ್ಲ ಕೊಂಡ್ಕೋಬೋದು ನಾವು ಅದಕ್ಕೆ. ಹಾಗಾಗಿ ಅವ್ರ ವಿಷಯ ತುಂಬ ಹೇಳ್ಬೋದು. ಅದರಿಂದ ಸಮಯದಲ್ಲಿರೋದ್ರಿಂದ ಅಲ್ಲಿಗೆ ಅಷ್ಟೇ ಹೇಳಿ ನಿಲ್ಲಿಸ್ಕೊಳ್ಳೋದಕ್ಕೆ. ಇನ್ನು ಅವಳ ಅವಳ ಮಾಡಿದಂತಹ ಇದಕ್ಕೆ ಬರಬೇಕಾದ ಅಂದರೆ ಏನು, ಆಂಡಾಳಿಗೆ ಬರಬೇಕಾದ ಅಂದರೆ ಪೆರಿಯವಾಗ್ ಚಂಪಿಳ ಅದ್ಭುತವಾಗಿ ಒಂದು ಆಂಡಾಳನ ಮಹಿಮೆ ಹಿಂದೆ ಒಂದು ಹೇಳಿದ್ನಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಂದು ಹೇಳ್ತಾರೆ ಅದಕ್ಕೆ. ಅದು ದೇಹಾತ್ಮಾಭಿ ಮಾಕ್ಕೊಳಕ್ಕಂ ಆತ್ಮಸ್ವರೂಪವುಳ್ಳ ಋಷಿಯೊಳಕ್ಕಂ ಪರ್ವತಂ ಅಣುಪೋಲೆ ವಾಟಿ, ಆಮೇಲೆ ಓಟ್ಟೈ ವಾಶಿಪೋರಂ ಅಂತ. ಅಂದರೆ ದೇಹಾಭಿಮಾನಗಳಂತ ನಮ್ಮವ್ರಿಗೂ ತಪಸ್ಸು ಮಾಡೋಂಥ ಋಷಿಗಳಿಗೂ ವ್ಯತ್ಯಾಸ ಏನು ಅಂದರೆ, ಪರ್ವತ ಒಂದು ಅಣು, ಅವರು ಪರ್ವತ ಹಾಗೆ, ನಾವೆಲ್ಲ ಅಣು ಹಾಗೆ. ಅಂದರೆ ವಾಶಿ ಅಂದರೆ ಕಂಪ್ಯಾರಿಸನ್ ಅಂತ. ಅದೇ ಥರ ಋಷಿಗಳಕ್ಕೂ ಆಯ್ವಾರುಗಳಕ್ಕೂ ವಾಶಿ ಪೌರಂ ಅಂತಾರೆ.
ಅದೇ ಥರ ಋಷಿಗಳಿಗೂ ಆಳ್ವಾರುಗಳಿಗೂ ಅದೇ ಥರ ವ್ಯತ್ಯಾಸ ಅಂತ. ಅಂದರೆ ಆಳ್ವಾರುಗಳು ಋಷಿಗಳಿಗಿಂತ ಮೇಲೆ ಅಂತ. ಅಂದರೆ ಇದರಲ್ಲಿ ಅವರ ಋಷಿಗಳನ್ನ ಕೆಳಗಡೆ ಮಾತಾಡ್ತಾ ಹೋಗಬಾರ್ದು. ಇದನ್ನು ಆಳ್ವಾರುಗಳನ್ನು ಹೊಗಳಕ್ಕೆ ಹೇಳೋದು ವೇದಲ್ಲೂ ಬರುತ್ತೆ, ಅರ್ಥವಾದ ಅಂತ ಹೇಳಿದ ವೇದದಲ್ಲಿ. ಒಂದನ್ನು ಹೇಳ್ಬೇಕಾದ್ರೆ ಇನ್ನೊಂದನ್ನು ಕಡಿಮೆ ಮಾಡುತ್ತೆ, ಇನ್ನೊಂದನ್ನು ಕಡಿಮೆ ಅಂತ ಅರ್ಥ ಅಲ್ಲ, ಇದನ್ನು ಹೊಗಳಬೇಕು ಅಂದ್ಬಿಟ್ಟು ಅರ್ಥ ಬರ್ತದೆ. ಈಗ ಅಗ್ನಿಹೋತ್ರಕ್ಕೆ ಬರಬೇಕಾದಂದ್ರೆ ಎರಡು ಇರುತ್ತೆ, ಉದಿತೆ ಜುಹೋತಿ ಅನುದಿತೆ ಜುಹೋತಿ ಅಂತ ಬರುತ್ತೆ. ಅಂದರೆ ಎರಡು ಥರ ಅಗ್ನಿಹೋತ್ರದಲ್ಲಿ ಅಗ್ನಿಹೋತ್ರ ಶ್ರೌತದಲ್ಲಿ ಬರೋದು. ಉದಿತೆ ಜುಹೋತಿ ಅನುದಿ ಅಂದರೆ ಎರಡು ಥರ ಮಾಡ್ಬೋದು. ಒಂದು ಸೂರ್ಯೋದಯ ಆದ್ಮೇಲೆ ಮಾಡೋದು ಉದಿತೆ ಜುಹೋತಿ, ಸೂರ್ಯೋದಯಕ್ಕಿಂತ ಮುಂಚೆ ಮಾಡೋದು ಅನುದಿತೆ ಎರಡನ್ನೂ ಹೇಳಿದೆ ಶಾಸ್ತ್ರ. ಆ ಉದಿತೆ ಜೋಹತಿ ಹೇಳ್ಬೇಕಾದ್ರೆ ಅನುದಿತೆ ಜೋಹತಿನ ಕಮ್ಮಿ ಮಾಡುತ್ತೆ, ಅನುದಿತೆ ಜೋಹತಿ ಹೇಳು ಉದಿತೆ ಜೋಹತಿನ ಕಮ್ಮಿ ಮಾಡುತ್ತೆ. ಅಂದರೆ ಇದು ಕಮ್ಮಿ ಅಂತಲ್ಲ, ಅವರು ಎರಡನ್ನೂ ಹೇಳಿದ್ದಾರೆ. ಅಂದರೆ ಒಂದು ಯಾರಾದ್ರೂ ಇಟ್ಕೊಂಡ್ರೆ ಅಗ್ನಿಹೋತ್ರ ಮಾಡೋರು ಸೂರ್ಯೋದಯ ಮುಂಚೆ ಮಾಡೋದು ಇಟ್ಕೊಂಡ್ರೆ ಅವರು ಸೂರ್ಯೋದಯ ಮುಂಚೆನೇ ಮಾಡಬೇಕು, ಆ ಥರ ಅವ್ರು ಮಾಡ್ತಾನೆ ಇರಬೇಕು. ಉದಿತೆ ಜೋಹತಿಗೆ ಸೂರ್ಯೋದಯನ ಆದ್ಮೇಲೆ ಮಾಡೋದು ಇಟ್ಕೊಂಡ್ರೆ ಅದೇ ಥರ ಮಾಡ್ಕೊಂಡ್ಬರ್ಬೋದು. ಅದು ಎರಡಕ್ಕೂ ಇದು ಕೊಟ್ಟಿದೆ ಅದು. ಹಾಗಾಗಿ ಅದಕ್ಕೆ ಅರ್ಥವಾದ ಅಂತ ಹೇಳ್ತಾರೆ. ಒಬ್ಬರನ್ನ ಹೊಗಳಬೇಕಾದ್ರೆ ಇನ್ನೊಂದನ್ನು ಕಡಿಮೆ ಮಾಡುತ್ತೆ ಅದು. ಅದರ್ಥ ಇದನ್ನು ಕಡಿಮೆ ಮಾಡೋದಲ್ಲ, ಇದನ್ನು ಹೊಗಳೋದು. ಅದೇ ಥರ ಇಲ್ಲಿ ಋಷಿಗಳಕ್ಕೂ ಆಳ್ವಾರಕ್ಕೂ ಭಾಷಿಬಾರು ಅಂತ ಋಷಿಗಳನ್ನ ಕಮ್ಮಿ ಮಾಡ್ತಾರೆ ಅಂತಲ್ಲ. ಆಳ್ವಾರಗಳು ಯಾಕಂದರೆ ಋಷಿಗಳು ಎಲ್ಲ ಮಾಡೋದು, ಆಳ್ವಾರಗಳು ಲೋಕದ ಜನರಿಗೆ ಸುಲಭವಾಗಿ ಮೋಕ್ಷ ಮಾರ್ಗವನ್ನು ತಿಳಿಸ್ತಾರಲ್ಲ, ಅದರಿಂದ ಹೇಳ್ತಾರೆ. ಅದೇ ಥರ ಆಳ್ವಾರಕ್ಕೂ ಪೆರಿಯಾಳ್ವಾರಕ್ಕೂ ಅತ್ತನೇ ಭಾಷಿಪವರು. ಆಳ್ವಾರಗಳಿಗೂ ಪೆರಿಯಾಳ್ವಾರಿಗೂ ಅಷ್ಟೇ. ಅಂದರೆ ಆಳ್ವಾರಗಳಲ್ಲಿ ಪೆರಿಯಾಳ್ವಾರನ್ನ ಅಷ್ಟು ಮೇಲಿಟ್ಟರು, ಅಲ್ಲಿ ನಿಲ್ಲಿಸಲಿಲ್ಲ ಅವರು. ಪೆರಿಯಾಳ್ವಾರಕ್ಕೂ ಆಂಡಾಳಕ್ಕೂ ಅತ್ತನೇ ಭಾಷಿಪವರು. ಪೆರಿಯಾಳ್ವಾರಿಗೂ ಆಂಡಾಳವ್ರ ಮಗಳು, ಅಂದರೆ ಆಂಡಾಳನ್ನು ಎಷ್ಟು ಮೇಲೆ ಇಟ್ಟಿದ್ದಾರೆ ನೋಡಿ. ಹಾಗಾಗಿ ಆಂಡಾಳ ಅನ್ನೋದು ಅದೇ ಅವ್ರ ಹೆಸರನ್ನೇ ಹೇಳ್ತಾರೆ. ಅದಕ್ಕೆ ವೇದಾಂತ ಆಂಡಾಳ್ ಅಂದರೆ ಆಳುವವಳು ಅಂದ್ಬಿಟ್ಟು ಅದಕ್ಕೆ ಎಮ್ಮೆಯೂ ಆಂಡಾಳ್, ಉಮ್ಮೆಯೂ ಆಂಡಾಳ್, ಮುಮ್ಮೆಯೂ ಆಂಡಾಳ್ ಅಂತ ತಮಿಳಲ್ಲಿ ಹೇಳ್ತಾರೆ. ನಮ್ಮನ್ನು ಆಳ್ತಾಳೆ, ನಿಮ್ಮನ್ನು ಆಳ್ತಾಳೆ, ಎಲ್ಲರನ್ನೂ ಆಳ್ತಾಳೆ ಅಂತ. ಭಗವಂತನೇ ಆಳದಲ್ಲ ಅವಳು, ಭಗವಂತನೂ ಆಳುತ್ತೆ. ಮುಂದೆ ನೀಳ ಆತ್ಮಗಸ್ತನು ಇದೆಲ್ಲ ಬರುವ ಹೇಳೋಣ ಅದಕ್ಕೆ. ಹಾಗಾಗಿ ಅವಳು ಆ ಥರ ಅದರಲ್ಲಿ ಮೂರು ಅವಳ ಮಾಡಿದ ಲಕ್ಷಣದಲ್ಲಿ. ಯಾಕಂದರೆ ಯಾಕೆ ಭಾಷ್ಯಕಾರರು ತುಂಬ ಅವ್ರ ವ್ಯಕ್ತಿಯು ಅವರ ಉಂಚವೃತ್ತಿಯಲ್ಲಿ, ಯಾಕೆಂದರೆ ಯತಿಗಳಿಗೆ ಬ್ರಹ್ಮಚಾರಿ ಯತಿಗಳಿಬ್ಬರು ಉಂಚವೃತ್ತಿ, ಬೇರೆ ಯಾರು ಉಂಚವೃತ್ತಿ ಮಾಡಬಾರ್ದು. ಬ್ರಹ್ಮಚಾರಿ ಯತಿಗಳು ಮಾತ್ರ ಉಂಚವೃತ್ತಿಯಲ್ಲಿ ಇರಬೇಕು. ಬ್ರಹ್ಮಚಾರಿ ಮಾಡಬೇಕು, ಯತಿಗಳು ಅವರಾಗೆ ಇದು ಮಾಡೋ ಹಾಗಿಲ್ಲ. ಅವ್ರು ಹೋಗ್ಬೇಕಂತ ತಿರುಪಾವಿ ಹೇಳ್ಕೊಂಡೆ ಹೋಗ್ತಾರೆ. ತಿರುಪಾವಿ ಅವ್ರಿಗೆ ಇವಾಗಲ್ಲ, ಅವರು ಬ್ರಹ್ಮಚಾರಿ ಆಗಿದ್ದಾಗಲೂ ಅವ್ರು ಇನ್ನೂ ವೈಷ್ಣವ ಮತ ಬಂದು ಸ್ಥಾಪನೆ ಮಾಡೋದು ಮುಂಚೆಯೂ ಸಹ ಅವರು ತಿರುಪಾವಿ. ಯಾಕೆಂದರೆ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಅವರು ವೇದಾಂತ ಸೂತ್ರಕ್ಕೆ ಅರ್ಥ ಮಾಡುವಾಗ ಇನ್ನೂ ಅವರು ಸನ್ಯಾಸ ಸ್ವೀಕಾರ ಮಾಡಿರಲಿಲ್ಲ. ಆವಾಗಲೇ ಮಾಡುವಾಗ ಆಂಡಾಳಿನ ಪ್ರಭಾವ ಮಾಡಿದ್ರು. ಆಗ್ಲಿಂದಲೇ ಅವರಿಗೆ ತಿರುಪಾವಿನಲ್ಲಿ ಮನಸ್ಸು ತುಂಬ ಇತ್ತು ಅವ್ರಿಗೆ ಅಂದ್ಬಿಟ್ಟು ಅಂತ. ಅದಕ್ಕೋಸ್ಕರ ಅವರು ಇದಕ್ಕೆ ಅದಕ್ಕೆ ಮೂರು ಒಂದು ಗ್ರಂಥಕ್ಕೆ ಹೇಳ್ತಾರೆ. ಒಂದು ಗ್ರಂಥಕ್ಕೆ ಹೇಳಬೇಕಾದ ಅಂದರೆ ಕಾವ್ಯಾಲಂಕಾರ ಅಂತ ಅಲಂಕಾರ ಶಾಸ್ತ್ರ ಇದೆ. ಅಲಂಕಾರ ಶಾಸ್ತ್ರದಲ್ಲಿ ಒಂದು ಗ್ರಂಥ ಯಾವ ಥರ ಇರಬೇಕು ಅಂದ್ಬಿಟ್ಟು ವರ್ಣನೆ ಮಾಡ್ತಾರೆ. ಅದಕ್ಕೆ ಅನೇಕ ಇದ್ದಾರೆ. ವಾಮನ ಭಟ್ಟ, ನಮ್ಮ ಭೋಜರಾಜ, ವಾಗ್ಭಟ, ಪಂಡಿತ ಮಹೇಭಟ್, ಅನೇಕ ಇವರೆಲ್ಲ ಅದರ ವಿಶ್ವನಾಥ, ಇವರೆಲ್ಲರೂ ಆ ಕಾವ್ಯದ ಬಗ್ಗೆ ಒಂದು ರೀಸರ್ಚ್ ಬರೆದಿರುವಂಥವ್ರವರೆಲ್ಲ. ಆಗ ಅವರು ಅನೇಕ ಹೇಳ್ತಾರೆ ಅದಕ್ಕೆ. ಅದರಲ್ಲಿ ಮುಖ್ಯವಾಗಿ ಸುಮಾರು ಇದೆ ಅದು. ನಾವು ಇಲ್ಲಿ ಮುಖ್ಯವಾಗಿ ಮೂರು ತೊಗೊಳ್ಳೋಣ, ಸಮಯದಲ್ಲೂ ಇದರಲ್ಲಿ. ಅಂದರೆ ಸಮಾಸೋಕ್ತಿ, ಅಪ್ರಸ್ತುತ ಪ್ರಶಂಸಾಲಂಕಾರ, ಪ್ರಸ್ತುತಾಂಕುರ ಅಲಂಕಾರ ಅಂತ ಮೂರು ಮುಖ್ಯವಾಗಿ ತೊಗೊಳ್ಳೋಣ ಅದಕ್ಕೆ. ಈ ಸಮಾಸೋಕ್ತಿ ಅಂದರೆ ಗ್ರಂಥ ಯಾವ ಥರ ಇರಬೇಕು ಅಂದರೆ ಪ್ರಧಾನ ಒಂದು ಉದ್ದೇಶ ಹೇಳಬೇಕಾದ್ರೆ ಉದ್ದೇಶವಿಲ್ಲದವಂತ ಒಂದು ಅರ್ಥವನ್ನು ಹೇಳಬೇಕು. ಪ್ರಧಾನ ಉದ್ದೇಶಕ್ಕೆ ಹೇಳ್ಬೇಕಾದ್ರೆ ಉದ್ದೇಶವಲ್ಲದ ಹೇಳೋದು. ನಮ್ಮ ಮಗ ಲೆಕ್ಕದಲ್ಲಿ ಹುಲಿ ಅನ್ಬೇಕಂದ್ರೆ ಅವನು ಹುಲಿಗೆ ಹೇಳ್ಬೇಕು ಅಂತ ಲೆಕ್ಕ ಇಲ್ಲ, ಹುಲಿಗೂ ಅವನಿಗೆ ಸಂಬಂಧ ಇಲ್ಲ. ನಮ್ಮ ಮಗ ಲೆಕ್ಕದ ಚೆನ್ನಾಗಿ ಮಾಡ್ತಾ ಅಂತ ಹೇಳೋದು ಉದ್ದೇಶ. ಅದಕ್ಕೆ ಅಪ್ರಧಾನ್ಯವಾದ ಹುಲಿಯನ್ನು ತೊಗೊಂಡು ಹೇಳೋದು. ಇದಕ್ಕೆ ಸಮಾಸೋಕ್ತಿ ಅಂತ ಹೇಳೋದಕ್ಕೆ. ಆ ಅಪ್ರಸ್ತುತ ಪ್ರಶ್ನೆ ಅಂತ ಹೇಳ್ಬೇಕಾದ್ರೆ ಅಪ್ರಸ್ತುತವಾದ ಒಂದು ವಿಷಯವನ್ನು ಹೇಳುತ್ತಾ ಪ್ರಸ್ತುತವಾದ ವಿಷಯ ಇಂಗಿತವನ್ನು ತೋರಿಸ್ಕೊಡೋದು ಅದಕ್ಕೆ. ಅಂದರೆ ಹೇಳುವಾಗ ಅಪ್ರಸ್ತುತವಾದ ವಿಷಯ ಹೇಳೋದು, ಆ ಪ್ರಸ್ತುತವಾದ ವಿಷಯವನ್ನು ಊಹಿಸ್ಕೋಬೇಕಾಗ್ತಾರ. ಅವ್ನು ನಿಂತ ಜಾಗದಲ್ಲಿ ಹುಲ್ಲು ಮೊಳೆಯೋದಿಲ್ಲ ಅಂತ ಹೇಳ್ತಾರಲ್ಲ, ಅದರಲ್ಲಿ ಅರ್ಥ ಅದು ಆ ಹುಲ್ಲು ಬೆಳೆಯೋದಿಲ್ಲ ಅಂತ ಅರ್ಥ ಅಲ್ಲ, ಅವನು ಕೆಟ್ಟ ಭಾವ ಉಳ್ಳವನು ಅಂತ ಹೇಳೋದಕ್ಕೆ. ಅದು ಅಪ್ರಸ್ತುತವಾಗಿ ಹೇಳೋದು ವಿಷಯ. ಪ್ರಸ್ತುತ ಭಾಷೆದು ಊಹಿಸ್ಕೋಬೇಕು. ಅವನು ಕೆಟ್ಟ ಬುದ್ಧಿ ಅವನು ಹೇಳ್ತಾರಲ್ಲ, ಅವ್ನು ನಿಂತ ಜಾಗದ ಹುಲ್ಲು ಬೆಳೆಯೋದಿಲ್ಲ ಅಂತ, ಅಂದರೆ ಅಷ್ಟು ಕೆಟ್ಟ ಬುದ್ಧಿ ಉಳ್ಳವನು ಅಂತ ಹೇಳಬೇಕು. ಅದು ಹೇಳಬೇಕಾದ್ರೆ ಇದು ಅಪ್ರಸ್ತುತ ಆಗುತ್ತೆ. ಆಮೇಲೆ ಪ್ರಸ್ತುತಾಂಕುರ ಅಂದರೆ ಪ್ರಸ್ತುತ ವಿಷಯವನ್ನೇ ಹೇಳೋದು, ಪ್ರಸ್ತುತದ ವಿಷಯವನ್ನೇ ಅದು ತಿಳ್ಪಡಿಸೋದು ಅಂತಂದು
ಅದನ್ನು ಅದು ಹೇಳೋದೀಗ ಚತುರ್ಮದಿಯಂ ಪೋಲ್ ಮುಹೂರ್ತ ಅಂತ ಹೇಳೋದು, ಆನೇಟ ಅಂತೇಳಿ ಬರ್ತಾರೆ. ಎಲ್ಲವೂ ಪ್ರಸ್ತುತ ವಿಷಯವನ್ನೇ ಹೇಳೋದು, ಪ್ರಸ್ತುತದ ವಿಷಯವನ್ನೇ ಉಳಿಸ್ಕೊಳ್ಳುವಂಥದ್ದು. ಇವು ಮೂರು ಇದರಲ್ಲಿ ಬರುತ್ತೆ. ಇದು ಮುಖ್ಯವಾದ ಅಲಂಕಾರ. ಅದಕ್ಕೆ ಅದು ಹೇಳ್ತಾರೆ, ಅದಕ್ಕೆ ಅದು ಗುಣಾಲಂಕಾರಯುಕ್ತ ಶಬ್ದಾರ್ಥ ಕಾವ್ಯಂ ಅಂತ. ಗುಣ ಅಲಂಕಾರ ಶಬ್ದಗಳಿಂದ ಕೂಡಿರಬೇಕಾದ ಕಾವ್ಯ ಉತ್ತಮವಾದ ಕಾವ್ಯ ಅಂತ. ಇದು ವಾಮನ ಭಟ್ಟ ಅಂತ, ವಾಮನ ಭಟ್ಟ ಅಂತ ಮಹಾ ಇದು ಅಲಂಕಾರ ಶಬ್ದ ಅವನು ಹೇಳಿರೋದು. ಒಂದು ಕಾವ್ಯದಲ್ಲಿ ಗುಣಾಲಂಕಾರ ಎಲ್ಲವೂ ಇರಬೇಕು ಅಂತ. ನೀವು ರಾಮಾಯಣ ನೋಡಿದ್ರೆ ಎಷ್ಟು ಅಲಂಕಾರಗಳಿದೆ, ಎಷ್ಟು ಉಪಮೆಗಳಿದೆ. ಮಾತಿಗೂ ಉಪಮೆ ಅದು. ನಾವು ಉಪಮಾ ಕಾಳಿದಾಸ ಅಂತ ಹೇಳ್ತೀವಿ. ಅವನು ಪ್ರಾಯಶಃ ಇವರನ್ನು ನೋಡಿ ಕಲ್ತ್ಕೊಂಡಾಗ ಎಲ್ಲ ರಾಮಾಯಣದಲ್ಲಿ ಬರೋಂಥ ಉಪಮೆ ಇನ್ನು ಯಾವುದರಲ್ಲೂ ಬರೋದಿಲ್ಲ, ಅಷ್ಟು ಬರುತ್ತೆ. ಅದಕ್ಕೆ ಕಡೆಗೆ ಭೋಜರಾಜ ಹೇಳ್ತಾನೆ, ಅದಕ್ಕೆ ನಿರ್ದೇಶ ಗುಣಾಲಂಕಾರ ರಸವತ್ ವಾಕ್ಯಂ. ನಿರ್ದೋಷ, ಕಾವ್ಯದಲ್ಲಿ ದೋಷ ಇರಬಾರ್ದು. ಯಾವ ದೋಷವನ್ನು ಯಾರು ಹುಡುಕಬಾರ್ದು. ನಾವು ಮಾಡೋ ಕಾವ್ಯ ನಾವೇ ದೋಷ ಇಲ್ಲ ಅಂತ ಹೇಳ್ಕೊಂಡ್ರೆ ಇಲ್ಲ, ಇನ್ನೊಬ್ಬರು ಮಾಡಿ ದೋಷ ಇಲ್ಲ ಅಂತ ಹೇಳಬೇಕು. ಆ ಥರ ದೋಷ ಇಲ್ಲ, ಆ ಥರ ಇರಬೇಕು. ಗುಣ ಅಲಂಕಾರ ಇರಬೇಕು, ರಸವತ್ತಾಗಿರಬೇಕು. ಅದೇ ಕಾವ್ಯ ಅಂತ ಭೋಜರಾಜ ಅಂದರೆ ಕಾವ್ಯಕ್ಕೆ ಕೊಟ್ಟ ಅದು ಡೆಫಿನೇಷನ್ ಕಾವ್ಯಕ್ಕೆ. ಅದೇ ಥರ ವಾಗ್ಪಾಠ ಕೊಟ್ಟ ಅದಕ್ಕೆ. ಆಮೇಲೆ ಗುಣಾಲಂಕಾರ ಇತಿ ರಸೋಪೇತಂ ಸಂದರ್ಭ ಅಂದ್ಬಿಟ್ಟು, ಆಯಾ ಸಂದರ್ಭಗಳಲ್ಲಿ ರಸೋಪೇತವಾಗಿ ಗುಣ ಅಲಂಕಾರಗಳು ಮುಖ್ಯವಾದ ವಿಷಯ ಬಂದ ಅಂದರೆ ಅದಕ್ಕೆ ಅಲಂಕಾರವನ್ನು ಕೊಟ್ಟು ವರ್ಣನೆ ಮಾಡಬೇಕು ಅಂತ ವಾಗ್ಪಾಠ ಹೇಳ್ದ. ಯಾವುದೋ ಮುಖ್ಯವಾದ ವಿಷಯ ಬಂದರೆ ಅಲಂಕಾರಯುಕ್ತವಾಗಿ ಒಂದು ಸಮಾಸ ಇದನ್ನು ಕೊಟ್ಟು ಉಪಮೆಯೋ ಅದೆಲ್ಲವನ್ನು ಕೊಟ್ಟು ಹೇಳಬೇಕು ಅಂತ ಅವನು ಹೇಳಿದ. ಅದಕ್ಕೆ ಆಮೇಲೆ ರಮಣೀಯಾರ್ಥ ಪ್ರತಿಪಾದಿತ ಶಬ್ದ ಅಂದ್ಬಿಟ್ಟು, ಅಂದರೆ ವಾಗ್ಪಾಠ ಹೇಳಬೇಕಾದ್ರೆ ಶಬ್ದಗಳು ರಮಣೀಯವಾಗಿರ್ಬೋದು, ಕರ್ಕಶವಾಗಿರ್ಬೋದು. ಕಾವ್ಯ ಚೆನ್ನಾಗಿದ್ದ ಇದ್ದರೂ ಶಬ್ದಗಳು ರಮಣೀಯವಾಗಿರಬೇಕು ಅಂತ ಅವನು ಪಂಡಿತರಾಜ ಅಂತ ಹೇಳಿದಾಗೆ. ಮಹಿಮ ಭಟ್ಟ ಹೇಳ್ತಾನೆ, ಧ್ವನ್ಯಾತ್ಮಕಂ ಕಾವ್ಯಂ. ಕಾವ್ಯಕ್ಕೆ ಯಾವಾಗಲೂ ಧ್ವನಿ ಅಂದರೆ ಮೇಲಿನ ಅರ್ಥ ಹೊಂದಿರ್ಬೇಕಂತೆ, ಗೂಢಾರ್ಥ ಹೊಂದಿರ್ಬೇಕಂತೆ. ಧ್ವನ್ಯಾತ್ಮಕಂ ಕಾವ್ಯಂ, ಈ ಧ್ವನ್ಯಾತ್ಮಕ ಇರಬೇಕು. ಒಂದು ಕಾವ್ಯ ತಗೊಂಡ್ರೆ ಮೇಲಿನ ಅರ್ಥ ಹೊಂದಿದ್ರೆ ಒಳಗಡೆ ಇನ್ನೊಂದು ನಿವೇದಿಕೆ ಹೇಗೆ ಒಳಗಡೆ ಅರ್ಥ ಇರಬೇಕು ಅಂತ ಅವನು ಹೇಳ್ದ. ಆಮೇಲೆ ವಿಶ್ವನಾಥ ಹೇಳ್ತಾರೆ, ವಾಕ್ಯಂ ರಸಾತ್ಮಕಂ, ರಸವತ್ತಾಗಿರಬೇಕು ಕಾವ್ಯ ಅಂದರೆ. ರಸವತ್ತು ಊಟ ಮಾಡಿ ಭೋಜನ ಮಾಡಿ ಒಂದು ಕಾವ್ಯ ಓದಿದ್ರೆ ರಸದೂತನ ಮಾಡ್ದಂಗೆ ಇರಬೇಕು ಅಂತ ಹೇಳ್ತಾರೆ. ಈ 6 ಸಹ ತಿರುಪಾಯಲ್ಲಿ ನೋಡ್ಬೋದು. ಈ 6 ಒಬ್ಬೊಬ್ಬರು ಒಂದೊಂದು ಹೇಳಿ ಯಾವ್ದಾದ್ರು ಒಂದಿದ್ರು ಕಾವ್ಯ ಆಗುತ್ತೆ. ಭಾಗ್ಯದಿಂದ ಇದ್ರು 1, 2 ಇದ್ರು ಸಾಕು, 2, 3 ಇದ್ರು ಸಾಕು. 6 ಇರಬೇಕು ಅಂತಿಲ್ಲ, ಕಾವ್ಯನೇ ಅದು. ಬಟ್ ಈ 6 ಸಹ ಆಂಡಾಳ ಇದ್ರಲ್ಲಿ ನಾವು ತೋರಿಸ್ಬೋದು. ಇದಕ್ಕೆ ಅದಂದರೆ ಇದನ್ನು ಅಷ್ಟೇ ಇಲ್ಲಿ ಇವಳು ಅನೇಕ ಇದರಲ್ಲಿ ನಾವು ನೋಡ್ಬೋದು. ಶೌತ ಹೇಳಿದ್ನಲ್ಲ, ಶೌತದಲ್ಲಿ ಬಂಥ ಉಪಾಸನೆಗಳು, ಅನೇಕ ಉಪಾಸನೆಗಳು, ಚಾದ್ಯವರ್ಷರು ಬರೋಂಥ ಅನೇಕ ಉಪಾಸನೆಗಳು ನೋಡ್ಬೋದು. ನಾವು ಒಂದೊಂದು ಸಲ ಇದನ್ನು ನಾವೇ ಆರಾಯ್ಕೆಯಿಂದ ರಿಸರ್ಚ್ ಮಾಡ್ತಾ ಹೋಗಬೇಕು. ಮಾಡ್ತಾ ಹೋದ್ರೆ ಸಿಗುತ್ತೆ. ಈಗ ನನಗೆ 10-15 ಸಿಕ್ಕಿದೆ. ಇವಾಗ ನನಗೆ 32 ಇದೆ ಅಂತ ಹೇಳ್ತಾರೆ. 10-15 ಉಪಾಸನೆಗಳು ಸಿಕ್ಕಿದೆ. ಮಾಡ್ತಾ ಹೋದ್ರೆ ಸಿಗುತ್ತೆ ಅದಕ್ಕೆ. ಹಾಗಾಗಿ ಆಮೇಲೆ ಬ್ರಹ್ಮವಿದ್ಯೆಯನ್ನು ಹೇಳುತ್ತೆ, ಶಾಸ್ತ್ರ ಪ್ರಕ್ರಿಯೆಯನ್ನು ಹೇಳುತ್ತೆ ಇದರಲ್ಲಿ. ಆಮೇಲೆ ಉತ್ತರ ಕೃತ್ಯ ಎಲ್ಲವನ್ನೂ ಹೇಳುತ್ತೆ. ಅದರಿಂದ ಇವಳ ಒಂದು ಇದಕ್ಕೆ 3 ವೈಲಕ್ಷಣ್ಯ ಹೇಳ್ತಾರೆ. ಅದಕ್ಕೆ ಒಂದು ಪ್ರಮಾತ ವೈಲಕ್ಷಣ್ಯ, ಪ್ರಮಾತ್ರ ವೈಲಕ್ಷಣ್ಯ ಮತ್ತು ಗ್ರಂಥ ವೈಲಕ್ಷಣ್ಯ ಅಂತ. ಪ್ರಮಾತ ವೈಲಕ್ಷಣ್ಯ ಅದು ಕರ್ತೃ ಪ್ರಮಾತ. ಪ್ರಮಾತ್ರೆ ಯಾರನ್ನ ಕುರಿತು ಹೇಳ್ತಾ ಅದು ಪ್ರಮಾತ್ರೆ. ಗ್ರಂಥ ಅಂದರೆ ಯಾವ ಥರ ಗ್ರಂಥ, ಈಗ ಇಷ್ಟೇ ಹೇಳಿದ ಗ್ರಂಥ ವೈಲಕ್ಷಣ್ಯ ಈ ಅಲಂಕಾರ ಎಲ್ಲವೇ. ಇಲ್ಲಿ ಪ್ರಮಾತ ಅಂತ ಹೇಳಿದ್ದು ಯಾರು? ಸಾಕ್ಷಾತ್ ಆಂಡಾಳ್ ಹೇಳಿದ್ದು. ಆಂಡಾಳಿಗೆ ಏನಪ್ಪ ಹಿರಿಮೆ ಅಂದರೆ ಅವಳ ಹೆಸರಲ್ಲೇ ಇದೆ ವಾಕ್ಪ್ರಧಾನ ಅಂತ. ಅದಕ್ಕೆ ಅದ್ಭುತವಾಗಿ ಗೋದಾಸ್ತುತಿಯಲ್ಲಿ ಹೇಳ್ತಾರೆ, ವಲ್ಮೀಕತ ಶ್ರವಣತೋ ವಸುಧಾತ್ಮನಸ್ತೆ ಜಾತೋ ಬಭೂವಸ ಪುನಃ ಕವಿ ಸಾರ್ವಭೌಮಃ ಗೋದೆ ಕಿಮದ್ಭುತಮಿತಂ ಯದಮೀಶ್ವದಂತೆ ವಕ್ರಾರವಿಂದ ಮಕರಂದ ನಿಭಾಃ ಪ್ರಬಂಧಾಃ ಅಂತ. ಹುತ್ತಕ್ಕೆ ಭೂಮಿಯ ಕಿವಿ ಅಂತ ಹೆಸರು. ವಲ್ಮೀಕ ನದ್ಯ ಶ್ರವಣತೋ ಅದಕ್ಕೆ ಹುತ್ತಕ್ಕೆ ಭೂಮಿಯ ಕಿವಿ ಅಂತ. ಆ ವಲ್ಮೀಕದ ಬಂದವರು ವಾಲ್ಮೀಕಿ ಅಂತವರು. ನಿನ್ನ ಒಂದು ಕಿವಿಯಿಂದ ಬಂದಂಥ ವಾಲ್ಮೀಕಿಗಳೇ ಆ ಅದ್ಭುತ ಆದಿಕಾವ್ಯ ರಾಮಾಯಣ ಎಂಥ ಅದ್ಭುತ ಸೊಗಸಾದ ಕಾವ್ಯವನ್ನು ಬರೆಸೋದಕ್ಕೆ ಆಮೇಲೆ ಅವ್ರೇನದು ಜಾತೋ ಬಭೂವಸ ಕವಿ ಸಾರ್ವಭೌಮ, ಅವರ ಇಡೀ ವಿಶ್ವವೇ ಕವಿ ಸಾರ್ವಭೌಮ ಆದಿಕಾವ್ಯ ಅಂತ ಕೊಂಡಾಡ್ತದಕ್ಕೆ. ಆಮೇಲೆ ಗೋದೆ ಇದಮೀ ಸ್ವದಂತೆ, ಇನ್ನು ನೀನೇ ರಚಿಸಿದ ಕಾವ್ಯ. ನಿನ್ನ ಒಂದು ಹುತ್ತದಲ್ಲಿ ಕಿವಿಲಿ ಬಂದಂಥದ್ದೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ನೀನೇ ರಚಿಸಿರುವಂಥ ಅದರಲ್ಲಿ ಇದರ ಆಶ್ಚರ್ಯ ಏನಿದೆ ಅಂತ ಕೇಳಿದೆ. ಕಿಮಿದಂ ಇದರಲ್ಲಿ ಏನು ಆಶ್ಚರ್ಯ, ನೀನೇ ಮಾಡಿದೋದಕ್ಕೆ ಯದಮೀ ಸ್ವದಂತೆ ಭಕ್ತಾರವಿಂದ ಮಕರಂದ ನಿಭಾಃ ಪ್ರಬಂಧ. ನಿನ್ನ ಮಾತುಗಳಿಂದ ಬರುವಂಥ ಮಕರಂದ ಜೇನು ಸೂಸುತ್ತೆ ಅಂದ್ಬಿಟ್ಟು ಅದರಲ್ಲಿ ಹೋಗ್ತಾರೆ.
ಹಾಗಾಗಿ ಕರ್ತೃವೈಲಕ್ಷಣ್ಯ ಅದು ಈ ಥರ ಅದೆಲ್ಲ ಹೇಳ್ಬೋದು ಇದಕ್ಕೆ. ಇನ್ನು ವಸ್ತು ವೈಲಕ್ಷಣ್ಯ ಕೃಷ್ಣ ಭಗವಂತ. ಇನ್ನು ಭಗವಂತನಿಗೆ ಭಗವಂತನ ವೈಲಕ್ಷಣ್ಯ ಮೊದಲನೇ ಭಾಷೆದಲ್ಲೇ ಹೇಳ್ತಾಳೆ ಅದರಲ್ಲಿ. ಇನ್ನು ಭಗವಂತನ ಆ ವಸ್ತು ವೈಲಕ್ಷಣ್ಯವು ಸಹ ಯಾರು ಅಕಾರವಾಚ್ಯನಾದ ಭಗವಂತ, ಜಗತ್ಕಾರಣ ಅವನು. ಅದು ಹೇಳ್ತಾನೆ ಇರುವ ಆ ವಿಷಯದಲ್ಲಿ. ಇನ್ನು ಗ್ರಂಥ ವೈಲಕ್ಷಣ್ಯಕ್ಕೆ ಇದೆಲ್ಲ ಹೇಳ್ತಾರೆ, ಈ ಅಲಂಕಾರಕ್ಕೆ ಎಲ್ಲವೂ ಇದನ್ನು ಆಯಾಯ ಘಟ್ಟದಲ್ಲಿ ತೋರಿಸ್ಕೊಂಡ ಒಂದೊಂದು ಹೇಳ್ತಾ ಹೋದ ಇದಾಗುತ್ತೆ. ಹಾಗಾಗಿ ತಿರುಪ್ಪಾವೆ ಅನ್ನೋದು ಇನ್ನೂ ಅನೇಕ ಇದನ್ನು ಮಾಡ್ಬೋದು ಇದರಲ್ಲಿ ನಿಮ್ಗೆ ಹೇಳಿದೆ ಹೇಗೆ ಅವಳು ಶ್ರೌತವನ್ನು ತೋರಿಸ್ತಾಳೆ ಅಂತ. ಇದರಲ್ಲಿ 3 ಹತ್ತು ಹೇಳಿದ್ನಲ್ಲ, 3 ಹತ್ತಲ್ಲೂ ಈಗ ಓಂಗಿ ಉಲಹಳಂತ ಒಂದು ಕಡೆಗೆ 17ನೇದಲ್ಲಿ ಅನ್ಯವುಲ ಅದೆಲ್ಲ ಬರುತ್ತೆ. ಅದರಲ್ಲಿ ಆ 24 ಈ 3ರಲ್ಲೂ ಸಹ ಇದು 3 ಹತ್ತರಲ್ಲೂ ತ್ರಿವಿಕ್ರಮನ್ನು ಹಾಡಿದ್ದಾಳೆ. ಓಂಗಿ ಹೊಳಂದ ವಿಕ್ರಮ ಉಕ್ಕು ಆಯಿತು, ತ್ರಿವಿಕ್ರಮನ್ನು ಹಾಡಿದ್ದಾರೆ. ಯಾತಕ್ಕಪ್ಪ 3 ಹತ್ತರ ತ್ರಿವಿಕ್ರಮವನ್ನು ಹಾಡಿದಾಳೆ ಅಂದರೆ ಇದು ವೈಷ್ಣವ ಯಾಗ ಅಂತ. ಇದು ವೈಷ್ಣವ ಯಾಗ ಅಂತ ಶ್ರುತಿಯಲ್ಲಿ ಬರುತ್ತೆ. ವೈಷ್ಣವಂತ್ರಿ ಕಪಾಲಂ ಅಂತ. ವೈಷ್ಣವ ಯಾಗಕ್ಕೆ 3 ಕಪಾಲಗಳು ಅಂದರೆ ಪುರೋಡಾಶ್ರಮ ಹೇಳುವಂಥ ಹೆಂಚಿನ ಚೂರಿಗೆ ಕಪಾಲ ಅಂತ. ಕಪಾಲ ನಾವು ಹೇಳುವಂಥ ಈ ತಲೆಬುರುಡೆ ಕಪಾಲವಲ್ಲ. ಕಪಾಲ ಅಂದರೆ ಇರುವಂಥದ್ದು ಹೆಂಚಿನ ಚೂರು, ಅದಕ್ಕೆ ಕಪಾಲ ಅಂತ ಹೇಳ್ತೀವಿ. ಆ ಹೆಂಚಿನ ಚೂರು ಕಪಾಲ ಅಂತ. ಅದಕ್ಕೆ ಅಷ್ಟಕಪಾಲ, ನವಕಪಾಲ, ಏಕಾದಶ, ದ್ವಾದಶ ಕಪಾಲ, ಒಂದೊಂದು ಯಾಕೆ ಒಂದೊಂದು ಹೇಳುತ್ತೆ. ಈ ವೈಷ್ಣವ ಯಾಗಕ್ಕೆ 3 ಕಪಾಲ ಅಂತ. ಇದಕ್ಕೆ ಯಾರು ಅಂದರೆ ಅಧಿಪತಿ ತ್ರಿವಿಕ್ರಮ. 3 ನೋಡಿ, ಈ ಓಂಗಿ ಹೊಳಂದಲ್ಲೂ ತ್ರಿವಿಕ್ರಮ ಹೇಳಿದ ಮೊದಲನೇ ಕಪಾಲ. ವೈಷ್ಣವ ಯಾಗ ಇವಳು ವಾಚಿಕ ಯಾಗ ಸ್ತ್ರೀ ಆದ್ದರಿಂದ ಯಾಗವನ್ನು ಮಾಡೋ ಹಾಗಿಲ್ಲ. ಮತ್ತು ಇವಳು ಇನ್ನೂ ಕನ್ಯಾ ಕೂಡ ಇವಳು. ಆದರೆ ವೈಷ್ಣವ ಯಾಗವನ್ನು ವಾಚಿಕವಾಗಿ ಮಾಡ್ತಾಳೆ. ಅದಕ್ಕೆ 3 ಕಪಾಲನ 3 ಹತ್ತರಲ್ಲಿ ತ್ರಿವಿಕ್ರಮನ್ನು ಹೇಳ್ತಾಳೆ. 3 ಇದರಲ್ಲೂ ತ್ರಿವಿಕ್ರಮನ ಹೇಳ್ಕೊಂಡು ಬರ್ತಾಳೆ. ಆದರೆ ವೈಷ್ಣವ ಯಾಗವನ್ನು ಮಾಡಿ ಮುಗಿಸ್ತಾಳು ಅಂದ್ಬಿಟ್ಟು ಅದನ್ನು ಸಹ ಹೇಳ್ಬಿಡ್ತಾಳೆ, ತೋರಿಸ್ಬೋದು ಈ ಇದರಲ್ಲಿ. ಆಮೇಲೆ ಇದು ಸಹ ಇಡೀ ತಿರುಪ್ಪಾವಿ ತಗೊಂಡ ಅಂದರೆ ಮೂಲ ಮಂತ್ರದ ಅರ್ಥ. ಯಾಕೆಂದರೆ ನಾವು ಯಶೋಧೆಗೆ ಮೂಲ ಮಂತ್ರದ ಇದಂತೆ ಮೂಲ ಮಂತ್ರವನ್ನೇ ಹೇಳ್ತಾ, ಅದಕ್ಕೆ ಪ್ರಣವವನ್ನು ಹೇಳಿದ್ವಿ. ಮೊದಲನೇ ಪಕ್ಷದಲ್ಲೇ ಎಲ್ಲವನ್ನು ಹೇಳ್ತಾಳೆ. ಆಮೇಲೆ ಅದನ್ನು ಕಡೆಯ ಇದರಲ್ಲಿ ಮುಗಿಸ್ತಾಳೆ. ಅಂದರೆ 3 ಬರುತ್ತೆ, ದ್ವಯ ಜನ್ಮ ಶ್ಲೋಕ ಬರುತ್ತೆ. ಇಡೀ ತಿರುಪಾವೆ ಅಂದರೆ ಭಗವಂತನೇ. ಆಯಾ ಅನ್ನೋದು ಚತುರ್ಥಿ ವಿಭಕ್ತಿ ಸಂಸ್ಕೃತದಲ್ಲಿ ಭಗವಂತನಿಗೆ ಅಂತ. ನಾವು ಭಗವಂತನಿಗೆ ನಾವು ಸೇರಿರೋದು, ಅವನಿಗೆ ನಾವು ಸೇರಬೇಕು, ಅವನಲ್ಲೇ ಶರಣಾಗತಿ ಮಾಡಬೇಕು ಅಂತ ಹೇಳುವಂತಹ ಕಾವ್ಯ ಆದ್ದರಿಂದ ಇಡೀ ತಿರುಪಾವೆ ಕಾವ್ಯ ಒಂದು ಮೂಲ ಮಂತ್ರ ಅಂತ ಅದನ್ನು ಹೇಳೋದಕ್ಕೆ ಹೇಳ್ತಾ ಹೋಗ್ತಾ ತಿರುಪಾವಿಗೆ ಇನ್ನೂ ಅನೇಕ ಹೇಳ್ಬೋದು. ಸದ್ಯಕ್ಕೆ ನಿಲ್ಲಿಸ್ಕೊಳ್ತೀನಿ ಇದಕ್ಕೆ ಆಗೋದ ಅಂದ್ರೆ ಕಡೆಗೆ. ಆಮೇಲೆ ನಾವು ಸಾಧಾರಣವಾಗಿ ನೋಡೋದಂದರೆ 1ರಿಂದ 5 ಹೇಳುವಂಥ ಇದು 1ರಿಂದ 5 ಪೀಠಿಕೆ ಅಂತ ಹೇಳ್ಕೊಬೋದು. ಆಮೇಲೆ 10 ಶ್ಲೋಕಗಳಿಂದ ಭಕ್ತಿಯರನ್ನು ಎಪ್ಸೋದು ಅಂದ್ಬಿಟ್ಟು ಅಂತ. ಆಮೇಲೆ 14-20ವರೆಗೆ ಆಚಾರ್ಯರನ್ನ ಕೈಂಕರ್ಯಕ್ಕೆ ಅವರನ್ನ ಪ್ರಾರ್ಥಿಸಿ ಮಾಡಿ ಪುರುಷಕಾರ ಮಾಡಬೇಕು. ಯಾವುದು ಶರಣಾಗತಿ ಮಾಡಬೇಕಾದ್ರೆ ಮೊದಲು ತಾಯಿಯಲ್ಲಿ ಇದು ಪ್ರಪತ್ತಿ ಮಾಡಬೇಕು, ಆಮೇಲೆ ಭಗವಂತನಲ್ಲಿ ಮಾಡಬೇಕು. ಅದೇ ಈಗಲೂ ಕ್ರಮ ಮಾಡ್ಕೊಂಡು ಬರ್ತಾ ಇದೆ. ಅದನ್ನು ತೋರಿಸ್ಕೊಡ್ತಾಳೆ. ಶರಣಾಗತಿ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತಾಳೆ. ಆಮೇಲೆ ಕಡೆಗೆ 29ರಲ್ಲಿ ಶರಣಾಗತಿ ವ್ಯವಸ್ಥೆ 30ರಲ್ಲಿ ಪರಶ್ರುತಿಯನ್ನು ಹೇಳಿ ಮುಗಿಸ್ತಾಳೆ. ಇದು ಅದಂತೂ ಹೇಳ್ಬೇಕು ಕಡೆಗೆ. ಆಮೇಲೆ ಆಧ್ಯಾತ್ಮಿಕವಾಗಿ ನೋಡೋಣ ಅಂದರೆ ಅದನ್ನು ಸಹ ಹೇಳಬೇಕು. ಆಧ್ಯಾತ್ಮಿಕವಾಗಿ ಹೇಗೆ ವಿಭಜಿಸೋಣ ಅಂದರೆ ಭಗವತ್ ಸ್ವರೂಪ, ನಾಮ ಸಂಕೀರ್ತನೆ, ಆಮೇಲೆ ಕೃತ್ಯಾಕೃತ್ಯ ವಿಭಾಗ ಅದನ್ನು ಮಾಡಿ ತೋರಿಸ್ತಾಳೆ. ಅದರ ಉಪದೇಶ, ಆಮೇಲೆ ತ್ರಿಗಣ ಶುದ್ಧಿಯಿಂದ ಭಗವಂತನ ಕೈಂಕರ್ಯವನ್ನು ಮಾಡೋದದು. ಆಮೇಲೆ ಆ ಕೈಂಕರ್ಯಕ್ಕೆ ಬೇಕಾಗಿ ಅವನಲ್ಲಿ ಮಾಡುವಂಥ ಶರಣಾಗತಿ. ಕಡೆಗೆ ಪ್ರಾರ್ಥನಾ, ನಮಗೆಲ್ಲರ ಪರವಾಗಿ ಪ್ರಾರ್ಥನಾ ರೂಪವಾಗಿ ಆಂಡಾಳು ಭಗವಂತನಲ್ಲಿ ಮಾಡುವಂತಹ ಪ್ರಾರ್ಥನಾ. ಇದು ಈ ಥರ ಆರನ್ನು ಸಹ ಹೋಗಬೇಕು. ಆಮೇಲೆ ಈ ಸಂಖ್ಯಾಶಾಸ್ತ್ರದಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಈ ತಿರುಪಾಲ ಅನೇಕ ಸಂಖ್ಯೆಗಳನ್ನು ಹೇಳ್ತೀನಿ. ಸಂಖ್ಯಾಶಾಸ್ತ್ರದಲ್ಲಿ ಕೆಲವರಿಗೆ ಅಭಿರುಚಿ ಇರುತ್ತಲ್ಲ, ಅದನ್ನು ಹೇಳ್ತೀವಿ ನಿಮಗೆ. ಇದರಲ್ಲಿ ಆಂಡಾಳು ಬಂದು ಬ್ರಹ್ಮಸೂತ್ರವನ್ನು ಬರೆದರು. ವೇದವ್ಯಾಸರು ಇದಕ್ಕೆ ಇಡೀ ವೇದಾಂತವನ್ನು ಮುಂದಕ್ಕೆಲ್ಲ ಹೋಗ್ಬಿಡುತ್ತೆ ಅಂಥೇಳಿ ಸೂತ್ರವನ್ನು ಮಾಡಿಟ್ಟು ಬ್ರಹ್ಮಸೂತ್ರಕ್ಕೆ 3 ಆಚಾರ್ಯರು, ಶಂಕರರು, ರಾಮಾನುಜರು ಬಂದವರು 3 ಇದಕ್ಕೂ ಅವರವರ ಪ್ರಕಾರ ವ್ಯಾಖ್ಯಾನವನ್ನು ಮಾಡಿಟ್ಟಿದ್ದಾರೆ. ಅದಕ್ಕೆ ಬ್ರಹ್ಮಸೂತ್ರ ಬಹಳ ಇದೆ. ಅದನ್ನು ಆಂಡಾಳು ಸಹ ಪ್ರಭಾವಿತಳಾಗಿದ್ಲು ಅನ್ನೋದಕ್ಕೆ ಒಂದು ಆ ಸಂಖ್ಯೆಯಲ್ಲಿ ಬರುವಂಥದ್ದು 30ನೇ ಯಾಕೆ ಮಾಡೋದು ಆಚರಣೆ 35 ಮಾಡಬೇಕಾಗಿತ್ತು, 32 ಮಾಡ್ಬೋದಾಗಿತ್ತು, ಇಲ್ಲ 20 ಮಾಡ್ಬೋದಾಗಿತ್ತು ಅಂತ ನೋಡೋದು. ಈ ಬ್ರಹ್ಮಸೂತ್ರ ತಗೊಂಡ ಅಂದರೆ 4 ಅಧ್ಯಾಯ. ಬ್ರಹ್ಮಸೂತ್ರ 4 ಅಧ್ಯಾಯ, 101 ಸೂತ್ರ ಮೇಲೆ ಅಧಿಕರಣ 165 ಅಧಿಕರಣಗಳಿದೆ. ನಮ್ಮ ರಾಮಾನುಜ ಪ್ರಕಾರ 545 ಸೂತ್ರ.
ಶಂಕರ ಪಕ 535 ಬರುತ್ತೆ, ಅವರು 555 ತಗೋತಾರೆ. ಸ್ವಲ್ಪ ವ್ಯತ್ಯಾಸ ಅಂದರೆ ಸೂತ್ರದಲ್ಲಿ ಒಂದನ್ನು ಬಿಡಿಸಿ ಹೇಳ್ತಾರೆ, ಇನ್ನೊಂದು ಸಲ ಅದನ್ನು ಹಾಗಾಗಿದ್ದವರ ಸೂತ್ರಗಳಲ್ಲಿ ತೊಗೊಂಡ್ರೆ ಯಾವ ವ್ಯತ್ಯಾಸವೂ ಇಲ್ಲ, ಗಣಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ಅಷ್ಟೇ. ಈ ತೊಗೊಂಡ್ರೆ ನೀವು 4, 1, 6, 5, 5, 4, 5 ಕೂಡಿಸಿದ್ರೆ 30 ಬರುತ್ತೆ. ಹಾಗಾಗಿ ಆಂಡಾಳ್ ತಿರುಪ್ಪಾವೆಯು ಸಹ 30 ಶ್ಲೋಕ ಇದು ತೆಗೆದ್ರೆ 30 ಬರುತ್ತೆ, ಆ ಸಂಖ್ಯೆಗೆ ಹೊಂದುತ್ತೆ. ಇದು ಯಾಕಂದ್ರೆ ಇದು ಬರೀ ಇದಕ್ಕಷ್ಟೇ, ಯಾರಿಗೆ ಈ ಸಂಖ್ಯಾಶಾಸ್ತ್ರದಲ್ಲಿ ಇರುತ್ತೋ ಇದು ಕಡೆಗೆ 30 ಅನ್ನೋದು ಏನಪ್ಪ ಅಂತಂದರೆ 30 ಅಂದರೆ 3 + 0 3. ಏನು 3 ಅಂತಂದರೆ ಅಕಾರ ಉಕಾರ ಪ್ರಣವ ಅದನ್ನು ಹೇಳಿದೆ. ಆಮೇಲೆ ಚಿಕ್ಕ ಈಶ್ವರ ಅದು 3 ಹೇಳ್ಬೋದು. ಮೂಲ ಮಂತ್ರ ದ್ವಯ ಮಂತ್ರ ಚರ್ಮ ಶ್ಲೋಕ ಅದು 3 ಹೇಳ್ಬೋದು. ಕಡೆಗೆ ತತ್ವ ಹಿತ ಪುರುಷಾರ್ಥ ಅದು 3. ಸೊ ಎಲ್ಲವೂ ಸಹ ಬರುತ್ತೆ. ಸಂಖ್ಯೆ ಇರೋರಿಗೆ ಅದನ್ನು ಸಹ ಅದನ್ನು ಹೇಳ್ಬೋದು ಕಡೆಗೆ ಇದಕ್ಕೆ. ಆಮೇಲೆ ಅದನ್ನು ಹೇಳೇ ಆಯ್ತು ನಿಮಗೆ, ಇದನ್ನು ಹೇಳಿದಕ್ಕೆ ಯಾವುದು ಅವಾಗ ಶ್ರುತಿನೆಲ್ಲ ಬರುತ್ತೆ. ಉದ್ಧತಾಸಿ ವರಾಹೇಣ ಕೃಷ್ಣೇನ ಶತ ಬಾಹುನು ಅಂತ. ಉದ್ಧತಾಸಿ ವರಾಹೇಣ ಉದ್ಧತಾಸಿ ಭೂಮಿಯೊಂದು ತ್ರಿವಿಕ್ರಮಾವತಾರ ಮತ್ತು ವರಾವತಾರನ ವೇದದಲ್ಲಿ ಅನೇಕ ಎಲ್ಲ ಕೊಂಡಾಡಿದೆ. ಋಗ್ವೇದದಲ್ಲೂ ಅದಕ್ಕೆ ತುಂಬ ಕೊಂಡಾಡಿದೆ. ಅದಕ್ಕೆ ಇದರಲ್ಲಿ ಉದ್ಧತಾಸಿ ಭಗವಾನ್ ಮುಳುಗಿದ್ದ ನೀರನ್ನ ಭಗವಂತ ವರ ಮೇಲೆ ಕೆತ್ತದ ಅಂದ್ಬಿಟ್ಟು ಬರುತ್ತೆ ಅದಕ್ಕೆ. ಆಮೇಲೆ ಆಂಡಾಳು ಸಹ ತಾನೇ ತನ್ನ ಇದರಲ್ಲಿ ಪಾಚೆಟೊಟ್ಟಿಗಿಡಂದ ಪಾಮ ಹರಡ್ಬಿಟ್ಟಂತ ಹೇಳಿದ್ರೆ ಅದರಲ್ಲಿ ತಾನು ಅಂತ ಹೇಳಿದ್ದಾರೆ ಅದಕ್ಕೆ. ಆಮೇಲೆ ಇದನ್ನು ಹೇಳ್ಬೇಡಿ ಅದಕ್ಕೆ. ಇನ್ನೊಂದು ಏನಪ್ಪ ಅಂದರೆ ಈ ಯಾತಕ್ಕೆ ಇದನ್ನು ಹೇಳಿದೆ ಅಂದ್ಬಿಟ್ಟು ಅಂತ ಆಂಡಾಳಿಗೆ ಇನ್ನೊಂದು ವಿಷಯ ಹೇಳ್ತಾರೆ. ಯಾರಾದರೂ ಒಬ್ಬರು ಮಕ್ಕಳಾದ ಗಂಡು ಮಕ್ಕಳಾದ ಅಂದರೆ ಪಿತೃಗಳಿಗೆ ಸಂತೋಷ ಆಗುತ್ತೆ. ಆಸ್ಫೋಟಯಂತಿ ಪಿತರಹ ಹೇಳ್ತಾರೆ ಅದಕ್ಕೆ ಅವರು. ಅದಕ್ಕೆ ಆಮೇಲೆ ಅವರು ಆಸ್ಫೋಟ ಅಂತಾರೆ ಸಂತೋಷ ಮಾಡ್ತಾ ಇರ್ತದೆ. ಪ್ರನೃತ್ಯಂತಿ ಪಿತಾಮಹರು ನೃತ್ಯ ಮಾಡೋಕ್ಕೆ ಶುರು ಮಾಡ್ತಾರಂತೆ. ಒಬ್ಬ ಗಂಡು ಒಬ್ಬ ಜನ್ಮ ಆಯಿತು ಅಂದರೆ ಅವರ ತಮ್ಮ ಒಂದು ವಂಶದಲ್ಲಿ ಆಯಿತು ಅಂತೆ. ಅದರಲ್ಲೂ ಸಹ ಒಬ್ಬ ವಿಷ್ಣುವನ ಭಕ್ತನ ವೈಷ್ಣವನ ಕುಲೇ ಜಾತಃ ಅಂತಂದರೆ ಯಾಕೆ ಸಂತಾರಿಷ್ಯತಿ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಇದು ಮಾಡ್ತಾರಂತೆ, ಅವರು ಸಂತೋಷ ಪಡ್ತಾರಂತೆ. ಆದರೆ ಇದಕ್ಕೆ ವೇದಿಕೆ ಹೇಳುತ್ತೆ, ಯಾರು ವೇದವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾರೋ ಅವ್ರಿಗೆ ಹೇಳ್ತಾರೆ ಕುಲಂತಾರಯತೆ ತೇಷಾಂ ದಶಪೂರ್ವಂ ದಶಾಪರಂ ಅಂತ. ಒಬ್ಬ ವೇದಾಧ್ಯಯನ ಸಂಪೂರ್ಣ ಮಾಡಿದ್ರೆ ಅವನ ಹಿಂದಿನ 10 ಪೀಳಿಗೆ ಮುಂದಿನ 10 ಪೀಳಿಗೆ ಅವನ ಪೀಳಿಗೆ 21 ವಂಶ ಉದ್ಧಾರ ಆಗ್ಬಿಡ್ತಂತೆ. ಕುಲಂತಾರಯತೇಷಾಂ ದಶವಂ ದಶಾಪರಂ ಅಷ್ಟಾಯ್ತಲ್ಲ. ಕನ್ಯಾ ಬ್ರಹ್ಮ ವಿದೇ ದತ್ತಾಂ ಶತಪೂರ್ವಂ ಶತಾಪರಂ. ಯಾರೋ ಒಂದು ಕನ್ಯೆಯನ್ನ ಒಬ್ಬ ಬ್ರಹ್ಮವಿತ್ತಿಗೆ ತನ್ನ ಮಗಳನ್ನ ಕೊಡ್ತಾರೋ, ಈಗ ಯಾರಾದರೂ ಸ್ವಲ್ಪ ಮಡಿಯಾಗಿದ್ದನ್ನು ಹಿಂದೆ ಓಡೋಗ್ಬಿಡ್ತಾರೆ, ಅಯ್ಯೋ ಮಕ್ಕಳ ಕೊಡೋದು. ಒಬ್ಬ ಬ್ರಹ್ಮವಿತ್ತಿಗೆ ಯಾರು ಮಗಳನ್ನ ಕೊಡ್ತಾರೋ ಅವಳು ಏನು ಮಾಡ್ತಾರಂತ ಶತಪೂರ್ವಂ ಶತಾಪರಂ 100 ಹಿಂದೆ 100 ಉದ್ಧಾರ ಮಾಡ್ತಾರಂತೆ. ಇನ್ನು ಸಾಕ್ಷಾತ್ ಬ್ರಹ್ಮನ್ನೇ ಕೈ ಹಿಡಿದು ಆಂಡಾಳ ಅದು ಇಡೀ ಕುಲವನ್ನೇ ಅಂದರೆ ಇಡೀ ನಮ್ಮ ಕುಲವನ್ನು ಈಗ ಮುಂದಿನ ಯಾವ ಕುಲವನ್ನು ಸಹ ವೈಷ್ಣವ ಕುಲವನ್ನೇ ಆಂಡಾಳು ಪಾರು ಮಾಡ್ತಾರೆ ಅಂದರೆ ಯಾವ ಸಂತೋಷವೂ ಇಲ್ಲ ಅಂದ್ಬಿಟ್ಟು ಅದನ್ನು ಕೆಲವು ವ್ಯಾಖ್ಯಾನದಲ್ಲಿ ತಗೊಂಡಿದ್ದಾರೆ ಅದಕ್ಕೆ. ಹಾಗಾಗಿ ಇದನ್ನು ಹೇಳಿ ಇದನ್ನು ನಿಲ್ಲಿಸ್ಕೊಳ್ಳೋಣ ಇಲ್ಲಿಗೆ. ಈಗ ಸಮಯ ಇನ್ನೂ 3 ಹೋಗ್ಬೇಕಲ್ಲ, ಅಂದರೆ ಬಂತು ಇನ್ನು ಅದು ಇದನ್ನಾರು ಹೇಳೋಣ ಇವತ್ತು. 3 ನೀಳಾತುಂಗ ಸ್ತನಗಿರಿ ಹೇಳ್ತಲ್ಲ ಅದಕ್ಕೆ. ಇದಕ್ಕೆ 3 ತನಿಯನ್ಗಳಿದೆ. ಮೊದಲು ಬಂದು ಉಯ್ಯಕ್ಕೊಂಡಾರ್ ಮಾಡಿರ್ತಾರೆ, ಇದು ತಮಿಳಲ್ಲಿ ಮಾಡಿದ್ದು 2. ಪರಾಶರ ಭಟ್ರು ಆಮೇಲೆ ಬಂದಿದ್ದು. ಆದರೆ ಪರಾಶರ ಭಟ್ರು ಬಾದಿದ್ದನ್ನು ಮೊದಲನ್ನ ಅಧ್ಯಯನ ಮಾಡ್ತೀವಿ. ಯಾಕೆಂದರೆ ಪರಾಶರ ಭಟ್ರು ಮಾಡಿದಂಥ ತನಿಯನ್ ಇದೆಯಲ್ಲ, ಆ ತನಿಯನ್ ಮುಂದೆ ಇನ್ನೊಂದು ತನಿಯ ಯಾರು ಯಾವಾಗಲೂ ಮಾಡೋದು ಸಾಧ್ಯವೇ ಇಲ್ಲ. ಇದು ನಾವು ಹೇಳೋದಲ್ಲ, ಇದು ಅಜಾಂತ ಹೇಳಂತ ವೇದಾಂತ ದೇಶನ ಪೂರ್ವಾಚಾರ್ಯರು ಹೇಳಿದ್ದು. ಪರಾಶರ ಭಟ್ರು ಮಾಡಿ ನೀಳಾತುಂಗ ಪೂರ್ವಾಚಾರ್ಯ ಹೇಳಿದ್ದಾರೆ. ಆ ಥರ ತನಿಯ ಇನ್ನೊಬ್ರು ಯಾರು ಮಾಡೋಕ್ಕೆ ಸಾಧ್ಯವಿಲ್ಲ. ಇಡೀ ತಿರುಪಾವೆ ಅಷ್ಟೇ ಅಲ್ಲ, ಎಲ್ಲ ಈ ಸಾರವನ್ನು ಅದರಲ್ಲಿ ಅವರು ಅಡಗಿಸಿಬಿಟ್ಟಿದ್ದಾರೆ. ಅದರಲ್ಲಿ ಮೇಲೆ ಅಂತ ಹೇಳ್ತಾರೆ ನೀಳಾತುಂಗ ಸ್ತನಗಿರಿ ಸುಪ್ತಂ ಉದ್ಬೋಧ್ಯ ಕೃಷ್ಣಂ ಅಂದ್ಬಿಟ್ಟು. ಅಂದರೆ ಸುಪ್ತಂ ಉದ್ಬೋಧ್ಯ ಕೃಷ್ಣಂ ಸುಪ್ತಂ. ಕೃಷ್ಣ ಮಲಗಿದ್ನಂತೆ. ಎಲ್ಲಿ ಮಲಗಿದ್ದ? ನೀಳಾತುಂಗ ನೀಳೆ ಅಂದರೆ ನಪ್ಪಿನ್ನೈ ತೊಣಗೆ ನಪ್ಪಿನ್ನಯ್ಯ ವಕ್ಷಸ್ಥಳದ ಮೇಲೆ ಅವನು ಆರಾಮ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾನೆ. ಅವನು ಯೋಗನೇ, ಭಗವಂತನ ಯೋಗ ನಿದ್ರೆ ಎಲ್ಲ ನಮ್ಮಂಥವ್ರಿಗೆ. ನಾವು ಕರ್ಮದಿಂದ ಬಂದವರು ನಿದ್ರೆ, ಭಗವಂತ ಮಾಡೋದು ಯೋಗ ನಿದ್ರೆ, ನಾವು ಮಾಡೋದು ನಿದ್ರೆ ಯೋಗ ನಿದ್ರೆ. ಆ ನಿದ್ದೆ ಅಂದರೆ ಜಗತ್ ಕಾರಣಕ್ಕಾಗಿ ಏನೇನು ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇರ್ತಾನೆ. ಎಷ್ಟೋ ನಿದ್ದೆ ಇಲ್ಲ ಅದು. ಅವನು ನಿದ್ದೆ ಮಾಡಿದ್ರೆ ನಾವು ಇರೋಕ್ಕೆ ಸಾಧ್ಯವೇ ಇಲ್ಲ. 24 ಗಂಟೆ ರಾತ್ರಿ ಆದಾಗ ಎಲ್ಲ ಇಂದ್ರಿಯಗಳು ಮನಸ್ಸಲ್ಲಿ ಹೋಗುತ್ತಂತೆ. ಮನಸ್ಸು ಹೋಗಿ ಭಗವಂತಲ್ಲಿ ಪ್ರತಿದಿನ ಎಲ್ಲ ಜೀವಿ, ಮನುಷ್ಯ ಅಷ್ಟೇ ಅಲ್ಲ, ಪಶು ಪಕ್ಷಿ ಪ್ರಾಣಿ ಕೀಟಗಳು ಸಹ ಭಗವಂತನ ಹೋಗಿ ಸೇರಿಕೊಳ್ಳುತ್ತೆ.
ಭಗವಂತ ಕಾಪಾಡ್ತಾನೆ. ಅದಕ್ಕೆ ಸುಷುಪ್ತಿ ಅಂತ, ಅದು ನಮಗೆ ಜ್ಞಾಪಕ ಇರಲ್ಲ. ಅದು ಸ್ವಪ್ನ ಸುಷುಪ್ತಿ ನಮಗೆ ಜ್ಞಾಪಕ ಇರಲ್ಲ. ಯಾಕಂದರೆ ಮಾರನೇ ದಿನ ಬರುವಾಗ ತುಂಬ ಅಂದರೆ ಭಗವಂತ ಪ್ರತಿದಿನ ಪ್ರತಿ ಜೀವಿಗಳಿಗೂ ಸಹ ಸಾಂತ್ವನವನ್ನು ಮಾಡ್ತಾನೆ. ಅವನಲ್ಲಿ ಹೋಗಿ ಸೇರ್ಕೊಳ್ತೀವಿ. ಹಾಗೆ ಅವನು ಯಾವತ್ತೂ ಮಲಗಲ್ಲ. ಅವನು ಯಾವಾಗಲೂ ಯಾ ನಿಶಾ ಸರ್ವಭೂತಾನಿ ತಸ್ಯಾಂ ಜಾಗೃತಿ ಸಂಯಮಿ ಅಂತ ಗೀತೆ. ಯಾ ನಿಶಾ ಎಲ್ಲವೂ ಸರ್ವಭೂತಾನಿ ಯಾ ನಿಶಾ, ಭಗವಂತ ತಸ್ಯಾಂ ಸಂಯಮಿ ಯಾವಾಗಲೂ ಎಚ್ಚರವಾಗಿರ್ತಾನೆ. ಅವನು ಮಲಗಿಬಿಟ್ರೆ ಜೀವಾತ್ಮನೂ ಇರೋದಿಲ್ಲ. ಅದರಿಂದ ಯೋಗ ನಿದ್ದೆ ಮಾಡೋದನ್ನು. ಆಗ ಅವಳು ಅವನ ಹತ್ರ ಮಾಡಿ ಇದನ್ನ ಹೇಳ್ತಾರೆ. ಅದಕ್ಕೆ ಅವನು ಮಲ್ಕೊಂಡ ಯೋಗ ನಿದ್ದೆ. ಅದಕ್ಕೆ ಅವನಿಗೆ ಹೇಳ್ತಾನೆ. ಅದಕ್ಕೆ ಸುತ್ತಂ ಉದ್ಬೋಧ್ಯ ಕೃಷ್ಣಂ, ಅವನ್ನ ಉದ್ಬೋಧ್ಯ ಅಂದರೆ ಎಚ್ಚರಿಸದಂತೆ. ಯಾಕೆ ಉದ್ಯೋಗ ಕೃಷ್ಣಂ ಅವಳು ಯಾಕೆ ಎದುರಿಸ ಅವಳು ಭಗವಂತನ ಅಂದರೆ ಪಾರಾರ್ತ್ಯಂ ಸ್ವಂ ಶ್ರುತಿಶತರ ಸಿದ್ಧ ಮಧ್ಯಾಪಯಂತಿ. ಅದೇ ಶ್ರುತಿಶತ ಶಿರ ಅಂದರೆ 106 ಉಪನಿಷತ್ತು ವೇದಗಳ ಅಂಗ ಉಪನಿಷತ್ತು. ಆ ಶ್ರುತಿಯ ಶಿರ ಅಂದರೆ ಉಪನಿಷತ್ತು. ಅದರಲ್ಲಿ ಹೇಳಿರುವಂತಹ ವಿಷಯ ಏನು, ಎಲ್ಲ ಶ್ರುತಿ ಹೇಳುವ ಸಾರ ಒಂದೇ. ಎಲ್ಲ ಶ್ರುತಿಯಲ್ಲಿ ಹೇಳುವ ಅವನು ಹೇಳ್ದಂಗೆ ಎಲ್ಲವೂ ಓಮೆಲ್ಲಿ ಹೋಗಿ ಮುಗಿಯುತ್ತೆ, ಪ್ರಣವದಲ್ಲಿ ಹೋಗಿ ಮುಗಿಯುತ್ತೆ. ಅದನ್ನು ಏನು ಹೇಳ್ತಾನೆ ಅಂದರೆ ಪಾರಾರ್ಥ್ಯಂ, ನಾವು ಭಗವಂತನಿಗೆ ನಾವು ಅವನ ದಾಸರು, ಅವನಿಗೆ ನಾವು ಪರತಂತ್ರರು ಅಂತ. ಪರತಂತ್ರರು, ಅವನೊಬ್ಬನೇ ಸ್ವತಂತ್ರ, ಅವನು ಪರತಂತ್ರ. ಎಲ್ಲ ಶ್ರುತಿಗಳು ಏನು ಹೇಳ್ತಾರೆ, ನಾವು ಅವನಿಗೆ ಪರತಂತ್ರರು. ಸ್ವಂ ಅದರ ಅವಳು ಸಹ ಸ್ವಂ, ತಾನೂ ಸಹ ಪರತಂತ್ರೆ, ಅದಕ್ಕೆ ಭಗವಂತ ನೀನು ಮಲಗಿದೆಯಲ್ಲ, ನೀನು ಲೋಕ ಕಲ್ಯಾಣಕ್ಕೆ ಇರಬೇಕು. ಹೇಗೆ ಅದೇ ನೀರು ಈ ಭೂಮಿ ಅಲ್ಲಿ ಭಗವಂತನ ಕೇಳ್ಕೊಂಡು ನಾನು ಉದ್ಧಾರ ಮಾಡೋಕ್ಕೆ ಹೇಳು ಅಂದ್ಬಿಟ್ಟು ಅಂತ. ಅದೇ ಥರ ಇಲ್ಲಿ ಹೇಳ್ತಾಳೆ, ಇದಕ್ಕೆ ಹೇಳ್ತಾಳೆ, ಇನ್ನೂ ನೀನು ಮಲಗಿದೆಯ ಅಂದರೆ ಯೋಗ ನಿದ್ರೆಯಲ್ಲಿ ಇದೆಯಲ್ಲ, ಯಾವಾಗ ನೀನು ಕಂಡುಬಿಡೋದು, ಯಾವಾಗ ಈ ಲೋಕದ ಜನ ಉದ್ಧಾರ ಮಾಡೋದು, ಅದನ್ನು ಉಪದೇಶ ಮಾಡ್ತಾಳಂತೆ. ಅವಳು ಭಗವಂತನಿಗೆ ಉಪದೇಶ ಮಾಡ್ತಾಳಂತೆ. ಅವಳು ಉಪದೇಶಂತಿ ಮಾಡ್ತಾರೆ. ಅಧ್ಯಾಪಯಂತಿ ಅಂದರೆ ಅಧ್ಯಾಪನ ಮಾಡೋದು. ಅಧ್ಯಾಪನ ಮಾಡೋದು ಯಾವಾಗ? ಗುರು ಶಿಷ್ಯನಿಗೆ ಮಾಡೋದು ಅಧ್ಯಾಪನೆ. ಇಲ್ಲಿ ಶಿಷ್ಯ ಗುರುಗಳು ಅಧ್ಯಯನ. ಇದು ಇಲ್ಲಿ ಉಲ್ಟಾ, ಇದು ರಿವರ್ಸ್ ಕೇಸ್. ಇದು ಶಿಷ್ಯಳಾದ ಇವಳು ಪಾರಾರ್ಥ್ಯಂ ಅಂತ ಹೇಳ್ಕೊಳ್ತಾರೆ, ಅದು ಅಧ್ಯಾಪಯಂತಿ. ಯಾಕೆಂತಂದರೆ ಅದಕ್ಕೆ ತುಂಬ ಜನ ಹೇಳ್ತಾರೆ, ತಮಿಳಲ್ಲಿ ಒಂದು ಹೇಳ್ತಾರೆ, ಉಪದೇಶಿತ್ತವನ್ ಉಪದೇಶತ್ತೈ ಮರಂತಾನ್. ಉಪದೇಶ ಮಾಡಿದವನು ಗೀತೆಯಲ್ಲೆಲ್ಲ ಉಪದೇಶ ಮಾಡ್ದ, ಶ್ರುತಿನ ಹೊಂದುತ್ತಾನೆ, ಎಲ್ಲ ಉಪದೇಶ ಮಾಡ್ದ. ಆ ಉಪದೇಶವನ್ನು ಮರದೀಗ ನಪ್ಪಿಂಗೈಲಿ ಮಲ್ಕೊಂಡಿದ್ದಾನೆ ಮರಂತಾನ್. ಉಪದೇಶಿತ್ತೈ ಮರಂದವನಕ್ಕೆ, ಯಾರು ಉಪದೇಶ ಮರೆದವನಕ್ಕೆ ಅಂದ ಊಷಯದತ್ತೆ. ಅವನು ಹೇಳಿದ ಉಪದೇಶವನ್ನೇ ಶ್ರುತಿಗೆ ಏನು ಹೇಳಿದ್ಯೋ ಹೇಳಿದ್ಯೋ ಅದನ್ನೇ. ಅದಕ್ಕೆ ಪುನಃ ಇವಳು ಉಪದೇಶಿತ್ತಾಳು, ಅವನಿಗೆ ಉಪದೇಶ. ಅದರಿಂದ ಭಗವಂತ ಇಲ್ಲಿ ಶಿಷ್ಯನಾಗ್ಬಿಡ್ತಾನೆ, ಆಂಡಾಳು ಅವನು ಗುರುವಾಗ್ತಾಳೆ. ಅದರಿಂದ ಅಧ್ಯಾಪಯಂತಿ ಪದವು ಯಾಕೆ ಪದವನ್ನು ಹಾಕೋದು ಅಂದರೆ, ಅಧ್ಯಾಪಯಂತಿಯಲ್ಲಿ ಭಗವಂತ ಶಿಷ್ಯನಾಗ್ಬಿಡ್ತಾನಂತೆ, ಆಂಡಾಳು ಗುರುವಾಗ್ತಾಳೆ. ಅದಕ್ಕೆ ಅಧ್ಯಾಪಯಂತಿ, ಅವನಿಗೆ ಉಪದೇಶವನ್ನು ಮಾಡಿದ್ಲು. ಅದಕ್ಕೆ ಏನು ಉಪದೇಶ ಮಾಡಿದ್ಲು? ಅದೇ ನೀನಿದ್ದರೆ ನಿನ್ನಿಂದ ಜೀವಾತ್ಮ ಸ್ವರೂಪ ನಾವು, ನೀನು ಪರಮಾತ್ಮ ಸ್ವರೂಪ. ನಮಗೆ ಜೀವಾತ್ಮಗೆ ತಿಳಿಯೋದು ಹೇಗೆ ಯಾವಾಗ ಇದ್ದ ಅಂದರೆ ಅಂದ್ಬಿಟ್ಟು ಅಂತ ಆ ತಿಳಿಯೋದು ಏನು ಮಾಡ್ತಾನೆ. ಅದಕ್ಕೆ ವೇದದಲ್ಲಿ ಬರುತ್ತೆ, ಯೋ ಬ್ರಹ್ಮಾಣಂ ವಿದದಾದಿ ಪೂರ್ವಂ ವೇದಾಂತತಶ್ಚಂ ಪ್ರಹಿಣೋತಿ ತಸ್ಮೈ ಆತ್ಮಬುದ್ಧಿಂ ಪ್ರಕಾಶಂ ತನ್ಮದೇವಂ ಮುಮುಕ್ಷುವೈ ಶರಣಮಂ ಪ್ರಪದ್ಯ ಅಂತ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಮೊದಲು ಶರಣಾಗತಿಯನ್ನು ವೇದದಲ್ಲೇ ಹೇಳಿದಂಥ ಮಂತ್ರ ಅದು. ಯಾರು ಬ್ರಹ್ಮನಿಗೆ ಮೊದಲು ಉಪದೇಶವನ್ನು ಮಾಡಿದ್ನೋ ವೇದವನ್ನು, ಉಪದೇಶ ಮಾಡ್ದ ಹಾಳು ಮಾಡ್ಕೊಂಡು ಮೊದಲೇ ತೆಗೆದುಕೊಟ್ಟ ಅವನಿಗೆ. ಅದಂತ ಅವನಿಗೆ ತಮ್ಮದೇವಂ ಆತ್ಮಬುದ್ಧಿ ಪ್ರಕಾಶಂ. ಅಂತಹ ಭಗವಂತನ ನಮ್ಮ ಆತ್ಮಬುದ್ಧಿಯಿಂದ ಕಂಡುಕೊಂಡು ಏನು ಕಂಡುಕೊಂಡ ಅಂದರೆ ಮುಮುಕ್ಷು ಅಂದರೆ ಮೋಕ್ಷಂ ಇಚ್ಛುಹು ಮುಮುಕ್ಷು ಅಂತ. ಏನು, ನಾನು ದಾಸ. ಪಾರಾರ್ಥ್ಯ ಅನ್ನೋದು ಪಾರಾರ್ಥ್ಯಂ ಸ್ವಂ ಅನ್ನೋದಕ್ಕೆ ಇಷ್ಟೆಲ್ಲ ಅರ್ಥ ಮಂತ್ರದಲ್ಲಿ ಬರ್ತೇವೆ ಹೇಳಿದ್ರಲ್ಲಿ. ನಾನು ದಾಸ, ಭಗವಂತ ಶೇಷಿ, ನಾನು ಶೇಷ. ಅದನ್ನು ತಿಳ್ಕೊಂಡು ಅದಕ್ಕೆ ಅಂತಹ ಅದು ನಾನು ನಾವು ಶರಣ ಹೊಂತೀರಿ ಅಂದರೆ ಅವನು ಶೇಷಿ ಆಗಬೇಕು, ನಾವು ದಾಸರಾಗಬೇಕಲ್ಲ. ಅದಂತ ಶೇಷಿ ಹೇಳೋದಂತ ಅದನ್ನು ಅವಳು ಹೇಳಿದಂತೆ, ನೀನು ಹೇಳಿದಂಥ ಇದು ಹೇಳಿದ್ದು. ಆಮೇಲೆ ನೀನು ಸಗದೇವ ಪ್ರಪನ್ನಾಯ ಅಂತ ಹೇಳಿದಿಲ್ಲ ರಾಮಾಯಣದಲ್ಲಿ, ಸರ್ವಧಮಾನ್ ಪ್ರತಿ ಗೀತೆಯಲ್ಲಿ ಹೇಳಿದಿಲ್ಲ. ಎಲ್ಲವನ್ನು ಹೇಳಿ ಈ ಥರ ಮಲಗಿದೆಯಲ್ಲ ನೀನು. ಪತಿಂ ವಿಶ್ವಸ್ಯಾತ್ಮ, ಪತಿಗೂ ಎಲ್ಲರಿಗೂ ವಿಶ್ವಕ್ಕೆ ನೀನು ಪತಿಯಾದವನು ನೀನು. ಅದಕ್ಕೆ ನೀನು ಮಲಗಿದೆಯಲ್ಲ ನೀನು, ಹೇಳು ಅಂದ್ಬಿಟ್ಟು ಅಂತ. ಅದರಲ್ಲಿ ಶ್ರುತಿ ಪತ್ನಿ ಅನ್ನೋದು ಹೇಗೆ ಬಂತು ಅನ್ನೋದಕ್ಕೆ ಪತಿ ಪದದಿಂದ ಬಂದಿದ್ದು. ಅದರಲ್ಲಿ ವ್ಯಾಕರಣಕ್ಕೆ ಅದ್ಭುತವಾಗಿ ಪಾಣಿನಿ ವ್ಯಾಕರಣ ಹೇಳ್ತಾರೆ. ಅದಕ್ಕೆ ಪತ್ನಿರ್ನೋ ಯೋಗ ಸಂಯೋಗ ಅಂದ್ಬಿಟ್ಟು ಅಂತಾರೆ. ಪತಿನಿಗೆ ನಾ ಅನ್ನೋ ಒಂದು ಅವ್ಯಯ ಸೇರಿದಾಗ ಪತ್ನಿ ಆಗುತ್ತೆ. ಯಾಕೆಂದರೆ ಯೋಗ ಸಂಯೋಗ, ಯೋಗವನ್ನು ಮಾಡೋಕ್ಕೆ ಯಾವಾಗಲೂ ಈಗಲೂ ಸಹ ಪತ್ನಿ ಇಲ್ಲದೆ ಇದ್ದರೆ ಯಾವ ಇದೂ ಇಲ್ಲ.
ಪತ್ನಿ ಇದ್ರೇ ನಾವು ಮಾಡುವ ಅಗ್ನಿ ಕಾರ್ಯಗಳು ನಮಗೆ ಎಷ್ಟು ನೋಡಿ ಸ್ತ್ರೀಯರಿಗೆ ಪತ್ನಿನೇ ಸ್ತ್ರೀ ಅಗ್ನಿ ಸ್ವರೂಪ. ಅವ್ರು ಇಲ್ಲದೆ ಇದ್ದರೆ ಅಗ್ನಿ ಹೋಮ ಯಾವುದೂ ಮಾಡೋಗಿಲ್ಲ, ಯಾಗವನ್ನೇ ಮಾಡೋಗಿಲ್ಲ. ಯಾಗ ಮಾಡ್ಬೇಕಾದ್ರೆ ಪತ್ನಿ ಪಕ್ಕದಲ್ಲಿ ಇರಲೇಬೇಕು. ಅದನ್ನು ಪತ್ನಿ ಇಲ್ಲದೆ ಇದ್ದಂದ್ರೆ ಯಾಗವನ್ನು ಹೋಗ್ಬಿಡೋದು, ಉಪವಾಸಾದಿಗಳು ಬಿಟ್ಟೋಗ್ಬಿಡುತ್ತೆ ನಮಗೆ. ಒಂದು ವೇಳೆ ಉಪವಾಸ ಮಾಡ್ಬೇಕಾದ್ರೆ ಪತ್ನಿ ಇರಬೇಕು ಅಂದ್ಬಿಟ್ಟು ಅದಕ್ಕೆ ಇಷ್ಟತೆ ಲಕ್ಷ್ಮೀಶ್ಚ ಪತ್ನಿಯೋ ಶ್ರುತಿನೇ ಹೇಳ್ತು. ಪತ್ನಿಯೋ ಅಂತ ಹೇಳಿದ್ರೆ ಇಷ್ಟ. ಇಲ್ಲೇನು ಹೇಳ್ತಾಳೆ, ನಾನು ಪತ್ನಿ ಯೋಗ ಇಲ್ಲಿ ಅಂದರೆ ಯೋಗ ಮಾಡಬೇಕಾದ್ರೆ ಒಂದು ಯಾಗವನ್ನು ಮಾಡಬೇಕಾದ್ರೆ ಭಗವಂತ ಯಾಕೆ ನಮ್ಮಲ್ಲಿ ತಾಯಿ ಇಬ್ಬರು ಇರಬೇಕು. ಆವಾಗಲೇ ಯಾಗ ಮಾಡಬೇಕಾದ್ರೆ ಆ ಯೋಗ ಸಂಯಮ ಆಗಬೇಕಾದ್ರೆ ಶರಣಾಗತಿನೂ ಒಂದು ಯಾಗ. ಅಲ್ಲಿ ಭಗವಂತ ಇದೆಲ್ಲ ಇರಬೇಕು. ನೀನು ಹಾಗೆ ಮಲ್ಕೊಂಡಿದ್ದ ಅಂದ್ರೆ ಹೇಗೆ, ಹಾಗಾಗಿ ನೀನು ಹೇಳು ಅಂದ್ಬಿಟ್ಟು ಅಂತ ಹೇಳ್ತಾ ಅದಕ್ಕೆ. ಆಮೇಲೆ ಅದಕ್ಕೆ ಏನಾಯಿತು, ಅಧ್ಯಾಪಯಂತಿ ಸ್ವೋಚ್ಚಿಷ್ಟಾಯಾಮ್ ಸನ್ನಿಗಳಿತಂ ಯಾಬಲಾತ್ ಕೃತ್ಯಮಂತೆ. ಅವಳು ಸ್ವೋಚ್ಚಿಷ್ಟಾಯಾಮ್ ಸೃಜಿ ನಿಗಳಿತಂ. ತಾನು ಉಚ್ಚಿಷ್ಟ ಅಂದರೆ ಎಂಜಲು ಅಂತ. ಎಂಜಲು ಅಂದರೆ ಆ ಥರ ಅರ್ಥ ಅಲ್ಲ. ಎಂಜಲು ಅಂದರೆ ನಾವು ಉಪಯೋಗಿಸಿದ್ದ ಅದಕ್ಕೆ ಅದು ಎಂಜಲು ಅಂತ. ಅದಕ್ಕೆ ಉಚ್ಚಿಷ್ಟ ಅಂತ ಸಂಸ್ಕೃತದಲ್ಲಿ. ಎಂಜಲು ಅಂತ ನಾವು ಎಕ್ಸಾಕ್ಟ್ಲಿ ತಪ್ಪು ಕನ್ನಡದಲ್ಲಿ ಮಾಡೋದು ತಪ್ಪಾಗುತ್ತೆ. ಉಚ್ಚಿಷ್ಟ ಅಂತ ಅಂದರೆ ಈಗ ನಾವು ಶಾಸ್ತ್ರದಲ್ಲೂ ಅವಾಗ ಕೇಳ್ತಾರೆ ಅದಕ್ಕೆ. ಅವಾಗ ಭಗವಂತ ನಿಮ್ಮ ಉಚ್ಚಿಷ್ಟ ಏನು ಮಾಡಬೇಕು ಅಂತ ಕೇಳ್ತಾರೆ ಅವಾಗ ಅದಕ್ಕೆ. ಆಗ ಅದು ಯಜ್ಞೇಶ್ ಅದು ಉಚ್ಚಿಷ್ಟ ಅಂತ ಅರ್ಥ ಅಂದರೆ ಅವ್ರು ಎಲೆಯಲ್ಲಿ ಇರೋದು ಅಂತ ಅರ್ಥ ಅಲ್ಲ. ಅವ್ರು ತಿಂದು ಉಳಿದಿದ್ದೆಲ್ಲ ಅದು ಅದಕ್ಕೆ ಅದು ಅಂದ್ಬಿಟ್ಟು ಅದನ್ನು ಅದಕ್ಕೆ. ಆಗ ಇಷ್ಟ ಈ ಸಾಬುಜ್ಞತಾಮ್ ಅಂತ ಹೇಳ್ತಾರೆ ಅದಕ್ಕೆ. ಆಗ ಇಲ್ಲಿ ತಾನು ಧರಿಸುವಂಥ ಮನೆ ಭಗವಂತನ ಕೊಟ್ಟಾಳ ಸೃಜನ್ ಈಗಡೆ ತಾನು. ಅದರಿಂದ ಯಾಬಲಾತ್ ಕೃತ್ಯ ಮುಂತೆ, ಬಲಾತ್ಕಾರವಾಗಿ ಭುಂಕ್ತೆ ಅಂದರೆ ಇದು ಇಲ್ಲಿ ಎಲ್ಲವನ್ನೂ ನಾವು ಪಾರಮಾರ್ಥಿಕವನ್ನು ಲೌಕಿಕ ಅರ್ಥದಲ್ಲಿ ಕಾಣಬಾರ್ದು. ಅನುಭವಿಸಿದಳು ಒಂದು ಅರ್ಥ ಅಂತ ಅಂದ್ರೆ ನಾವು ಪಾರಮಾರ್ಥಿಕವಾಗಿ ಹೋಗಬೇಕು. ಲೋಕದ ಕಲ್ಯಾಣಕ್ಕೋಸ್ಕರ ಭಗವಂತನ ಏನು ಮಾಡಿದ್ಲು, ಬಲವಂತವಾಗಿ ಹೇಗೆ ಎಪ್ಸೆಟ್ ಒಳಗಾಯಿತು. ಒಬ್ಬ ಯಾರಿಗ ಎಪ್ಸರ್ ಬೇಕಾರೆ ಅವ್ಳಿಗೆ ಏನಪ್ಪ ಅಂದರೆ ಅದೇ ಯಾವುದು ನಿಗಳಿತಮ್ ಅಂದರೆ ಬೇಡಿ. ತನ್ನ ಮಾಲೆಯನ್ನು ಹಾಕಿ ಭಗವಂತನ ಬೇಡಿ ಹಾಕ್ಬಿಟ್ಲಂತೆ ಅವಳು. ಸ್ವಷ್ಟಿಚ್ಛ ತನಗೆ ತನ್ನ ಮಾಲೆಯನ್ನು ಹಾಕಿ ಭಗವಂತನ ಬೇಡಿ ಹಾಕಿ ನಿಗಳಿತಮ್. ಹಾಗಾಗಿ ಏನಾಯಿತು, ಅವನು ಇವಳಿಗೆ ದಾಸನಾಗ್ಬಿಟ್ಟ ಭಗವಂತ ಇವಾಗ ಅವನು. ಅದರಿಂದ ಬೇಡಿ ಹಾಕಿದ್ದು ಇವು ಹೇಳ್ದಂಗೆ ಕೇಳಬೇಕು. ಅದನ್ನು ಬಲಾತ್ಕಾರವಾಗಿ ಎಬ್ಸಲು. ಯಾಕಂದ್ರೆ ಲೋಕ ಕಲ್ಯಾಣಕ್ಕಾಗಿ ಯಾವ ಬಲಾತ್ಕೃತ್ಯವಿಂತೆ ಅಂತಹ ಗೋದಾತಸ್ಯೈ ನಮ ಇದಂ. ಅದರಿಗೆ ನಮ ಭೂಯ ಏವಾಸ್ತು ಭೂಯ ಅಂತ ಗೋದಿಗೆ ಹೇಳ್ತಾರೆ ನಮ ಇದಂ ನಮಃ ಇದಂ ಅಂದ್ರೆ 2 ಸಲ ಆಯಿತು. ಅದಲ್ದೇ ಭೂಯ ಏವಾಸ್ತು ಭೂಯ ಅಂತ ಅಂದರೆ ಅವರಿಗೆ ತೃಪ್ತಿ ಆಗಲಿಲ್ಲ. ಪರಾಶೆ ಭಟ್ರಿಗೆ ನಮ ಇದಂ ಅಂತ ನಮಸ್ಕಾರ ತೃಪ್ತಿ ಆಗಿಲ್ಲ, ಮತ್ತೆ ಮಾಡಿದ್ರು ಭೂಯ ಏವಹ ಮತ್ತೆ ಮಾಡಿದ್ರಂತೆ ಅಂದ್ಬಿಟ್ಟು. ಅದಕ್ಕೆ ಯಾಕೆಂದ್ರೆ ಶ್ರುತಿಯಲ್ಲೂ ಹೇಳ್ತದಕ್ಕೆ ಆಚಾರ್ಯರು ಗದ್ದಿದ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾ ಅದಕ್ಕೆ ಪ್ರಣಮ್ಯ ಉತ್ತಾಯ ಪುನಃ ಪ್ರಣಮ್ಯ ಅಂತ ಗದ್ಯದಲ್ಲಿ ಬರುತ್ತೆ. ನಮಸ್ಕಾರ ಮಾಡಿ ಮಾಡಿದ್ರು ಅಂತ ಶ್ರುತಿಯಲ್ಲೂ ಬರುತ್ತೆ. ಸಕೃತ್ತೇ ನಮಃ ದ್ವಿಷ್ಟೇ ನಮಃ ತ್ರಿಷ್ಟೇ ನಮಃ ಚತುಷ್ಟೇ ನಮಃ ಪಂಚಕೃತ್ವಸ್ಥೇ ನಮಃ ದಶಕೃತ್ವಸ್ಥೇ ನಮಃ ಶತಕೃತ್ವಸ್ಥೇ ನಮಃ ಆಸಹಸ್ರಕೃತ್ವಸ್ಥೇ ನಮಃ ಅಪರಿಮಿತ ಕೃತ್ವಸ್ಥೇ ಮಾಡಿಬಿಡ್ತು. 1 ಸಲ ನಮಸ್ಕಾರ ಮಾಡಿ, 2 ಸಲ ಮಾಡಿ, 3 ಸಲ ಮಾಡಿ, 5 ಮಾಡಿ, 10 ಮಾಡಿ, 100 ಮಾಡಿ, 1000 ಮಾಡಿ, ಅಷ್ಟಾಕೆ ಅಪರಿಮಿತ ಕೃತ್ವಸ್ಥೇ ನಮಃ. ನೀವು ಮಾಡ್ತಾನೆ ಭಗವಂತನಿಗೆ ತೃಪ್ತಿನೇ ಇಲ್ಲ. ವೇದಿಕೆ ನಮಸ್ಕಾರ ಮಾಡ್ತಾನೆ ಇರ್ತಂತೆ. ಅಪರಿಮಿತ ಕೃತ್ವಸ್ಥೇ ನಮಃ ಅಂತ. ಅದನ್ನು ಭೂಯ ಏವಾಸ್ತು ಭೂಯ ಅಂದರೆ ಎಷ್ಟು ಮಾಡಿದ್ರು ಆಂಡಾಳಿಗೆ ಸಾಲದು ಅಂದ್ಬಿಟ್ಟು ಅಂತ ಅದನ್ನು ಹೇಳ್ತಾರೆ. ಅದನ್ನು ಅದ್ಭುತವಾಗಿ ಅದಕ್ಕೆ ಆ ಥರ ಭಗವಂತನ ಮಾಡಿ ನಮಗೋಸ್ಕರ ಆಂಡಾಡು ಈ ತಿರುಪ್ಪಾವೆಯಲ್ಲಿ ಇದನ್ನು ಅನುಭವಿಸೋದಿಲ್ಲ ಅವಳು. ಮುಂದೆ ಒಂದು ಭಾಷೆಯಲ್ಲೂ ಇದು ಬರ್ತದೆ ಯಾವ ಬಲಾತ್ಕೃತ್ಯ ಅಂದರೆ ಬಲವಂತವಾಗಿ ಭಗವಂತನ ಎಬ್ಬಿಸಿ ನಮ್ಮ ಲೋಕ ಕಲ್ಯಾಣಗಳನ್ನು ಮಾಡ್ಕೊಂಡು. ಇನ್ನು ಅನ್ನವಯಲ್ ಪುದುವೆ ಆಂಡಾಳ ಕರ್ಕು ಅನ್ನೋದು ಅದು ಉಯಕೊಂಡ ಮಾಡೋದಕ್ಕೆ. ಆ ಅನ್ನವಯಲ್ ಅನ್ನೋದು ಹಂಸಗಳಿರುವಂಥ ಇದು ಆ ಕ್ಷೇತ್ರ, ಅದು ಶಿವಲಿ ಪುತ್ತೂರು ಜಿಲ್ಲೆ. ಅದಕ್ಕೆ ಆಂಡಾಳುಗಳು ಅರಂಗರ್ಕೆ ಅವ್ರಿಗೆ ಆಂಡಾಳು ಕೊಟ್ಟಂಥ ಅವರು ಇದು ಪನ್ನು ತಿರುಪ್ಪಾವೈ ಪಲ್ಪದಿಯಂ. ಪನ್ನು ತಿರುಪ್ಪಾವೆ ಅಂದರೆ ಅತ್ಯಂತ ಸೌಂದರ್ಯವಾದಂತಹ ತಿರುಪ್ಪಾವೆ ಎಲ್ಲವನ್ನೂ ಉಂಟು. ಅದಕ್ಕೆ ಪಲ್ಪದಿಯಂ ಅಂದರೆ ಪದಿ ಅಂದರೆ 10, ಪಲ್ಪದಿ ಅಂದರೆ ಅನೇಕ 10 ಅಂದ್ಬಿಟ್ಟು ಅಂತ. ಅಂದರೆ 10 3 10 ಮಾಡಿದಲ್ಲ, ಅದಕ್ಕೆ ಅನೇಕ ಹತ್ತುಗಳಿದ್ದಾವೆ. ಅದಕ್ಕೆ ಅದನ್ನು ಇಶಯಾಲ್ ಮಾಡಿಕೊಡುತ್ತಾಳೆ ಅವಳಿಗೆ. ಯಾವ ಥರ ಅಂದರೆ ಇಶಯಾಲ್ ಅಂತ ನಾವು ಹೇಳೋ ಥರ ಅಲ್ಲ. ಈಗ ಈ ಸೌಮ್ಯ ಹೇಳೋ ಥರ ರಾಗವಾಗಿ ಇದರಲ್ಲಿ ಹೇಳೋವಂಥದ್ದು ಇಶಯಾಲ್. ಇಶಯಾಲ್ ಮಾಡಿಕೊಡುತ್ತಾಳೆ ನರ್ಪ ಮಾಳು. ರಾಗವಾಗಿ ಕೃಪಾ ಹೇಳಿದ್ರೆ ಚೆನ್ನಾಗಿರುತ್ತೆ. ಆ ಥರ ಆಂಡಾಳು ಹೇಳ್ಕೊಟ್ಲು ಅಂತ. ಇದು ನರ್ಪಾಮಾಲೈ ಹೂಮಾಲೈ ಸುಳಿ ಕೊಡುತ್ತಾಳೆ. ಇದು ಹಾಡಿನ ಮಾಲೆ ಪಾಮಾಲೈ, ಹೂಮಾಲೈ ಅವಳು ಧರಿಸ್ಕೊಟ್ಟಿದ್ದು. ಅದಕ್ಕೆ ವ್ಯಾಖ್ಯಾನಕ್ಕೆ ಅದ್ಭುತವಾಗಿ ಮಾಡ್ತಾರೆ.
ಬೇರೆ ಬೇರೆ ಕಾಲಸ್ಮರು ಹೇಳ್ತಾರೆ, ಅವಳು ತನಗಾಗಿ ಹೂಮಾಲೆ, ಅದು ಸ್ವಾರ್ಥಕ್ಕೆ ತನಗೋಸ್ಕರ ತನ್ನನ್ನು ಯಾಬಲಾತ್ಕೃತ್ಯ ಮುಂತೆ ಭಗವಂತನ ವಶ ಮಾಡ್ಕೊಳ್ಳೋದಕ್ಕೆ ತನಗೋಸ್ಕರ ಹೂಮಾಲೆ ಕೊಟ್ಲಂತೆ, ನಮ್ಮಂಥವ್ರಿಗೋಸ್ಕರ ಪಾಮಾಲೆ ಕೊಟ್ಲು ಅಂತ. ಈ ನಮ್ಮಿರೋ ಲೋಕ ಜನಗಳ ಉದ್ಧಾರ ಆಗೋದಕ್ಕೆ ಹಾಡಿನ ಮಾಲೆಯನ್ನು ಕೊಟ್ಲು, ತನಗೋಸ್ಕರ ಹೂವಿನ ಮಾಲೆಯನ್ನು ಕೊಟ್ಲು ಅವಳಿಗೆ ಅಂದ್ಬಿಟ್ಟು ಅಂತ ಅದು ಹೇಳ್ತಾರೆ. ಚೂಡಿಗೆ ಕೊಡುತ್ತಾಳೆ ಶುಳು, ಅದನ್ನು ಹೇಳಿ ಅಂದ್ಬಿಡ್ತಾರೆ. ಆಮೇಲೆ ಅದನ್ನೇ ಮುಂದೆ ಚೂಡಿಗೆ ಕೊಡುತ್ತಾ ಶುಡದ್ ಕೊಡಿಯೇ ತೊಲ್ಪಾವೈ, ಅದಕ್ಕೆ ಪಾಡಿಗಳವಲ್ಲ ಪಲ್ವಳಯಾಯ್ ನಾಡಿನೀ ವೇಂಡಗರಿಗೆ ಎಣ್ಣ ಇದೆ ಎಣ್ಣಮ್ಮ ನಾಂಗಡವ ಒಣ್ಣೆ ಮೇಲೆ, ಇದು ನಾಚ್ಯಾದ್ರ ಮೇಲೆ ಹೇಳಿರೋದನ್ನು ತಗೊಂಡು ಹೇಳಿರೋದಕ್ಕೆ. ಆಮೇಲೆ ಶೂಡಿಗೆ ಕೊಡುತ್ತಾ ಶುಡದ್ ಕೊಡಿ ಅಂತ, ಅಂದರೆ ಭಗವಂತನಿಗೆ ನಿನ್ನ ಧರಿಸಿ ಕೊಟ್ಟಂತ ಶುಡದ್ ಕೊಡಿ ಅಂದರೆ ಮಿಂಚಿನ ಬಳ್ಳಿ ಅಂತ, ಶುಡದ್ ಕೊಡಿ ಅಂದ್ಬಿಟ್ಟು ಆ ಥರ ಮಂತ್ರಿ ಹೇಳ್ತಾರೆ. ಆಗ ಆ ತೊಲ್ ಪಾವೈ ಅಂತ ಇಲ್ಲಿ ಹೇಳ್ತಾರೆ. ತೊಲ್ಲಂದರೆ ಹಳೆಯದದು, ಪ್ರಾಚೀನವಾದ. ಪಾವೈ ಅಂದರೆ ವ್ರತ, ಆಂಡಾಳು ಮಾಡಿದಂಥ ಈ ವ್ರತಕ್ಕೆ ಪಾವೈ ಅಂದರೆ ಅನೇಕ ಅರ್ಥ ಬರ್ತಾ ಹೇಳ್ತಾರೆ. ಒಂದು ಅರ್ಥ ಪಾವೈ ಅಂದರೆ ವ್ರತ ಅಂತ. ತೊಲ್ ಪಾವೈ ಪ್ರಾಚೀನವಾದ ವ್ರತ, ಹಿಂದೆ ಬಂದಿದೆ ಅದಕ್ಕೆ. ಆಮೇಲೆ ಅದು ಇದನ್ನು ವೇಂಗಡವರ್ಕ್ ಎಲ್ಲ ಇದೆ ಅಂದ್ಬಿಟ್ಟು ಅಂತ ಇದನ್ನು ಅವಳು ಇದನ್ನು ಹೇಳ್ತಾರೆ. ಅದಕ್ಕೆ ಯಾರೋ ಅವಳು ತನ್ನ ಭಗವಂತನಿಗೋಸ್ಕರ ಅವಳು ಕೇಳ್ಕೊಳ್ತಾರೆ. ಅದಕ್ಕೆ ಅವನಿಗೆ ಹೇಳ್ತಾರೆ. ಅದಕ್ಕೆ ಏನು ಅಂತ ಅಂದರೆ ವೇಂಗಡವರ್ಕೆ ಅಂದರೆ ಅನಂಗದೇವ ಅಂತ ಅಲ್ಲಿ ಮನ್ಮಥನ ಪ್ರಾರ್ಥನೆ ಮಾಡೋದು. ಮನ್ಮಥನ ಹೇಳೋ ಥರ ಹೇಳ್ತಾರೆ. ಅನಂಗದೇವ, ಕಾಮದೇವ, ಮನ್ಮಥನ್ ಅನೇಕ 3-4 ವಿಧದಲ್ಲಿ ಬರ್ತಾರೆ. ಅದಕ್ಕೆ ಉನ್ನಯಂ ಮುಬ್ಬುಯಂ ತೊಯ್ದೇವ್ ಅಂತಾರೆ. ಚಕ್ಕರಕ್ಕೈ ವೇಂಗಡವರ್ಕ್ ಎಣ್ಣೈ ಬಿಗಿ ಅಂತ. ವೇಂಗಡವರ್ಕ್ ಇಲ್ಲಿ ಅವರು ಅರಂಗನ ಮಾಡೋದು ವೇಂಗಡವರ್ಕ್ ಅಂತಂದರೆ ರಂಗನಾಥನಿಗೂ ಶ್ರೀನಿವಾಸನು ಯಾವ ವ್ಯತ್ಯಾಸವೂ ಇಲ್ಲ ಅಂತ ಇಲ್ಲಿ ಮಾಡಿದ್ದೆ. ಅಲ್ಲಿ ವೇಂಗಡವರ್ಕ್ ಎಣ್ಣೈ ಬಿಗಿ ಅಂತ ಅಲ್ಲಿ ಹೇಳಿದ್ದಲ್ಲ, ಅಲ್ಲಿ ಬಿಗಿ ಕಿತ್ತಿ ಅಂತ ಅಲ್ಲಿ ಹೇಳಿದ್ದು, ಇಲ್ಲಿ ಆ ಥರ ಮಾಡೋದಂತ ಅಂತ ಹೇಳ್ತಾರೆ. ಇದಕ್ಕೆ ಆವಾಗ ಅನೇಕ ಕೆಲವರು ಇದು ಮಾಡ್ತಾರೆ, ಹೇಗೆ ಇದು ದೇವತಾಂತರ ಆಯ್ತಲ್ಲ ಅವಳು ಇದೆಲ್ಲ ಆಗಿದ್ದು ಹೇಗೆ ದೇವತಾಂತರವನ್ನು ಕಾಮದೇವ ಮನ್ಮಥ ಅಂದ್ರೆ ಭಗವಂತನ ಬಿಟ್ಟು ಇನ್ನೇನು ದೇವತಾಂತರ ಆಯ್ತಲ್ಲ ಅಂತ. ಆಗ ಅಲ್ಲಿ ಭಾಷೆದಲ್ಲೇ ಬರುತ್ತೆ. ಅದಕ್ಕೆ ಉನ್ನಯಂ ಮುಂಬಿಯಂ ತೊಯ್ದೇವ್ ಬರ್ತಾರೆ. ನಿನ್ನ ಅಂತ ಹೇಳ್ದ ಅಂದರೆ ಅಲ್ಲಿ ಭಗವಂತನೇ, ಅಲ್ಲಿ ಕಾಮದೇವ ಅಂತ ಭಗವಂತನೇ ಸಂಬೋಧನೆ ಮಾಡಿದ್ರೆ, ಮುಂಬಿಯಂ ಅಂದರೆ ಬರದೇವನ್ನ ಅಂದ್ಬಿಟ್ಟು ಅಂತ. ಅದರಿಂದ ಅದರಲ್ಲಿ ಹಾಗೆ ಹೋಗುತ್ತೆ. ಇದಕ್ಕೆ ಅವರು ದೇಶಿಗರು ಪರಮಾತ್ಮ ಬಂಧದಲ್ಲಿ ಇದು ಹೇಳ್ತಾರೆ. ಅದೇ ಭಗವತ್ಶಾಸ್ತ್ರ ವಿರೋಧ ಭಂಗಾಧಿಕಾರ ಅಂತ ಅದರಲ್ಲಿ ಹೇಳ್ತಾರೆ. ಅದಕ್ಕೆ ಇದರಲ್ಲಿ ಸಾಕ್ಷಾತ್ ಭಗವಂತ ಕಾಮದೇವ ಕಾಮಪಾಲ ಕಾಮಿ ಕಾಂತ ಕೃತಾಗಮ ಅಂತ ವಿಶ್ವ ಸಮುದ್ರ ಬರುತ್ತೆ. ಭಗವಂತನೇ ಕಾಮದೇವ ಕಾಮಪಾಲ ಬರುತ್ತೆ. ಅದಕ್ಕೆ ಸಾಕ್ಷಾತ್ ಮನ್ಮಥ ಅಂತ ಹೇಳುತ್ತೆ. ಹಾಗಾಗಿ ಇದನ್ನು ಭಗವಂತನ ಪರವಾಗಿ ಮಾಡಬೇಕಾದ್ರೆ ವ್ಯತ್ಯಾಸ ಆಗುತ್ತೆ, ಬೇರೆ ಥರ ಇಲ್ಲ ಅಂತ ಹೇಳುತ್ತೆ. ಹಾಗೆ ಬೆಳೆವಾಚಾನ್ ಪಿಳ್ಳೆ ಅಂತ ಹೇಳ್ತಾರೆ. ಆಯಿತು ಅವರು ಹೇಳ್ಬಿಟ್ಟು ಒಂದು ವೇಳೆ ನೀವು ದೇವತಾಂತರ ಅಂತಲೇ ಇಟ್ಕೊಳ್ಳಿ, ಅದ್ರಲ್ಲಿ ಏನು ತಪ್ಪು ಅಂತ ಕೇಳ್ತಾರೆ ಅವರು. ಯಾಕೆಂದ್ರೆ ಅವ್ರು ಹೇಳ್ತಾರೆ ಅದಕ್ಕೆ ರಾಮ ಪಟ್ಟಾಭಿಷೇಕ ಅಂತ ದರ್ಶತ ಎಲ್ರಿಗೂ ಕರೆದು ಹೇಳ್ತಾನೆ. ಜನಗಳಿಗೆಲ್ಲ ಸಂತೋಷ ಆಗುತ್ತೆ, ಅವ್ರು ಕೊಂಡಾಡ್ಬಿಟ್ಟು ಎಲ್ಲರೂ ಹೋಗಿ ಏನು ಮಾಡ್ತಾರಂತೆ ಅವ್ರು ಬರ್ತಾ. ಅದಕ್ಕೆ ಸರ್ವಾನ್ ದೇವಾನ್ ನಮಸ್ತಂತಿ ರಾಘವಾರ್ತೆ ಮನಸ್ವಿನ ಅಂತ ರಾಮಾಯಣದ ಶ್ಲೋಕ ಬರುತ್ತೆ. ಎಲ್ಲರೂ ಹೋಗಿ ಸರ್ವಾನ್ ದೇವಾನ್ ನಮಸ್ತೆ, ಯಾವ್ಯಾವ ದೇವತೆ ಕಂಡ್ರೂ ಸಹ ಒಂದು ಯಾತಕ್ಕೂ ಟುಬಿಯಾಗಿ ಸೇವರ್ ಸೈಡ್ ಅಂತಾರೆ, ಎಲ್ಲ ದೇವರಿಗೂ ನಮಸ್ಕಾರ ಅಂತೆ. ರಾಮನ ಪಟ್ಟಾಭಿಷೇಕ ಆ ಥರ ಅವ್ರು ಹೇಳ್ತಾರೆ. ಉದ್ದೇಶ ರಾಮ, ಅಲ್ಲಿ ಇತರ ದೇವತೆ ಅಲ್ಲ. ಅದೇ ಥರ ಇಲ್ಲಿ ಅವಳು ಕಾಮ ಅಂತ ಮನ್ಮಥ ಅಂದರೂ ಉದ್ದೇಶ ಭಗವಂತ. ಅದರಿಂದ ಇಲ್ಲಿ ದೇವತಾಂತರ ಬರೋದಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ದೇವತಾಂತರ ಇಲ್ಲ ಇದಕ್ಕೆ. ಹಾಗಾಗಿ ಇದು ನಾರಾಯಣ ನಿಷ್ಠೆಗೆ ಬಾಧವಿಲ್ಲ ಅಂದ್ಬಿಟ್ಟು ಮಾಡ್ತಾರೆ ಅದಕ್ಕೆ. ಹಾಗಾಗಿ ಅದರಲ್ಲೂ ಸಹ ಅಂತ ಈ ಪಾಸಿಟಿವ್ ಮುಗಿದು ಹೇಳ್ತಾರೆ ಅದಕ್ಕೆ. ಆಮೇಲೆ ಅದನ್ನು ಹೇಳ್ತಾರೆ ಅದಕ್ಕೆ. ಅವಾಗ ಇದಕ್ಕೆ ಅದ್ಭುತವಾಗಿ ಹೇಳ್ತಾರೆ, ಭಗವಂತನ ಯಾಬಲಾತ್ಕೃತ್ಯ ಮುಂತೆ ಅನ್ನೋದಕ್ಕೆ ಪಿಳೆ ಲೋಕಾಚಾರ್ಯರು ವಚನಭೂಷಣದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ಉಪದೇಶತ್ತಾಲೇ ಮೀಳಾದ ಪೋದು ಈಶ್ವರನೈ ಅಯಹಾಲೇ ತಿರುತ್ತಮ್ ಚೇತನರೈ ಅರುಳಾಲೇ ತಿರುತ್ತಮ್ ಅಂತ ಹೇಳ್ತಾರೆ. ಅಂದರೆ ಯಾವಾಗ ಉಪದೇಶ ಆವಾಗ ಅವನಿಗೆ ಭಗವಂತ ಹೇಳಿದೆ ಹೋದರೆ ಅವನೇ ಈಶ್ವರನೇ ಅಯಹಾಲೇ ತನ್ನ ಹಾವಭಾವಗಳಿಂದ ಮಾಡ್ತಾರೆ. ನಿಶಾಮೈತು ಮಾಂ ನೀಳಾಂ ಜಗ್ಭೋಗ ಪಟಲೇ ಧ್ರುವಂ ಅಂತ ಅದರಲ್ಲಿ ದಶಾವತಾರ ಸ್ತೋತ್ರದಲ್ಲಿ ಬರ್ತಲ್ಲ, ಅದರಲ್ಲಿ ದಶಾವತಾರ್ತಾನೆ ದಯಾ ದೃಶ್ಯತೆಗಳು ಹೇಳ್ತಾರಲ್ಲ, ಹಾಗೆ ತನ್ನ ಭಗವಂತನ ತನ್ನ ಹಾವಭಾವಗಳಿಂದ ಹೋಲಿಸ್ತಾಳಂತೆ. ನಮ್ಮ ಭಕ್ತ ದೋಷೈಸು ಅದರ್ಶನಂ ಅಂತ, ನಮ್ಮ ದೋಷವನ್ನು ಕಾಣದೇ ಇರಲಿ ಅಂತ ಇದು ಮಾಡ್ತಾಳೆ ಅಂತ. ಅದರಿಂದ ಈಶ್ವರನ್ನ ನಮ್ಮ ಚೇತನನ್ನ ಅರುಳಾಲೇ ತಿರುತು, ನಮ್ಮನ್ನು ತನ್ನ ಪ್ರೀತಿಯಿಂದ ವಾತ್ಸಲ್ಯದಿಂದ ಇದು ಮಾಡ್ತಾಳೆ ಅನ್ಬಿಟ್ಟು ಅಂತ ಅದನ್ನು ಹೇಳ್ತಾಳೆ ಅದನ್ನು. ಹಾಗಾಗಿ ಇವತ್ತು ಪಾಶುರದ ಮೇಲಿನ ಅರ್ಥವನ್ನು ಹೇಳ್ಕೊಂಡು ನಾಳೆ ವ್ಯಾಖ್ಯಾನಕ್ಕೆ ಹೋಗೋಣ. ಇಷ್ಟು ಹೇಳಿ ಈ 3 ಇದನ್ನು ಮುಗಿಸಿ ಈ ಮೇಲಿನ ಪಾಶುರದ ಅರ್ಥವನ್ನು ಮಾತ್ರ ಹೇಳಿಬಿಟ್ಟು ಇದಕ್ಕೆ ಅಂತರಾರ್ಥವನ್ನು ನಾಳೆ ಹೇಳ್ಕೊಳ್ಳೋಣ.
ಈ ತಿರುಪಾಯ ಮೊದಲನೇ ಪಾಶುರ ಇದೆಯಲ್ಲ, ಈ ಮೊದಲನೇ ಪಾಶುರವೇ ಇಡೀ ತಿರುಪಾವೆಯ ಸಾರ. ಮೊದಲನೇ ಪಾಶುರವೇ ತಿರುಪಾವೆಯ ಸಾರ. ಬಾಕಿಯೆಲ್ಲ ಈ ಒಂದು ಶ್ಲೋಕದ ಈ ಒಂದು ಪಾಶುರದ ವಿವರಣೆಯೇ ಮುಂದಿನ ಎಲ್ಲವೇ. ಹೇಗಪ್ಪ ಅಂದರೆ ಇದನ್ನು ಈ ಬ್ರಹ್ಮಸೂತ್ರವನ್ನು ಹೇಗೆ ಅವಳು ಎಲ್ಲವನ್ನು ತಿಳ್ಕೊಂಡಿದ್ಲು ನೋಡಿ. ಚಿಕ್ಕ ಇದಾದರೂ ಸ್ತ್ರೀ ಆಗಿದ್ದರೂ ಸಹ ಅವರು ಅವ್ರಿಗೆ ಎಲ್ಲವನ್ನೂ ಹೇಳಿಕೊಟ್ಟಿದ್ರು ಅಂತ. ಅವರು ಬ್ರಹ್ಮಸೂತ್ರವನ್ನು ಅವಳು ತಾಯಾಗಿ ತಾನಾಗಿ ಬರುತ್ತಲ್ಲ ಅಂತ ನೀವು ಕೇಳ್ಬೋದು, ಅದು ಬೇರೆ. ಅವರು ಎಲ್ಲವನ್ನೂ ತಿಳಿಸಿದ್ದು ಅನ್ನೋದಕ್ಕೆ ಗೊತ್ತಾಗುತ್ತೆ. ಅದರಲ್ಲಿ ಬ್ರಹ್ಮಸೂತ್ರ ಏನು ಅಂದರೆ ಮೊದಲು ಶುರುವಾಗಿದೆ ಅದು 4 ಸೂತ್ರವೇ ಇದು, ಚತುಸ್ಸೂತ್ರಿ ಅಂತ ಅದು. ಆ 4 ಸೂತ್ರದಲ್ಲಿ ಎಲ್ಲ ಇದು ಬರುತ್ತೆ. ಅದರಲ್ಲಿ ಒಂದು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ಬಿಟ್ಟು ಆಮೇಲೆ ಜನ್ಮಾದ್ಯಸ್ಥ ಯತಃ ಅಂತ. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದು ಇನ್ನು ಮುಂದೆ ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡೋಣ ಅಂತಷ್ಟೇ. ಹಾಗಾಗಿ ಅದು ಬಿಟ್ಟರೆ ಮೊದಲನೇ ಸೂತ್ರ ಅಂದರೆ ಪ್ರಾಕ್ಟಿಕಲಿ ಮೊದಲನೇ ಸೂತ್ರ ಅಂದರೆ ಜನ್ಮಾದ್ಯಸ್ಥ ಯತಃ ಅಂತ. ಅಂದರೆ ಯಾವನಿಂದ ಜನ್ಮ ಆದಿ ಜನ್ಮಾದಿ ಅಂದರೆ ಜನ್ಮ ಸ್ಥೇಮ ಭಂಗ, ಸೃಷ್ಟಿ ಸ್ಥಿತಿ ಲಯ, ಇದು ಯಾರಿಂದ ಆಗುತ್ತೋ ಅವನೇ ಪರಮಾತ್ಮ ಅಂತ ಅಷ್ಟೇ. ಅದಕ್ಕೆ ಜನ್ಮಾಶ ಅಂತ. ಅದು ಹೇಗಪ್ಪ ಅಂತಂದ್ರೆ ಶಾಸ್ತ್ರ ಯೋನಿತ್ವ. ಶಾಸ್ತ್ರ ಯೋನಿ ಅಂತ ಜಾಗ, ಶಾಸ್ತ್ರ ಯೋನಿ ವೇದಗಳಿಂದ ಅಳಿಯುತ್ತೆ. ಅದಕ್ಕೆ ಅದು ಹೇಗೆ ಅಂದರೆ ಎಲ್ಲ ಬೇರೆ ತತ್ವ ಸಮನ್ವಯ ಅಂತ ಈ 4 ಸೂತ್ರ ಇದರಿಂದ ಬರೋದು. ಈ 4 ಸೂತ್ರ ಆಮೇಲೆ ಬರೋದೆಲ್ಲ ಇದರ ವಿವರಣೆ. ಇದನ್ನು ಸ್ಥಾಪನೆ ಮಾಡೋದಕ್ಕೆ ಬಾಕಿ 541 ಸೂತ್ರಗಳು ಈ ಒಂದು ಸೂತ್ರದ ವರ್ಣನೆಗೆ ಬರೋದು. ಅದೇ ಥರ ಆಂಡಾಳು ಮೊದಲನೇ ಪಾಶುರದಲ್ಲಿ ತಿರುಪಾವೆ ಸಾರವನ್ನು ಹೇಳಿಬಿಟ್ಟು, ಇನ್ನು ಬಾಕಿ 29 ಪಾಶಗಳಲ್ಲಿ ಈ ಒಂದು ಶ್ಲೋಕದ ಅರ್ಥವನ್ನೇ ವಿವರಣೆ ಮಾಡ್ಕೊಂಡು ಹೋಗ್ತಾಳೆ ಅಂತ ಹೇಳ್ಬೋದು. ಅದಕ್ಕೆ ಅಲ್ಲಿ ಮೊದಲು ನಂತರ ಇದರಲ್ಲಿ ಮೊದಲು ಹೇಮಂತ ಋತು ಶುರು ಇವತ್ತಿಂದ ಇದು ಕೂಡ. ಅಲ್ಲಿ ಬಾರಸ್ಪತ್ಯ ಉತ್ತರ ಕಡೆ ಎಲ್ಲ ಅವೆಲ್ಲ ಅನುಕರಣೆ ಮಾಡಿದ್ದು. ಆವಾಗ ನಂದವರ್ಜದಲ್ಲಿ ಆದಂಥ ಒಂದು ವ್ರತವನ್ನು ಅನುಕರಣೆ ಮಾಡಿದ್ದು. ಅಲ್ಲಿ ಬಾರಸ್ಪತ್ಯ ಮಾನ, ಅಲ್ಲಿ ನಾವು ಹೇಗೆ ಇಲ್ಲಿ ಸೌರಮಾನ ಪಂಚಾಂಗ ಚಾಂದ್ರಮಾನ ಪಂಚಾಂಗ ಇಟ್ಕೊಂಡಿದ್ದೀವಿ, ಅಲ್ಲಿ ಬಾರಸ್ಪತ್ಯ ಪಂಚಾಂಗ ಅಂತ. ಆ ಬಾರಸ್ಪತ್ಯ ಪಂಚಾಂಗದ ಪ್ರಕಾರ ಈ ಹೇಮಂತ ಋತು, ಈ ಮಾರ್ಗಶಿರ ಮಾಸನೇ ವರ್ಷದ ಆರಂಭ ಅವರಿಗೆ. ಈಗಲೂ ಈ ವರ್ಷದ ಆರಂಭ ಈ ತಿಂಗಳೇ ಅವರಿಗೆ ವರ್ಷದ ಆರಂಭ. ಅದರಲ್ಲಿ ಮಾಡುವಂತಹ ಒಂದು ವ್ರತ, ಹೇಮಂತ ವ್ರತದಲ್ಲಿ ಮಾಡುವಂಥ ವ್ರತ, ಅಲ್ಲಿರುವಂಥ ಆಯರ್ಪಾಡಿ ಅಂತ ಗೊಲ್ಲ ಇರ್ತಾರಲ್ಲಿ ನಂದವ್ರಜದ ತೇರು ಮಾಡಿದಂಥ ಕೃಷ್ಣನ ಪಡೆಯೋಕ್ಕೆ ಮಾಡಿದಂಥ ವ್ರತ ಅಂದ್ಬಿಟ್ಟು ಆ ವ್ರತವನ್ನು ಮಾಡೋದನ್ನು ಇಲ್ಲಿ ಆಂಡಾಳು ಭಾವಿಸ್ಕೊಂಡು ಇಲ್ಲಿ ಅನುಕರಣೆ ಮಾಡಿದ್ಲು. ಇದನ್ನೇ ಶ್ರೀವಿಲ್ಲಿಪುತ್ತೂರನ್ನೇ ಮಧುರೈ ಬೃಂದಾವನವಾಗಿ ಇಟ್ಕೊಂಡು ಇಲ್ಲನ್ನೇ ಭಗವಂತ ಅಲ್ಲಿರೋದು ವಟಭದ್ರಶಾಹಿಯನ್ನೇ ಕೃಷ್ಣನಾಗಿ ನೆನೆಸಿ, ತಲ್ಲಿರುವ ಸಖಿಗಳನ್ನೇ ಆ ಗೊಲ್ಲಕ್ಕೇರುವ ಸ್ತ್ರೀಗಳಾಗಿ ಎಣಿಸಿ ಈ ಒಂದು ವ್ರತ ಇದು ಒಂದು ಮಾನಸಿಕವಾಗಿ ಒಂದು ಮಾಡುವಂಥ ಅವಳು ಆ ಥರ ವ್ರತವನ್ನು ಆಂಡಾಳು ಮಾಡೋದು ಅಂತಲ್ಲ, ವ್ರತವನ್ನು ಉಪದೇಶ ಮಾಡೋದು ಈ ಥರ ಒಂದು ಮಾನಸಿಕವಾಗಿ ಒಂದು ವ್ರತವನ್ನು ಮಾಡೋದು ಅಂತ ಹೋಗಬೇಕು. ಆ ವ್ರತದ ಒಂದು ವರ್ಣನೆ ಅದಕ್ಕೆ. ಆ ವ್ರತಕ್ಕೆ ಯಾವಾಗ ಒಂದು ಒಳ್ಳೆಯ ಶುಭದಿಂದಲ್ಲ ಆರಂಭ ಮಾಡಬೇಕು. ಅದಕ್ಕೆ ಆ ತಿಂಗಳು ಅದಕ್ಕೆ ಮಾರಹೈ ತಿಂಗಳು ಮದಿನೆರೆಯಿಂದ ನಳ್ಳ ಅಂದ್ಬಿಟ್ಟು ಯಾವಾಗಲೂ ಯಾವ ಕಾವ್ಯದ ಲಕ್ಷಣದಲ್ಲೂ ಕಾವ್ಯದಲ್ಲಿ ಮಾಡ್ಬೇಕಾದ್ರೆ ಮಂಗಳಕರವಾದ ಒಂದು ಶಬ್ದದಿಂದ ಆಗುತ್ತೆ. ಮಕಾರ ಅನ್ನೋದು ಅದು ಮಂಗಳ, ಅದು ರಮ ಅನ್ನೋದು ಅಂತ ತಾಯಿಯ ಲಕ್ಷ್ಮಿಯನ್ನೇ ಹೇಳುವಂಥ ಪದ ಅನ್ನೋದು. ಅದರಿಂದ ಮಾರ್ಹೈ ಅನ್ನುವಾಗ ಮಕಾರನ ಶುರುವಾಯಿತು. ಅದು ಎಲ್ಲ ಕಾವ್ಯಗಳು ನೋಡಬೇಕು ಮಕಾರದಿಂದ. ಇವರು ಶ್ರೀಭಾಷ್ಯ ಮಾಡೋಕ್ಕೆ ಅಖಿಲ ಭುವನ ಜನ್ಮಸ್ಥೇಮ ಅಂದರು. ಅಕಾರಾತ್ಮ ಭುವನ ಅಕಾರದಿಂದ ಶುರು ಮಾಡಿದ್ರು. ಎಲ್ಲೋ ಅಕಾರ ಇಲ್ಲ ಮಕಾರ ಈ ಥರ ಈ ಮಂಗಳವಾದ ಶಬ್ದದಿಂದ ಎಲ್ಲ ಕಾವ್ಯಗಳು ಯಾವುದು ನೀವು ಕಾಳಿದಾಸನೇ ತಗೊಳ್ಳಿ, ಯಾವ ಕಾವ್ಯ ತಗೊಳ್ಳಿ ಮಂಗಳ ಶ್ಲೋಕದಲ್ಲಿ ಮಂಗಳಕಾರದಿಂದ ಶುರು ಮಾಡ್ತಾರೆ ಎಲ್ಲರೂ. ಅದು ಕಾವ್ಯ ಲಕ್ಷಣ. ಅದು ಅದೇ ಥರ ಇಲ್ಲಿ ಮಾತ ಅದರಿಂದ ಶುರು ಮಾಡಿದ್ಲು. ಅದರಲ್ಲಿ ಅತ್ಯಂತ ಉತ್ತಮವಾದ ಕಾವ್ಯಕ್ಕೆ ಅಂದರೆ ಮಂಗಳಾದಿ, ಮಂಗಳ ಮಧ್ಯ, ಮಂಗಳ ಅಂತ ಅಂದ್ಬಿಟ್ಟು ಶುರುದಲ್ಲೂ ಮಂಗಳ ಇರಬೇಕು, ಮಧ್ಯದಲ್ಲೂ ಮಂಗಳ ಇರಬೇಕು, ಕಡೆಯಲ್ಲೂ ಮಂಗಳ ಇರಬೇಕು ಅಂತ. ಅದೇ ಥರ ಇಲ್ಲಿ ಶುರುವನ್ನೇ ಮಕಾರದಿಂದ ಶುರು ಮಾಡಿದ್ಲು. ಆಮೇಲೆ ಅಂಬರಮೇ ಕಣ್ಣೀರಲ್ಲಿ ಮಧ್ಯದಲ್ಲಿ ಮಕಾರ ಬರುತ್ತೆ. ಆ ಕಡೆಗೆ 29 ಫಲಶ್ರುತಿ 29 ಶಾತದಲ್ಲೂ ಕಡೆ ಗಂಡನಲ್ಲಿ ಅದರಲ್ಲಿ ಮತ್ತನಂಗೆ ಕಾಮಂಗಳು ಮಾಟ್ರೆ ಅಲ್ಲೂ ಮಕಾರ ಬರುತ್ತೆ. ಅಂದರೆ ಮಂಗಳಾದಿ, ಮಂಗಳ ಮಧ್ಯ, ಮಂಗಳ ಅಂತ ಮೂರರಲ್ಲೂ ಮಂಗಳ ಅಂತ ತೋರಿಸಿದಾಳೆ. ಆ ಶ್ಲೋಕ ಬರುವಾಗ ಪಾಶ ಬರುವಾಗ ಅನುಭವಿಸೋಣ. ಇದರ ಮೇಲಿನರ್ಥ ಈ ಮಾರ್ಹೈ ತಿಂಗಳು ಅನ್ನೋದು ಈ ಬಾರಸ್ಪಾತ್ಯ ವರ್ಷ. ಇದು ಇನ್ನೊಂದು ವಿಶೇಷ ಅಂದರೆ ಈ ತಿಂಗಳಿಗೆ ಇದು ದಕ್ಷಿಣಾಯನ ಮುಗೀತಾ ಬರುತ್ತೆ. ಈ ತಿಂಗಳು ಮುಗಿದ ತಕ್ಷಣ ಉತ್ತರಾಯಣ ಮುಂದೆ ಇದರಲ್ಲಿ ಮಕರ ಸಂಕ್ರಾಂತಿ, ಮಕರ ಮಾಸ, ಉತ್ತರಾಯಣ.
ನಮಗೆ 1 ವರ್ಷ, ದೇವತೆಗಳಿಗೆ 1 ದಿನ. ನಮಗೆ 6 ತಿಂಗಳು ದಕ್ಷಿಣಾಯನ ಅವರಿಗೆ ರಾತ್ರಿ, ಉತ್ತರಾಯಣ ದೇವತೆಗಳಿಗೆ ಹಗಲು. ಹಾಗಾಗಿ ದಕ್ಷಿಣಾಯನ ಮುಗಿದು ಉತ್ತರಾಯಣ ಬರುತ್ತಲ್ಲ, ಈಗ ಆ ಸಮಯ ತಗೊಂಡ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಇದು, 3:30 4 ಬ್ರಾಹ್ಮಿ ಮುಹೂರ್ತ. ದೇವತೆಗಳಿಗೆ ಈ ತಿಂಗಳು ಬ್ರಾಹ್ಮಿ ಮುಹೂರ್ತ ಅದು. ಹಾಗಾಗಿ ದೇವತೆಗಳೆಲ್ಲ ಎಚ್ಚರಗೊಳ್ತಾರೆ, ಹೇಳುವಂಥ ಇದು. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ ದೇವತೆಗಳು ಎಚ್ಚರುವ ಕಾಲದಲ್ಲಿ ವ್ರತ ಮಾಡಿದ್ರೆ ಒಳ್ಳೆಯದು ಅಂತ. ಅದಕ್ಕೆ ಮಾರಿಗೆ ತಿಂದಳು ಮದಿನೆರೆಯಿಂದ ನಲ್ನಾಳದು. ಮದಿಯಿಂದ ಅಂದರೆ ಚಂದ್ರ, ಪೂರ್ಣಿಮೆ ಅಂತ. ಅದು ಅವರು ಪೂರ್ಣಿಮೆಯಲ್ಲಿ ಆಚರಿಸಿದ್ರು, ಇವರು ಪೂರ್ಣಿಮೆಯಲ್ಲಿ ಆಚರಿಸಿದ್ರು. ಅದರಲ್ಲಿ ಮದಿನೆರೆಯಿಂದ ನಲ್ನಾಳ, ಇದಕ್ಕೆ ಅರ್ಥ ಹೇಳೋಣ, ಒಳ್ಳೆಯ ದಿನ ಅಂತ. ಮದಿ ಅಂದರೆ ಪೂರ್ಣ ಚಂದ ಇರುವಂಥ ಒಳ್ಳೆಯ ದಿನದಲ್ಲೇ ಇದಕ್ಕೆ. ಅದಕ್ಕೆ ಎಲ್ಲ ಸೆಕೆಂಡ್ ನೀರಾಡ ಪೋದುಮೀನೋ ನೇರೇಂದರೆ ನಾವೆಲ್ಲ ಬೆಳಗ್ಗೆ ಹೋಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀರಾಟವನ್ನು ಮಾಡೋಣ. ಎಲ್ಲ ಬಹುವಚನ ಆಗ್ತಾರೆ. ಯಾಕೆ ಬಹುವಚನ ಅನ್ನೋದು ಯಾಕೆಂದ್ರೆ ಹೇಳ್ತೀನಿ. ಪೋದುವೀರ್, ಆಮೇಲೆ ನೀರಾಡ ಪೋದುಮೀನೋ, ಎಲ್ಲವೂ ನೇರೇಳೀರ್, ಎಲ್ಲ ಬಹುವಚನ. ಅಂದರೆ ಎಲ್ಲ ಬನ್ನಿ ನೀರಾಡಕ್ಕೆ ಹೋಗೋಣ. ಅದಕ್ಕೆ ನೇರೇಳೀರ್ ಅಂದರೆ ಒಳ್ಳೆ ಮೇಲರ್ಥ ಆಭರಣ, ನೇರಿಗೆಯಿಂದ ಆಭರಣ ಉಳ್ಳವರು. ಗೊಲ್ಲರ್ಸ್ತೀರು ಎಲ್ಲರೂ ಸಹ, ಎಲ್ಲರೂ ಐಶ್ವರ್ಯ ಇತ್ತು, ಎಲ್ಲರೂ ಒಳ್ಳೆ ಆಭರಣ ಧರಿಸ್ಕೊಂಡಿದ್ರು, ಚಿನ್ನ ಆಭರಣ ಧರಿಸ್ಕೊಂಡಿದ್ರು. ಸ್ತ್ರೀಯರಿಗೆಲ್ಲ ಈಗ ಹೇಳಿದಿಲ್ಲ, ಆಭರಣ ಅಂತ ಕೇಳಬೇಡ, ಎಲ್ಲರಿಗೂ ಬಂಗಾರ ಅಂದರೆ ಇಲ್ಲಿಯವರೆಗೂ, ಅಲ್ಲಿಂದ ಆವತ್ತಿಂದ ಇವತ್ತಿನವರೆಗೂ ಸ್ತ್ರೀಯರಿಗೆ ಬಂಗಾರ ಅಂದರೆ ಅದು ಇದ್ದೇ ಇರುತ್ತೆ. ಅದರಲ್ಲಿ ಯಾವ ಒಂದು ವ್ಯತ್ಯಾಸವೂ ಇಲ್ಲ. ನೇರಿಯಾಗಿ ಎಲ್ಲ ಚೆನ್ನಾಗಿ ಆಭರಣ ಧರಿಸ್ಕೊಂಡಿರುವಂತಹ ನೀವೆಲ್ಲ ಬನ್ನಿ ಅಂದ್ಬಿಟ್ಟು ಕಡೆಗೆ ಅದು ಶೀರ್ ಮಲ್ಗುಮಾಯ್ ಚೆಲ್ವತ್ತಿರುವ, ಅದೇ ಶಿರುಮೀರುಗಾಳ ಅಂತ. ಅದು ಶೀರ್ ಮಲ್ಗುಮಾಯ್ ಇವಾಗ ಚೆಲ್ವತ್ ಚಿರುಮೀರುಗಳ ಚಿಕ್ಕ ಇನ್ನು ಕನ್ಯರು ಎಲ್ಲರೂ ಚಿರುಮೀರುಗಳು. ಅದಕ್ಕೆ ಶೀರ್ ಮಲ್ಗ, ಅದಕ್ಕೆ ಆ ಆಯಪಾಡಿ ಕೊಡುವಂಥ ಇದು ಅವರಿರುವಂಥ ಶೀರ್ ಅಂತ ಅಂದರೆ ಹಣ. ಇದಕ್ಕೆ ಧನ್ಯಾಂತ ಬೇರೆ ಬರುತ್ತೆ. ಅನೇಕ ಕೃಷ್ಣ ಹುಟ್ಟದ ಮೇಲಂತೂ ಅಲ್ಲಿ ಇದೇ ಇಲ್ಲ, ಅಲ್ಲಿ ಹಾಲು ಬೆಣ್ಣೆ ಮರುತ್ಪತ್ತಿಯಲ್ಲಿ ಎಲ್ಲರೂ ಮಾರಿ, ಎಲ್ಲರೂ ಐಶ್ವರ್ಯ ತುಂಬಿ 5 ಲಕ್ಷ ಕುಟುಂಬ ಅದು ತುಂಬಿ ತುಳುಕಾಡ್ತಾ ಇರುತ್ತೆ. ಅದಕ್ಕೆ ಮಾಡಿ ಶೆಲ್ವತ್ ಚಿರುಮೀರುಗಾಳು. ಎಲ್ಲರೂ ಶೆಲ್ವ ಅಂದರೆ ಅವರವರು ತುಂಬ ಪ್ರೀತಿ ಉಳ್ಳವರು, ಅವರ ತಂದೆಯವರು ಪ್ರೀತಿ ಉಳ್ಳವರು. ಬಟ್ ಎಲ್ಲ ನೋಡೋಕ್ಕೂ ಇದಾಗಿದೆ ಶೆಲ್ವತ್ ಚಿರುಮೀರುಗಾಳು. ಅದಕ್ಕೆ ಆಮೇಲೆ ಬನ್ನಿ ಇದು ಯಾಕೆಂದ್ರೆ ನಾವು ಹೋಗೋದಕ್ಕೆ ಅಂದರೆ ಬಾಗಿಲಲ್ಲಿ ಯಾರು ನಿಂತಿದ್ದಾರೆ, ಕೂರ್ವೇಳ್ ಕೊಡನ್ ತೊಯ್ಲನ್ ನಂದಗೋಪನ್ ಕುಮಾರನ್. ನಂದಗೋಪನ್ ಕುಮಾರ ಇವನು. ಕೂರ್ವೇಲ್ ಕೊಡನ್, ಅವನು ಕೂರ್ ಅಂದರೆ ವೇಲ್ ಅಂದರೆ ಈಟಿ. ಈಟಿಯನ್ನು ಹಿಡ್ಕೊಂಡು ನಂದಗೋಪ ಕಾಯ್ತಾ ಇರ್ತಾನೆ. ಅವನು ಯಾರು? ನಂದಗೋಪನ್ ಕುಮಾರನ್. ನಮಗೆ ಬೇಕಾದ್ರೆ ನಂದಗೋಪ ಅಲ್ಲ, ನಂದಗೋಪನ್ ಕುಮಾರನ್ ಅವನ ಮಗ ನಮಗೆ ಬೇಕಾಗಿದ್ದು. ಯಾವನನ್ನ ನಂದಗೋಪ ಈಟಿಯಿಂದ ಕಾಯ್ತಾ ಇದ್ದಾನೋ ಆ ಕೃಷ್ಣನ್ ನಾವು ಪಡಿಬೇಕು. ಹಾಗಾಗಿ ಬೇಗೆದ್ದು ಬನ್ನಿ, ವ್ರತವನ್ನು ಆಚರಿಸೋಣ. ಅದಕ್ಕೆ ಅಷ್ಟೇ ಅಲ್ಲ, ಏರಾಂದ ಕಣ್ಣಿ. ಯಾರವನು? ಏರಾಂದ ಕಣ್ಣಿ, ಅತ್ಯಂತ ಸುಂದರವಾದ ಕಳ್ಳು ಅಂತ ಯಶೋದೆಗೆ ಈ ಏರಾಂದ ಕಣ್ಣಿ ಯಶೋದೆಗೆ. ಅತ್ಯಂತ ಸುಂದರ ಕಳ್ಳು ಯಶೋದಯ. ಅವನ ಇಳಂ ಸಿಂಗಂ, ಅವನ ಬಾಲ ಮರಿ, ಅವಳ ಇದು ಸಿಂಹದ ಮರಿ ಇದ್ದ ಹಾಗೆ ಅವನ ನಂದಗೋಪನ್ ಕುಮಾರನ್. ಇದಕ್ಕೆ ಇವಳಿಗೆ ಇಳಂ ಸಿಂಗಂ. ಅದಕ್ಕೂ ವ್ಯಾಖ್ಯಾನ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ. ಅವನನ್ನ ಯಾರು ನೋಡ್ಬೇಕು ನಾವು? ಏರಾಂದ ಕಣ್ಣಿ ಯಶೋದಯ ಇಳಂ ಸಿಂಗಂ, ಅವನು ಕೂರೇಲ್ಪುರನ್ ಕೊಯ್ಲನ್ ನಂದಗೋಪನ್ ಕುಮಾರನ್. ಅಂತಹ ಕೃಷ್ಣನನ್ನು ನಾವು ಹೇಗಿದ್ದಾನೆ ಅವನು? ಕಾರ್ಮೇನಿ ಚಂಗನ್ ಕದುಮದಿಯನ್ ಬೋರ್ಮುಹತ್ತ. ಅವನು ಕಪ್ಪಿದಾನೆ. ಅದೇ ಕಾರ್ಮೇನಿ ಅಂದರೆ ನೀರನ್ನು ತುಂಬಿಕೊಂಡಿರುವ ಮೋಡ ಕಪ್ಪಿಗಿರುತ್ತೆ. ಅದರಿಂದ ಕಾರ್ಮೇನಿ ಕಪ್ಪಿರುವಾದಲ್ಲಿ ಅದರಲ್ಲಿ ಆ ಥರ ಇದ್ದಾನೆ. ಆದರೆ ಕಣ್ಣೋ ಶಂಗಣ್, ಅವನು ಒಳ್ಳೆ ಇಲ್ಲಿ ಶಂಗಣ್ ಅಂದರೆ ಕೆಂಪಾದ ಕಣ್ಣು, ತಾವರೆಯಂತ ಕೆಂಪಾದ ಕಣ್ಣು ಉಳ್ಳವನು. ಅದಕ್ಕೆ ಯಾವ ಥರ ಇದೆ? ಕದರು ಮದಿಯಂ ಪೂಲ ಮೋಹತ. 2 ವಿರುದ್ಧವಾದ ಅಲಂಕಾರ, ವಿರುದ್ಧ ಅಲಂಕಾರ ಅಂತ ಅದು ಕಾವ್ಯದ ಲಕ್ಷಣ. ಸೂರ್ಯನಂತ ಒಂದು ಕಣ್ಣು, ಚಂದ್ರನಂತ ಇದ್ದಂತೆ. ಆ ಥರ ಕಣ್ಣು ಹೇಗಪ್ಪ? ಬಿಸಿಯಾಗೂ ಇರಬೇಕು, ತಂಪ ಹೇಗೆ ಸಾಧ್ಯ ಅಂದರೆ ಅದು ಭಗವಂತನೊಬ್ಬರು ಮಾತ್ರ ಸಾಧ್ಯ. ಅದನ್ನು ವ್ಯಾಖ್ಯಾನ ಮಾಡೋಣ. ಅವನು ತೇಜಸ್ವಿಯಾಗಿ ಸೂರ್ಯನಂತೂ ಇದೆ, ಚಂದ್ರನಂತಿರೋ ಕಣ್ಣು ಉಳ್ಳವನು. ಹೋಲ್ ಮುಖತ್ತ, ಆ ಥರ ಮುಖ ಉಳ್ಳವನವನು. ಅಂತಹ ಯಾರವನು ಅಂತ ಹೇಳ್ತಾರೆ ಪರವಾಡ್ತಾರೆ. ಅವನಿಗೆ ಬೇರೆ ಯಾರು ಅಲ್ಲ, ನಾರಾಯಣನ್. ಅವನು ನಾರಾಯಣನೇ. ಅವನೇ ಯಾರೋ ನಾರಾಯಣನೇ ಅಂದರೆ ಅವನು ಸಾಕ್ಷಾತ್ ಭಗವಂತ. ಅವನು ಹೇಳ್ದ ಜನ್ಮಾದ್ಯಶ್ಚೇತಃ ಯಾರು ಅಂದರೆ ನಾರಾಯಣನೇ. ನಮಗೋಸ್ಕರ ಪರೈ ತರವಾನ್. ಪರೆ ಅಂದರೆ ಒಂದು ವಾದ್ಯ ಅಂತ ಮೇಲನ್ನರ್ಥ. ಇಲ್ಲಿ ಅದಕ್ಕೆ ಬೇಕಾದ ವ್ರತಕ್ಕೆ ಬೇಕಾದಂಥ ಸಲಕರಣೆಗಳು, ಅದರ ಒಂದು ವಾದ್ಯ ಅಂತ ಹೇಳೋದು. ಅದರ ಪರೈ ತರವಾನ್. ಆಮೇಲೆ ನಾವು ಯಾವ ಥರ ವ್ರತ ಆಚರಿಸ್ಬೇಕು ಅಂದರೆ ಪಾರೋರ್ ಪೋಹ್ಯ, ಲೋಕ ಜನರೆಲ್ಲ ಕೊಂಡಾಡ್ಬೇಕಂತೆ ಎಷ್ಟು ಜನ ವ್ರತವನ್ನು ಆಚರಿಸಿದ್ರು ಅಂತ. ಪಾರೋರ್ ಪೋಹ್ಯ, ಅದಕ್ಕೆ ಪಡಿಂದ ಏಳೋರೆನ್ ಭಾವ ಅಂತ. ಏಳೋರೆನ್ ಭಾವ ಎನ್ನುವುದಕ್ಕೆ
ಅನೇಕ ವ್ಯಾಖ್ಯಾನಗಳಿದೆ. ಯಾತ ಅದನ್ನು ಕೆಲವರು ಒಂದೊಬ್ಬರು ಒಂಥರ ತೊಗೊಂಡಿದ್ದಾರೆ, ಅನುಭವಿಸೋಣ, ತುಂಬ ಚೆನ್ನಾಗಿ ಎಲ್ಲವನ್ನೂ ಅನುಭವಿಸೋಣ. ಅದರಲ್ಲಿ ಏಲೋರಿನ ಭಾವ ಅನ್ನೋದು ಇದು ಒಂದು ಸಂಬೋಧನೆಯ ತೊಗೋಬೋದು. ಪಾವೆಯಿಂದ ಅಂದರೆ ಇದನ್ನು ತೊಗೋಬೋದು. ಪಾವೆಯಿಂದ ಹೆಣ್ಣು ಅಂತ ಅರ್ಥವಾಗುತ್ತೆ ಅದಕ್ಕೆ. ನನ್ನ ಪಾವೆಯಿಂದ ನನ್ನ ವ್ರತವನ್ನು, ನಮ್ಮ ವ್ರತವನ್ನು ಅಂತ, ಪಾವೆ ನಮ್ಮ ವ್ರತವನ್ನು ಎಲ್ಲರೂ ಕೊಂಡಾಡೋ ಥರ ಆಗಲಿ. ಇದು ಮೇಲಿನ ಅರ್ಥ. ಇದು ಈ ಮೇಲಿನ ಅರ್ಥ. ನಾಳೆ ಇದಕ್ಕೆ ವಿಶೇಷವಾದ ಅರ್ಥಗಳು ತುಂಬ ಇದಕ್ಕೆ ಹೇಳ್ಬಿಟ್ಟು ಮುಗಿಸೋಣ. ಇಲ್ಲಿಗೆ ನಿಲ್ಲಿಸ್ಕೊಳ್ತೀನಿ. ಇದರಲ್ಲಿ ಬೇಗ 10 ಕಾಲ ಆಯಿತು, 11 ಕಾಲ ಆಯಿತು. ಸರಿ, ನಿಮಗೆ ತುಂಬ ಸಮಯ ಆಗೋದು ಬೇಡ. ದಿನ ಒಂದು ಸ್ವಲ್ಪ ಹೇಳ್ಕೊಂಡ್ರೆ ಒಂದು ಬಂದ್ಬಿಡ್ಬೋದು ನಾವು. ಬಹಳ ನನಗೆ ಸಮಯವನ್ನು ಭಾಳ ಕಷ್ಟ. ಚಿಕ್ಕದು ಮಾಡೋದು ಕಷ್ಟ, ದೊಡ್ಡದು ಮಾಡ್ಬೋದು. ತುಂಬ ವಿಷಯಗಳು ಹೇಳೋದಿದೆ. ಅದು ಎಷ್ಟು ಆಗುತ್ತೋಣ. ಮುಖ್ಯವಾದ ವಿಷಯವನ್ನಾலே ಹೇಳಿ ಮುಗಿಸೋಣ. ನನಗೆ ಶತಮುಖ ಮಣಿನೀಳ ಚಾರು ಕಲ್ಹಾರಹಸ್ತ ಸ್ತನಭರಣಮಿತಾಂಗಿ ಸಾಂದ್ರವತ್ಸಲ್ಯ ಸಿಂಧು ಅಲಕನೀಲಾಭಿಸ್ರಗ್ಭಿರ ಕೃಷ್ಣನಾಥ ವಿಲಸತು ಹೃದಿ ಗೋದಾ ವಿಶ್ವಚಿತ್ತಾತ್ಮಜಾನಃ ವೇಯಪುಕಳಿವಿಲ್ಲಿ ಪುತ್ತೂರಾಣಿಪೂರಂ ಮೇನ್ಮೇಲುಂ ವಿಹವಿಳಂಗ ವಿಷ್ಣು ಚಿತ್ತಂತೋಯ ತಿರುಮಹಳಾಯಿ ವಂದೆ அரங்கனார்கத்துழாய் மாலை முடிசூடி கொடுத்த மாதே நேயமுடம் திருப்பாவை பாட்டாரையும் நீயுரைத்த தையொரு திங்கள் பாமாலை ஆயமுகை 143 அன்புடனே அடியேனுக்கு அருள் செய்யே. திருவாடிப்பூரத்தில் தகர்த்துதித்தாள் வாழியே, திருப்பாதை 30 செப்பினாள் வாழியே, பெரியாழ்வார் பெற்றெடுத்த பெண்பிள்ளை வாழியே, பெரும்போது மாமுனிக்கு பின்னால் வாழியே, 143 உரைத்தாள் வாழியே, உயரங்கத்தே கண்டி உகந்தளித்தாள் வாழியே, ஒருவாரம் திருவள்ளி வளநாடு வாழியே, வன்புதுவை நகர்கோதை மலர்பதங்கள் வாழியே. ஆழ்வார் திருவள்ளே சரணம், தேசம் திருவள்ளே சரணம், ஆண்டாள் திருவள்ளிகளே சரணம்.